Okay. Uh, 1 second. Okay. Hi, hello, namaste. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಮೊನ್ನೆ ಕ್ಲಾಸಸ್ ಅಲ್ಲಿ ನಾವು ಸಂಪೂರ್ಣವಾಗಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಆಸ್ಟ್ರೋನಮಿನ ಮುಗಿಸಿದ್ವಿ, ಖಗೋಳ ಶಾಸ್ತ್ರದ ಬಗ್ಗೆ ಮುಗಿಸಿದ್ವಿ. ಸೊ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 11 ಕ್ಲಾಸಸ್ಗಳು ಆಲ್ರೆಡಿ ಆಗಿದ್ದಾವೆ. ಈಶ್ವರ್ಗಳು ಎಜುಕೇಶನ್ ಅಪ್ಲಿಕೇಶನ್ಸ್ ಅಲ್ಲಿ ನಿಮಗೆ ಆಲ್ರೆಡಿ ಎಲ್ಲಾ ಕ್ಲಾಸಸ್ಗಳು ಸಿಗ್ತವೆ. ಓಕೆನಾ? ಅದಲ್ಲದೆ ಕೂಡ ಯೂಟ್ಯೂಬ್ ಪ್ಲೇ ಲಿಸ್ಟ್ ಅಲ್ಲೂ ಕೂಡ ನಿಮಗೆ ಸಿಗ್ತದೆ. ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ಬೈ ಈಶ್ವರ್ ಗೌಳಿ ಅಂತ ಹೊಡೆದ್ರೆ ಅಲ್ಲಿಯೂ ಕೂಡ ನಿಮಗೆ ಸಿಗ್ತದೆ. ಓಕೆನಾ? ಸೊ ಸಂಪೂರ್ಣವಾಗಿ ನಿಮಗೆ ಕ್ಲಾಸ್ ನೋಟ್ಸಸ್ಗಳು ಯಾರಿಗಾದ್ರೂ ಅಪ್ಲಿಕೇಶನ್ಸ್ ಅಲ್ಲಿ ಓಪನ್ ಆಗ್ಲಿಲ್ಲ ಅಂದ್ರೆ, ಈಶ್ವರ್ಗಳು ಎಜುಕೇಶನ್ಸ್ ಅಪ್ಲಿಕೇಶನ್ ಅಲ್ಲಿ ಓಪನ್ ಆಗ್ತಾ ಇರ್ಲಿಲ್ಲ ಅಂದ್ರೆ, ಸೊ ಅಂತ ವಿದ್ಯಾರ್ಥಿಗಳು ನೇರವಾಗಿ ನಮಗೆ ಮೆಸೇಜ್ ಮಾಡಿ. ಯಾಕಂದ್ರೆ ಸೊ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆನಾ? ಸೊ 9380322055. ಸೊ ಹನ್ನೊಂದು ಬಿಟ್ರೆ 9844938802. ಈ 2 ನಂಬರ್ಗಳಿಗೆ ಸೊ ಎರಡರಲ್ಲಿ ಯಾವುದಕ್ಕಾದ್ರೂ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಸರ್ ಈ ತರ ಇಶ್ಯೂ ಆಗ್ತಾ ಇದೆ ಅಂತ ಕೇಳಿದ್ರೆ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸಾಲ್ಟ್ ಔಟ್ ಮಾಡಿ ಕೊಡೋಣ. ಓಕೆನಾ? ಸೊ ನಿಮ್ಮ ಕಮೆಂಟ್ ಸೆಕ್ಷನ್ಸ್ ನ ನೋಡ್ಲಿಕ್ಕೆ ಎಸ್ 1 ಸೆಕೆಂಡ್, ಕಮೆಂಟ್ ಸೆಕ್ಷನ್ಸ್ ನ ನೋಡ್ಲಿಕ್ಕೆ ಓಪನ್ ಆಗುತ್ತೇನೋ ನೋಡೋಣ. ಓಕೆನಾ? ಸೊ ಇನ್ನೊಂದು ಮೊಬೈಲಲ್ಲಿ ನೋಡೋಣ. ಜುಗಾಡ ಹಂಗ ಏನೋ ಒಂದು ಮಾಡ್ಬೇಕಲ್ಲಪ್ಪ, ಹಂಗೋ ಹಿಂಗೋ ಒಂದೇನೋ ಮಾಡ್ಬೇಕಲ್ಲ, ಹಂಗೋ ಹಿಂಗೋ. ಓಕೆನಾ? ಸೊ ಓಕೆ, ಇನ್ನೊಂದು ಮೊಬೈಲಲ್ಲಿ ಓಪನ್ ಆಯ್ತು, ಹೋಗ್ಲಿ ನೋಡೋಣ. ನಿಮ್ಮ ಕಮೆಂಟ್ ಸೆಕ್ಷನ್ಸ್ಗಳು ರನ್ ಆಗುತ್ತೆ. ಯಾರಿಗಾದ್ರೂ ಏನಾದ್ರೂ ಇಶ್ಯೂಸ್ಗಳಾಗ್ತಾ ಇದ್ರೆ, ಸೊ ವಿಡಿಯೋದಲ್ಲಿ ಏನಾದ್ರೂ ಕ್ವಾಲಿಟಿ ಬರ್ತಾ ಇಲ್ಲ ಅನ್ನೋದಾದ್ರೆ ಸೊ ನೇರವಾಗಿ ಕೇಳಿ. ಓಕೆನಾ? ಸೊ ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಓಕೆನಾ? ನಿಮ್ಮ ತೊಂದರೆಗಳು ನೋಡಿ, ಸೊ ನಮಗೂ ಕೂಡ ಗೊತ್ತಾಗಲ್ಲ. ನಾವು ಕ್ಯಾಮ್ರಾದ ಮುಂದ್ಗಡೆ ನಿಂತು ಮಾತಾಡ್ತಾ ಇರ್ತೀವಿ, ಸೊ ಮೊಬೈಲ್ ಇರಲ್ಲ ಕೈಯಲ್ಲಿ, ಸೊ ಆನ್ಲೈನ್ ನೇರವಾಗಿ ನೋಡ್ತಾ ಇರ್ತೀವಿ. ಸಿಂಗಲ್ ಒಂದು ರೂಮಲ್ಲಿ ಒಬ್ಬೊಬ್ಬರೇ ಪಾಠ ಮಾಡ್ತಾ ಇರ್ತೀವಿ, ಹಗಲು ರಾತ್ರಿ ಅನ್ನೋದೇ ಕತ್ಲೆ ಕೋಣೆಯಲ್ಲಿ. ಸಾರಿ, ಅಂತ ಸಂದರ್ಭದಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ಸ್ಗಳೇ ನಮಗೆ ಗೊತ್ತಾಗುವಂಥದ್ದು. ಇಲ್ಲ ಅಂದ್ರೆ ನಮ್ಗೇನು ಗೊತ್ತೇ ಆಗಲ್ಲ ರೀ. ಸೊ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಓಕೆನಾ? ಹಂಗಾಗಿ ಸಮಸ್ಯೆ ಆಗುತ್ತೆ. ಸೊ ನಿಮ್ ಕಮೆಂಟ್ ಸೆಕ್ಷನ್ಸ್ ಏನಾದ್ರೂ ನಮ್ಗೆ ಕಂಡ್ರೆ ಗೊತ್ತಾಗತ್ತಪ್ಪ. ನಿಮ್ ಕಮೆಂಟ್ ಸೆಕ್ಷನ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಕ್ಲಾಸಸ್ದು ಏನೇನು ಇಶ್ಯೂ ಆಗ್ತಾ ಇದೆ, ಏನೇನಿಲ್ಲ ಅನ್ನೋದನ್ನ. ಓಕೆನಾ? ಸೊ ಕಮೆಂಟ್ ಸೆಕ್ಷನ್ಸ್ ನ ಆನ್ ಇದೆ, ಸೊ ಕಮೆಂಟ್ ಮಾಡ್ತಾ ಬನ್ನಿ. ಓಕೆ? ಸೊ ಹಾಗಾದ್ರೆ ಮೊನ್ನೆ ಕ್ಲಾಸಸ್ ಅಲ್ಲಿ ನಾವು ಏನೇನು ನೋಡ್ತಾ ಇದ್ವಿ, ಆಸ್ಟ್ರೋನಮಿ ಬಗ್ಗೆ ನೋಡಿದ್ವಿ. ಒಂದ್ಸರಿ ರಿವಿಷನ್ ಏನಾದ್ರು ಮಾಡೋಣ, ಒಂದ್ಸರಿ ಸಣ್ಣದಾಗಿ ಏನೇನು ಹೇಳಿದ್ವಿ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಆಸ್ಟ್ರೋನಮಿಗೆ ಸಂಬಂಧಪಟ್ಟಂತೆ ಆಸ್ಟ್ರೋನಮಿ ಖಗೋಳ ಶಾಸ್ತ್ರದ ಬಗ್ಗೆ ನೋಡಿದ್ವಿ ನಾವು. ಓಕೆನಾ? ಖಗೋಳ ಶಾಸ್ತ್ರದ ಬಗ್ಗೆ ಏನೇನು ಮುಗಿಸಿದ್ವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ? ತದನಂತರ ಟೋಪೋಗ್ರಫಿಗೆ ಎಂಟ್ರಿ ಹೊಡೆಯೋಣ. ಖಗೋಳ ಶಾಸ್ತ್ರದಲ್ಲಿ ನಾವು ಫಸ್ಟ್ ನೋಡಿದ್ದೆ ವಾಟ್ ಇಟ್ ಮೀನ್ ಬೈ ದ ಖಗೋಳ ಶಾಸ್ತ್ರ. ಖಗೋಳ ಶಾಸ್ತ್ರ ಅಂದ್ರೆ ಏನು ಅಂತ ನೋಡಿದ್ವಿ. ತದನಂತರ ಖಗೋಳ ಶಾಸ್ತ್ರದ ವಿಧಗಳು ನೋಡಿದ್ವಿ. ಖಗೋಳ ಶಾಸ್ತ್ರದಲ್ಲಿ ಜಿಯೋಗ್ರಫಿಯ ಮಹತ್ವ ನೋಡಿದ್ವಿ. ಓಕೆನಾ? ಜಿಯೋಗ್ರಫಿಯಲ್ಲಿ ಖಗೋಳ ಶಾಸ್ತ್ರದ ಮಹತ್ವವನ್ನ ನೋಡಿದ್ವಿ. ತದನಂತರ ಭೂಮಿಯ ಉಗಮದ ಸಿದ್ಧಾಂತಗಳನ್ನ ನೋಡಿದ್ವಿ. ಭೂಮಿಯ ಉಗಮದ ಸಿದ್ಧಾಂತಗಳನ್ನ ನೋಡಿದ್ವಿ. 8 ಥಿಯರಿಗಳನ್ನ ನೋಡಿದ್ವಿ. ತದನಂತರ ಬ್ಲ್ಯಾಕ್ ಹೋಲ್ ಅಂದ್ರೇನು, ವೈಟ್ ಡ್ವಾರ್ಫ್ ಅಂದ್ರೇನು, ಓಕೆನಾ? ಬ್ಲ್ಯಾಕ್ ಡ್ವಾರ್ಫ್ ಅಂದ್ರೇನು, ಇದೆಲ್ಲವೂ ನೋಡ್ತಾ ಬಂದ್ವಿ. ತದನಂತರ ನಾವು ಇದರಲ್ಲಿ ನೋಡಿದಂಥದ್ದು, ಸೊ 8 ಥಿಯರಿಗಳ ನಂತರ ವೈಟ್ ಡ್ವಾರ್ಫ್, ಬ್ಲ್ಯಾಕ್ ಡ್ವಾರ್ಫ್ ಆದ್ಮೇಲೆ ಎಸ್ ಚಂದ್ರಶೇಖರ್ ಸಿದ್ಧಾಂತವನ್ನ ನೋಡಿದ್ವಿ. ಎಸ್ ಚಂದ್ರಶೇಖರ್ ಅವರ ಸಿದ್ಧಾಂತ. ಓಕೆನಾ? ಏನ್ ಹೇಳ್ತದೆ ಎಸ್ ಚಂದ್ರಶೇಖರ್ ಅವರ ಸಿದ್ಧಾಂತ. ತದನಂತರ ನಾವು ನೇರವಾಗಿ ಸೂರ್ಯನ ಬಗ್ಗೆ, ತದನಂತರ ಗ್ರಹಗಳ ಬಗ್ಗೆ, 8 ಗ್ರಹಗಳ ಬಗ್ಗೆ. ಸೊ ಒಂದೊಂದು ಗ್ರಹಗಳ ಬಗ್ಗೆನೂ ಒಂದೊಂದು ಕ್ಲಾಸ್ ಲೆವೆಲ್ಗೆ ಐತೆ. ಓಕೆ? ಸೊ 8 ಗ್ರಹಗಳ ಬಗ್ಗೆ ನೋಡಿದ್ವಿ. ತದನಂತರ ನೋಡಿದ್ದು ನಾವು ಸಂಪೂರ್ಣ ಭೂಮಿಯ ಬಗ್ಗೆ, ಸಂಪೂರ್ಣ
ಭೂಮಿ ಗ್ರಹದ ಬಗ್ಗೆ, ಭೂಮಿಯ ಗ್ರಹದ ಬಗ್ಗೆ ನೋಡಿದ್ವಿ. ತದನಂತರ ನಾವು ಸಂಪೂರ್ಣವಾಗಿ ಚಂದ್ರನ ಬಗ್ಗೆ, ಓಕೆನಾ. ಇದೊಂದು ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ, ಉಪಗ್ರಹ. ಓಕೆನಾ, ನ್ಯಾಚುರಲ್ ಉಪಗ್ರಹ, ಭೂಮಿಗೆ ಇರ್ತಕ್ಕಂಥ ಏಕೈಕ ಉಪಗ್ರಹವನ್ನ ನೋಡಿದ್ವಿ. ತದನಂತರ ಸೂರ್ಯಗ್ರಹಣ ಎಂದರೇನು, ಸೂರ್ಯಗ್ರಹಣದ ಬಗ್ಗೆ, ನೋಡಿದ್ವಿ. ತದನಂತರ ಚಂದ್ರಗ್ರಹಣದ ಬಗ್ಗೆ, ತದನಂತರ ನಾವು ಮುಂದೆ ನೋಡಿದ್ವಿ. ಸೊ ನಕ್ಷತ್ರ ಮಂಡಲ, ತಾರಾಮಂಡಲ. ಓಕೆನಾ. ಸೊ ಇವೆಲ್ಲವೂ ಕೂಡ ನಾವು ಆಸ್ಟ್ರೋನಮಿಯಲ್ಲೇ ನೋಡಿದ್ವಿ. ಸೊ ಹಾಗಾದ್ರೆ ಇವಾಗ ನಮಗೆ ಸಂಪೂರ್ಣವಾಗಿ ಒಂದು ಓವರ್ ವ್ಯೂ ಸಿಕ್ತಪ್ಪ. ಸೊ ನಾವ್ ಏನ್ ಕಲ್ತ್ವಿ ಆಸ್ಟ್ರೋನಮಿಲಿ ಸಂಪೂರ್ಣ ಓವರ್ ವ್ಯೂ. ಸೊ ಬ್ರಹ್ಮಾಂಡ ಹೆಂಗ್ ಉಗಮ ಆಯ್ತು, ಬ್ರಹ್ಮಾಂಡದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಒಂದು ನೋಡಿದ್ವಿ. ಓಕೆನಾ, ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಅಂತ ಪದೇ ಹೇಳಿದ್ವಿ. ಬಿಗ್ ಬ್ಯಾಂಗ್ ಥಿಯರಿನೂ ನೋಡಿದೀವಿ. ಸೊ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಎಲ್ಲಿ ನೋಡಿದ್ವಿ, ಆಸ್ಟ್ರೋನಮಿಯಲ್ಲಿ ನೋಡಿದ್ದು, ಹೌದಾ. ಸೊ ಆಸ್ಟ್ರೋನಮಿಯಲ್ಲಿ ನೋಡಿರುವಂತದ್ದು. ಸೊ ಈ ಆಸ್ಟ್ರೋನಮಿಯಲ್ಲಿ ಎಲ್ಲಾ ಸಿದ್ಧಾಂತಗಳನ್ನ ನೋಡ್ತಾ ಬಂದಾಗ, ಓಕೆ, ನಾನು ನಿಮ್ ಕಮೆಂಟ್ ಸೆಕ್ಷನ್ಸ್ಗೋಸ್ಕರ ಒಂದು ಸಣ್ಣದಾಗಿ ಮೊಬೈಲ್ ಹಿಡಿದಿದ್ದೀನಿ. ಸೊ ತೋರಿಸ್ತಾ ಇಲ್ಲ ಕಮೆಂಟ್ ಸೆಕ್ಷನ್ಸ್, ಬಟ್ ಇರ್ಲಿ, ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಓಕೆನಾ. ಸೊ ಸಮಸ್ಯೆಗಳಾಗ್ತದೆ, ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆಗಳು 1000 ಬರಲಿ, ಓಕೆನಾ. ಸಪೋರ್ಟಿವ್ ಆಗಿ ನೀವಿರ್ತೀರಾ ಅನ್ನೋ ನಂಬಿಕೆ ಇದೆ, ಓಕೆನಾ. ಸೊ ನಿಮ್ಮ ನಂಬಿಕೆಯ ಹಂತದ ಮೇಲೆ ನಮ್ಮ ಕ್ಲಾಸಸ್ಗಳು ನಡೀತಾ ಇರ್ತದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಎಜುಕೇಶನ್, ಓಕೆನಾ. ಸೊ ಹಾಗಾದ್ರೆ ಇವತ್ತಿನ ಹಂತದಲ್ಲಿ ನಾವು ನೋಡ್ತಾ ಬರುವಂತದ್ದು ಆಸ್ಟ್ರೋನಮಿ ಆದ ಮೇಲೆ ಮುಂದಿನ ಹಂತದಲ್ಲಿ ನಾವು ನೋಡುವಂತದ್ದು ಸೊ ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ. ಟೋಪೋಗ್ರಫಿ ಅಂದ್ರೆ ಏನಪ್ಪ, ಓಕೆನಾ. ಟೋಪೋಗ್ರಫಿ ಅಂದ್ರೆ ಭೂಸ್ಥಿತಿಯ ಆಕೃತಿಯ ಬಗ್ಗೆ ಅಧ್ಯಯನ. ಭೂಸ್ಥಿತಿ ಆಕೃತಿಯ ಅಧ್ಯಯನ ಮೀನ್ಸ್ ಕಲಿಯುವಂಥದ್ದು, ಓಕೆನಾ. ಭೂಸ್ಥಿತಿಯ ಆಕೃತಿಯ ಅಧ್ಯಯನ. ಸೊ ಈ ಭೂಸ್ಥಿತಿಯ ಆಕೃತಿಯ ಅಧ್ಯಯನ ಅಂತ ಅಂದಾಗ ನೋಡಿ, ಆ ಡೆಫಿನೇಷನ್ ಹೇಳ್ತಾ ಇದೆ. ಟೋಪೋಗ್ರಫಿ ಅಂದ್ರೆ ಏನು ಅಂತ ಆ ಡೆಫಿನೇಷನ್ಸ್ ಹೇಳ್ತಾ ಇದೆ, ಓಕೆನಾ. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮರ್ತದ್ದು, ಓಕೆನಾ. ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಸಂಪೂರ್ಣವಾಗಿ ಗ್ರಹಗಳ ಬಗ್ಗೆ ಮುಗಿಸಿದ್ದೆ. ಸೊ ತದನಂತರ ನಾನು ಆ ಗ್ರಹಗಳ ಹಂತದಲ್ಲಿ ಮುಗಿಸಿದಾಗ ನಿಮಗೆ ಪ್ಲೂಟೋ ಒಂದು ಗ್ರಹ ಅಲ್ಲ ಅಂತ ಹೇಳಿದ್ದೆ. ಎಸ್, ಪ್ಲೂಟೋ ಒಂದು ಗ್ರಹ ಅಲ್ಲ, ಅದನ್ನ ತೆಗೆದಾಕಿದ್ದಾರೆ ಅಂತ ಹೇಳಿದ್ದೆ. ಸೊ ಒಂದು ಹುಡುಗ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಮ್ಗೆ ಹಾಕಿದ್ದ, ಸೊ ಸರ್ ಟೋಪೋಗ್ರಫಿನ ತೆಗೆದಾಕಿದ್ದಾರೆ ಅಂದ್ರೆ ಅದೀಗ ಅಲ್ಲಿಲ್ಲೇನು ಸರ ಅಂತ ಕೇಳಿದ್ದ, ಓಕೆನಾ. ಟೋಪೋಗ್ರಫಿ ತೆಗೆದಾಕಿದ್ದಾರೆ ಅಂತ ಹೇಳ್ತಿದಾರಲ್ಲ ಸರ, ಅದಿವಾಗ ಅಲ್ಲಿಲ್ಲೇನ್ರಿ ಸರ ಅಂತ ಕೇಳ್ತಾ ಇದ್ದ. ಸೊ ಅದು ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರುತ್ತೆ. ಸೊ ನೋಡಿ, ಗ್ರಹಗಳ ಪಟ್ಟಿಯಲ್ಲಿ ನಾವು ನೋಡ್ತಾ ಬಂದಾಗ ಇದನ್ನ ಸೂರ್ಯ ಅಂತ ಕನ್ಸಿಡರ್ ಮಾಡಿದಾಗ ಸೊ ಬುಧ ಗ್ರಹ, ತದನಂತರ ಸೊ ಶುಕ್ರ, ತದನಂತರ ಭೂಮಿ, ತದನಂತರ ಮಂಗಳ, ಆಸ್ಟ್ರೋಡ್ಗಳು. ಸೊ ಇವೆಲ್ಲ ಆಸ್ಟ್ರೋಡ್ಗಳು, ತದನಂತರ ಗುರು, ತದನಂತರ ಶನಿ, ಯುರನಸ್, ನೆಪ್ಚೂನ್. ಇಲ್ಲಿ ಕ್ಯೂಪರ್ ಬೆಲ್ಟ್ ಅಲ್ಲಿ ಇಲ್ಲಿ ಪ್ಲೂಟೋ ಇದೆ ಅಂತ ಹೇಳಿದ್ದೆ, ಹೌದಾ. ಕ್ಯೂಪರ್ ಬೆಲ್ಟ್ ಇಲ್ಲಿ ಟೋಪೋ ಇದೆ ಅಂತ ಹೇಳಿದ್ದೆ. ಸೊ ಇದನ್ನ 2006 ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು ತೆಗೆದಿದ್ದಾರೆ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಒಂದು ಬರುತ್ತೆ, ಒಂದು ಕಮಿಟಿ ಬರುತ್ತೆ, ಒಂದು ದೊಡ್ಡ ಸಮಿತಿ ಬರುತ್ತೆ. ಆ ಸಮಿತಿಯವರು ಸೊ ಖಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತ ವಿಜ್ಞಾನಿಗಳು ಅದನ್ನು ತೆಗೆದುಹಾಕಿದ್ದಾರೆ. ರೀಸನ್ ಏನಪ್ಪಾ ಅಂದ್ರೆ, ಸೊ ಗ್ರಹಗಳು ಅಂದಾಗ ತನ್ನ ಸುತ್ತನ್ನ ತಾನು ಹಾಕ್ತಾ ಬಂದಾಗ ಸೊ ಅದು ಸೂರ್ಯನನ್ನ ಸುತ್ತಾಕ್ಬೇಕು, ಬಟ್ ಬೇರೆ ಗ್ರಹಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಇದೇನ್ ಮಾಡ್ತಿತ್ತು, ಪ್ಲೂಟೋ ಗ್ರಹ ತನ್ನ ಸುತ್ತ ತಾನು ಹಾಕ್ತಾ ಏನ್ ಮಾಡ್ತಾ ಇತ್ತು, ಹಂಗೆ ಇಲ್ಲಿ ನೆಪ್ಚೂನ್ ಅಂಡರ್ ಆಗಿ ಬರ್ತಿತ್ತು. ಮುಂದೆ ಹಿಂದೆ ಬರ್ತಿರ್ಲಿಲ್ಲ, ಮುಂದೆ ಯಾವತ್ತೋ ಫ್ಯೂಚರ್ ಅಲ್ಲಿ. ಸೊ ಆ ನೆಪ್ಚೂನ್ ಲೈನ್ ನ ಕಟ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಅದು ಫ್ಯೂಚರ್ ಅಲ್ಲಿ ನೆಪ್ಚೂನ್ ನಲ್ಲಿ ಕಟ್ ಮಾಡುತ್ತೆ ನೆಪ್ಚೂನ್ ಲೈನ್ ನ ಅಂತ ಅಂದಾಗ ಸೊ ಅದು ಒಂದು ಸಮಸ್ಯೆ ಆಗುತ್ತೆ. ಅದಲ್ಲದೆ ಕೂಡ ಸೊ ಭೂಮಿಗೆ ಇರ್ತಕ್ಕಂಥ ಏಕೈಕ ನ್ಯಾಚುರಲ್ ಗ್ರಹ ಯಾವ್ದಪ್ಪ ಅಂದ್ರೆ ಅದು ಉಪಗ್ರಹ ಅಂತ ಬಂದಾಗ ಚಂದ್ರ ಅಂತ ಕರಿತೀವಿ. ಸೊ ಅದೇನಾಗಿದೆ, ಚಂದ್ರನಿಗಿಂತ ಒಂದ್ ಸ್ವಲ್ಪ ಚಿಕ್ಕದಾಗಿದೆ. ಇನ್ನು 3ನೇ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂದ್ರೆ, ಸೊ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಅಷ್ಟೇ ಅಲ್ಲದೆ, ಓಕೆನಾ, ಸೌರಮಂಡಲದಲ್ಲಿ ಅತ್ಯಂತ ವೇಗವಾಗಿ ತಿರುಗುವ ಗ್ರಹ ಅಷ್ಟೇ ಅಲ್ಲದೆ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಹೌದು. ಸೊ ಈ ಪ್ಲೂಟೋ ಹೆಂಗಿತ್ತಪ್ಪ ಅಂದ್ರೆ, ಸೊ ನೋಡಿ, ಸೊ ಪ್ಲೂಟೋ ಈ ಚಂದ್ರನಿಗಿಂತನೂ ಸಣ್ಣದಿತ್ತು,
ಬುಧನಿಗಿಂತ ಸ್ವಲ್ಪ ದೊಡ್ಡದಿತ್ತು, ಚಂದ್ರನಿಗಿಂತನೂ ಸಣ್ಣದಿತ್ತು. ಅದನ್ನ ನೋಡಿ ಹಂಗಿದ್ದಾಗ ಸಮಸ್ಯೆ ಏನಾಗ್ತದೆ ಅಂದ್ರೆ, ಗ್ರಹಗಳ ಪಟ್ಟಿಯಲ್ಲಿ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳು ಅಂತ ನೋಡಿದ್ವಿ. ಈ 4 ಆಸ್ಟ್ರಾಯ್ಡ್ ಬೆಲ್ಟ್ ಗಳಿಂದ ಒಳಗಡೆ ಇರುವಂತದ್ದು ಆಂತರಿಕ ಗ್ರಹಗಳು. ಸೊ ಈ ಕಡೆಯಿಂದ ಆಸ್ಟ್ರಾನಮಿಯಿಂದ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಹೊರಗಡೆ ಇರುವಂತದ್ದು ಬಾಹ್ಯ ಗ್ರಹಗಳು ಅಂತ ನೋಡಿದ್ವಿ. ಓಕೆನಾ. ಸೊ ಈ ಬಾಹ್ಯ ಗ್ರಹಗಳು ಗ್ಯಾಸ್ ಇಂದ ತುಂಬಿದಾವೆ, ದೊಡ್ಡದಿದಾವೆ. ಸೊ ಇಲ್ಲಿ ಪ್ಲೂಟೋ ಹಂಗಾದ್ರೆ ಈ ಕಡೆ ಇರೋದ್ರಿಂದಾಗಿ ದೊಡ್ಡದಿರ್ಬೇಕಿತ್ತು ಆಸ್ ಕಂಪೇರ್ ಟು ಇನ್ನರ್ ಪ್ಲಾನೆಟ್ಸ್ ಗಳಿಗೆ. ಓಕೆನಾ. ಸೊ ಇನ್ನರ್ ಪ್ಲಾನೆಟ್ ಗಳಿಗೆ ಕಂಪೇರ್ ಮಾಡಿದಾಗ, ಸೊ ಹೊರಗಿನ ಇರ್ತಕ್ಕಂಥ ಪ್ಲಾನೆಟ್ ಗಳಲ್ಲಿ ಪ್ಲೂಟೋ ಬಹಳ ದೊಡ್ಡದಿರ್ಬೇಕಾಗಿತ್ತು. ಆ ಕಂಡೀಷನ್ ಕೂಡ ಫಿಲ್ ಮಾಡಲ್ಲ. ಸೊ ನೋಡಿ, ಚಂದ್ರನಿಗಿಂತನೂ ಚಿಕ್ಕದಾಗಿದೆ, ಚಂದ್ರನೇ ಚಿಕ್ಕದಾಗಿದ್ದಾನೆ, ಹೌದಾ. ಸೊ ಗ್ರಹಗಳು ದೊಡ್ಡದಾಗಿರ್ತವೆ, ಅದರದ್ದು ಉಪ ಸ್ಯಾಟಲೈಟ್ಗಳು. ಓಕೆನಾ. ಸೊ ಸ್ಯಾಟಲೈಟ್ಗಳು ತುಂಬಾ ಚಿಕ್ಕದಾಗಿರ್ತವೆ. ಆ ಚಂದ್ರನಿಗಿಂತ ಚಿಕ್ಕದಾಗಿದ್ದಾನೆ ಅಂದಾಗ ಅದನ್ನ ಗ್ರಹಗಳ ಪಟ್ಟಿಯಲ್ಲಿ ಇಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕ್ತಾರೆ. ಓಕೆನಾ. ಸೊ ಗೊತ್ತಾಗ್ತಿದ್ಯಾ ಇಲ್ಲಿವರೆಗೂ ಗೊತ್ತಾಗ್ತಿದ್ಯಾ? ಹಾಗಾಗಿ ಅದನ್ನ ತೆಗೆದಾಕಿಲ್ಲ, ಕಂಡೀಷನ್ ಅಲ್ಲಿ ಅದನ್ನ ಸ್ಟಡಿ ಮಾಡ್ತಾ ಇಲ್ಲ ನಾವು, ಕಂಡೀಷನ್ ಅಲ್ಲಿ ಅದನ್ನ ಸ್ಟಡಿ ಮಾಡ್ತಾ ಇಲ್ಲ, ಅದನ್ನ ತೆಗೆದಾಕಿಲ್ಲ. ತೆಗೆದಾಕಿದೀವಿ ಅಂದ್ರೆ ತೆಗೆದಾಕಿರಲ್ಲ ಅದನ್ನೇನು. ಓಕೆನಾ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ವಲ್ಲ? ಮೈಕಲ್ಲಿ ನಿಮಗೆ ವಾಯ್ಸ್ ಕೇಳಿಸ್ತಿದ್ಯಾನಪ್ಪ? ಇದು ಯಾವುದು ಬ್ರಿಟಿಷ್ ಕಾಲದ ಕೀಪ್ಯಾಡ್ ಮೊಬೈಲ್ ಇದ್ದಂಗೆ ಐತೆ. ಇರ್ಲಿ, ಅಡ್ಜಸ್ಟ್ಮೆಂಟ್ ಇಸ್ ಡೆವಲಪ್ಮೆಂಟ್ ಅಲ್ಲಪ್ಪ. ಅಂದುಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಳ್ಳೋದೇ ಜೀವನ. ಓಕೆನಾ. ನೋಡೋಣ. ಸೌಂಡು ಇದ್ರದ್ದು ಹೋಗೇ ಬಿಟ್ಟೈತೆ, ಸೌಂಡ್ ಬಟನೇ ಹೋಗೈತೆ. ಮೆಲ್ಲಕ್ಕೆ ಕಮೆಂಟ್ ಅಲ್ಲಿ ನೀವು ಹಾಕಿ ವಾಯ್ಸ್ ಏನಾದ್ರು ಕೇಳಿಸ್ತಿದ್ರೆ. ಓಕೆನಾ. ಇರ್ಲಿ. ಸೊ ನೋಡಿ, ನಾನು 1000 ಸಲ ಕ್ಲಾಸಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಬರೆಯುವ ಅಕ್ಷರದ ಬಗ್ಗೆ ಗಮನ ಕೊಡಬೇಡಿ. ನಿಮಗೆ ಸಾಫ್ಟ್ ಕಾಪಿ ನೋಟ್ಸ್ ನಾನು ಸಂಪೂರ್ಣವಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ಪಾಠ ಮಾಡ್ತಿರ್ತೀನಿ ಇದಕ್ಕಿಂತ 1-2 ಪಾಯಿಂಟ್ಗಳ ಎಕ್ಸ್ಟ್ರಾನೇ ಬುಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ನೋಟ್ಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಏನೋ ರಫ್ ನೋಟ್ಸ್ ಆಗಿ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ, ರಫ್ ನೋಟ್ಸ್ ಬಗ್ಗೆ. ಓಕೆನಾ. ಸೊ ಪ್ಲೂಟೋ ಯಾಕೆ ತೆಗೆದಾಕಿದೀವಿ, ಅದು ಅಲ್ಲೇ ಇರುತ್ತೆ, ಅದು ಎಲ್ಲಿಗೂ ಹೋಗಿರಲ್ಲ. ಬಟ್ ಅದನ್ನ ಸ್ಟಡಿ ಮಾಡೋದನ್ನ ಕಮ್ಮಿ ಮಾಡಿದೀವಿ, ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದೀವಿ. ಗೊತ್ತಾಗ್ತಿದ್ಯಾ? ಸೊ ಅದೆಲ್ಲೂ ಹೋಗಿರಲ್ಲ, ಅಲ್ಲೇ ಇರುತ್ತೆ. ಬಟ್ ಅದು ಡೈಲಿ ಅದ್ರ ಕೆಲಸ, ಡೈಲಿ ಅದೇನ್ ಮಾಡ್ಬೇಕು, ರೋಟೇಟ್ ಆಗ್ತಾ ಇರ್ತದೆ. ಅದು ಸರೌಂಡಿಂಗ್ ಅಲ್ಲಿ ಸೌರಮಂಡಲದಲ್ಲಿ ಇರ್ಬೇಕಾಗಿರ್ತದೆ, ಎಲ್ಲೂ ಹೋಗಿರಲ್ಲ. ಓಕೆನಾ. ಸೊ ಹಾಗಾದ್ರೆ ಈಗ ಮುಂದಿನ ಹಂತದಲ್ಲಿ ಏನ್ ನೋಡ್ತಾ ಇದೀವಿ ನಾವು, ಟೋಪೋಗ್ರಫಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ವಿ? ಟೋಪೋಗ್ರಫಿಗಳು. ಸೌರಮಂಡಲದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲಾ ಗ್ರಹಗಳನ್ನ ಸ್ಟಡಿ ಮಾಡಿದ್ವಿ, ಉಪಗ್ರಹಗಳನ್ನ ಸ್ಟಡಿ ಮಾಡಿದ್ವಿ. ತದನಂತರ ನಾವು ಸೌರಮಂಡಲಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನೂ ಕೂಡ ಕಲೆ ಹಾಕಿದ್ವಿ. ಓಕೆನಾ. ಈಗ ನಾವು ಲಾಸ್ಟ್ ಸೌರಮಂಡಲದ ಕೊನೆಯ ಹಂತದಲ್ಲಿ ನಾವು ಬಂದಾಗ ಭೂಮಿ ಮತ್ತು ಚಂದ್ರನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಜಾಸ್ತಿ ಇನ್ಡೆಪ್ತ್ ಆಗಿ, ಸ್ವಲ್ಪ ಜಾಸ್ತಿನೇ ಸ್ಟಡಿ ಮಾಡಿದ್ವಿ. ಯಾಕೆ ಜಾಸ್ತಿ ಸ್ಟಡಿ ಮಾಡಿದ್ವಿ? ಓಕೆನಾ. ಸೊ ನಾವು ವಾಸಿಸ್ತಿರ್ತಕ್ಕಂಥ ಏಕೈಕ ಗ್ರಹ, ನಾವು ಇರುವಂತ ಏಕೈಕ ಗ್ರಹ ಅಂತ ಹೇಳಿ ಆ ಗ್ರಹದ ಬಗ್ಗೆ ಒಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ನಾವು ಹೇಳಿದ್ವಿ. ರೀಸನ್ ಏನಪ್ಪಾ ಅಂದ್ರೆ ನೋಡಿ, ಸೊ ನಾವು ಎಲ್ಲಿರ್ತೀವೋ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಚೆನ್ನಾಗಿ ಮಾಹಿತಿ ಇರಬೇಕು. ಓಕೆನಾ. ಹಂಗಾಗಿ ಭೂಮಿ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ. ಸೊ ಇನ್ನು ಸ್ಟಡಿ ಪರ್ಪಸ್ ಅಂತ ಬಂದಾಗ ಈ ಟೋಪೋಗ್ರಫಿನ ನಾವು ಅಧ್ಯಯನ ಮಾಡೋದು ಬಹಳ ಮಹತ್ವದ ಕಾರಣ ಆಗ್ತದೆ. ನೋಡಿ, ತುಂಬಾ ಹಂತದಲ್ಲಿ ಹಂತವಾಗಿ ಕ್ಲಾಸಸ್ ನ ನಡೆಸ್ಕೊಡ್ತಾರೆ ತುಂಬಾ ಟೀಚರ್ಸ್ಗಳು. ಆ ಹಂತದಲ್ಲಿ ನೋಡಿ PC PSI ಲೆವೆಲ್ಗೆ ಅಂತ ಬಂದಾಗ ಸೊ ತುಂಬಾ ಕಡೆ ಈ ಟೋಪೋಗ್ರಫಿ ಕಾನ್ಸೆಪ್ಟ್ ನ ಬಿಟ್ಬಿಡ್ತಾರೆ. ಟೋಪೋಗ್ರಫಿನ ಹೇಳೋದೇ ಇಲ್ಲ. ವರ್ಲ್ಡ್ ಜಿಯೋಗ್ರಫಿ ಹೇಳ್ತಾರೆ, ಇಂಡಿಯನ್ ಜಿಯೋಗ್ರಫಿ ಹೇಳ್ತಾರೆ, ಸ್ಟೇಟ್ ಜಿಯೋಗ್ರಫಿ ಅಂತ ಹೇಳಿ ಕರ್ನಾಟಕ ಜಿಯೋಗ್ರಫಿನ ಮುಗಿಸ್ಬಿಡ್ತಾರೆ. ಬಟ್ ಆ ಟೋಪೋಗ್ರಫಿ ಕಾನ್ಸೆಪ್ಟ್ ಬಹಳ ಬೇಕಾಗ್ತದೆ ನಮಗೆ. ಆ ಟೋಪೋಗ್ರಫಿ ಅಂದ್ರೆ ಏನು? ಭೂಸ್ಥಿತಿಯ ಅಧ್ಯಯನ. ನಾವು ಗ್ರಹಗಳ ಬಗ್ಗೆ ನೋಡಿದೀವಿ, ಅಲ್ಲಿ ಭೂಮಿ ಬಗ್ಗೆ ನೋಡಿದೀವಿ ಅಂದಾಗ ಆ ಭೂಮಿಯ ಆಕೃತಿ, ಆಕಾರ, ವಿಕಾರಗಳ ಬಗ್ಗೆನೂ ಅಧ್ಯಯನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆಕಾರ ವಿಕಾರಗಳನ್ನ ಅಧ್ಯಯನ ಮಾಡಿದ ಮೇಲೆ ತದನಂತರದ ಮುಂದಿನ ಹಂತದಲ್ಲಿ ಸೊ ಡೈರೆಕ್ಟ್ ಆಗಿ ವರ್ಲ್ಡ್ ಜಿಯೋಗ್ರಫಿ ಇಳಿಯೋಣ. ಓಕೆನಾ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕ್ತಾ ಬನ್ನಿ. ಹಾಕ್ತಾ ಬನ್ನಿ. ನೋಡಿ, ಟೋಪೋಗ್ರಫಿ ಅಂದಾಗ ಅದನ್ನ ನಾವು ಕನ್ನಡದಲ್ಲಿ ಏನಂತೀವಿ? ಭೂಸ್ಥಿತಿಯ ಆಕೃತಿಯ ಅಧ್ಯಯನ ಅಂತ ಕರಿತೀವಿ. ಭೂಮಿಯ ಮೇಲ್ಮೈ ಆ ಸ್ಥಿತಿಯನ್ನ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ? ಟೋಪೋಗ್ರಫಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಆ ಮೇಲ್ಮೈ ವಿಸ್ತೀರ್ಣದ ಮೇಲ್ಮೈಯಲ್ಲಿ ನಮಗೆ ಏನ್ ಕಾಣಿಸ್ತದೆ? ಭೂಮಿ ಆನ್ ಅಂಡ್ ಎವರೇಜ್ ಸ್ಟಡಿದ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿನ ಸೈಡಿಗೆ ಇಟ್ಟು ಅಂದಾಜ್ ನೋಡಿ. ಸೊ ಭೂಮಿನ ನಾವು ಮೇಲ್ಗಡೆ ನಿಂತ ನೋಡ್ತಾ ಇರ್ತೀವಿ. ಸೊ ಏನ್ ಕಾಣಿಸುತ್ತೆ ನಮಗೆ? ನೀರ್ ಕಾಣಿಸುತ್ತೆ, ಮಣ್ಣು ಕಾಣಿಸುತ್ತೆ. ಓಕೆನಾ. ಸ್ವಲ್ಪ ವಿಮಾನದಲ್ಲಿ ಹಂತದಲ್ಲಿದ್ದಾಗ ಅಥವಾ ಹೆಲಿಕಾಪ್ಟರ್ ಹಂತದಲ್ಲಿದ್ದಾಗ, ಅಟ್ಮಾಸ್ಫಿರಿಕಲ್ ವಾಯುಮಂಡಲದ ಅಂಡರ್ ಅಲ್ಲಿ ಇದ್ದಾಗ ನಮ್ಗೆ ಏನೇನ್ ಕಾಣಿಸುತ್ತೆ? ಸೊ ಫಸ್ಟ್ ಗೆ ನಮಗೆ ಕಾಣುವಂಥದ್ದೇ ಸೊ ಏನ್ ಕಾಣಿಸ್ತದೆ? ನೀರಿನ ಪ್ರದೇಶ ಕಾಣಿಸ್ತದೆ, ಮೀನ್ಸ್ ಸಾಗರಗಳು ಕಾಣಿಸ್ತವೆ. ಓಕೆನಾ. ಸಮುದ್ರಗಳು ಕಾಣಿಸುತ್ತೆ. ತದನಂತರ ಏನ್ ಕಾಣಿಸುತ್ತೆ ನಮಗೆ? ಗುಡ್ಡಗಾಡು ಪ್ರದೇಶಗಳು ಕಾಣಿಸುತ್ತೆ, ಗುಡ್ಡಗಳು. ಓಕೆನಾ. ಗುಡ್ಡಗಳು ಇದು ಆಡು ಭಾಷೆಯಲ್ಲಿ ಬರೀತಿದ್ದೀನಿ ಅನ್ಕೊಬಿಡಿ. ಪರ್ವತಗಳು ಕಾಣಿಸುತ್ತೆ. ಏನ್ ಕಾಣಿಸುತ್ತೆ?
ಪರ್ವತಗಳು. ಸೊ ಪರ್ವತಗಳು ಕಂಡಾಗ ಮುಂದಿನ ಹಂತದಲ್ಲಿ ನಮ್ಗೇನ್ ಕಾಣಿಸುತ್ತೆ? ತಗ್ಗಾದ ಪ್ರದೇಶಗಳು. ತಗ್ಗಾದ ಪ್ರದೇಶಗಳು ಕಾಣಿಸುತ್ತೆ. ತಗ್ಗಾದ ಪ್ರದೇಶಗಳು. ಅದಾದ್ಮೇಲೆ ಮುಂದಿನ ಹಂತದಲ್ಲಿ ನಮಗೆ ಮಹಾ ಮೈದಾನಗಳು ಕಾಣಿಸುತ್ತೆ. ಓಕೆನಾ? ಮಹಾ ಮೈದಾನಗಳು ಕಾಣಿಸುತ್ತೆ. ಮೈದಾನಗಳು. ತದನಂತರ ಏನ್ ಕಾಣಿಸುತ್ತೆ? ನದಿಗಳ ಪ್ರದೇಶಗಳು ಕಾಣಿಸುತ್ತೆ. ನದಿಗಳು. ಓಕೆನಾ? ಕೆರೆಗಳು ಕಾಣಿಸುತ್ತಾ? ಕಣ್ ಚೆನ್ನಾಗಿದ್ರೆ ಕೆರೆಗಳು ಕಾಣಿಸುತ್ತೆ, ಇಲ್ಲ ಅಂದ್ರೆ ನದಿಗಳಂತೂ ಕಂಡೇ ಕಾಣಿಸುತ್ತೆ. ತದನಂತರ ನಮಗೆ ಕಾಣುವಂಥದ್ದೇನು? ಸೊ ಫಾರೆಸ್ಟ್ ಮೀನ್ಸ್ ಕಾಡುಗಳು. ಅದನ್ನ ಬಿಟ್ಟರೆ ಸಿಟಿಗಳು, ನಗರಗಳಿಲ್ಲ ಅಂದ್ರೆ ಎಂಟಿ ಲ್ಯಾಂಡ್ ಮೀನ್ಸ್ ಮೈದಾನಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಕಾಣಿಸುತ್ತೆ. ಎಸ್ ಸರ್ ನಮ್ಮ. ಸೊ ಇವೆಲ್ಲವೂ ನಮಗೆ ಕಾಣಿಸುವಂತ ಸ್ಥಿತಿನೇ ನಾವು ಟೋಪೋಗ್ರಫಿ ಅಂತ. ಓಕೆನಾ? ಗೊತ್ತಾಗ್ತಿದ್ಯಾ? ಟೋಪೋಗ್ರಫಿ ಅಂದ್ರೆ ಏನಪ್ಪ? ಒಂದು ವಾಯುಮಂಡಲದ ಅಂಡರಲ್ಲಿದ್ದಾಗ ನಮಗೆ ಏನೇನು ಕಾಣಿಸುತ್ತೆ, ಮೇಲ್ಮೈಯಲ್ಲಿ ನೋಡಿದಾಗ ನಮಗೆ ಏನೇನು ಕಾಣಿಸುತ್ತೆ, ಇದನ್ನ ಟೋಪೋಗ್ರಫಿ ಅಂತ ಕರಿತೀವಿ. ಭೂಮಿಯ ಮೇಲ್ಮೈ ಸ್ಥಿತಿ ಆಕೃತಿಗಳ ಅಧ್ಯಯನವನ್ನ ನಾವೇನಂತ ಕರಿತೀವಿ? ಟೋಪೋಗ್ರಫಿ ಅಂತ ಕರಿತೀವಿ. ಇಷ್ಟೇ, ಏನು ಜಾಸ್ತಿ ಇಲ್ಲ ಇದರಲ್ಲಿ. ಬಟ್ ಇದನ್ನ ಫಾರ್ಮೇಶನ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಟೋಪೋಗ್ರಫಿಯ ಮೂಲ ಉದ್ದೇಶ. ಸೊ ಹಾಗಾದ್ರೆ ನೋಡಿ, ಈ ಟೋಪೋಗ್ರಫಿ ಅಂತಂದು ಇಂಜಿನಿಯರಿಂಗ್ ಅಲ್ಲಿ ಒಂದು ಸಬ್ಜೆಕ್ಟ್ ಬರ್ತದೆ. ಓಕೆನಾ? ಟೋಪೋಗ್ರಫಿ ಅಂತ ಬರಲ್ಲ, ಲ್ಯಾಂಡ್ ಸರ್ವೇರ್ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ. ಓಕೆನಾ? ಥರ್ಡ್ ಸೆಮ್ ಅಲ್ಲಿ. ಓಕೆ, ಥರ್ಡ್ ಸೆಮ್ ಅಲ್ಲಿ ಟೋಪೋಗ್ರಫಿ ಬಗ್ಗೆ ಕಾನ್ಸೆಪ್ಟ್ಗಳು ಬರ್ತದೆ ಇಂಜಿನಿಯರಿಂಗ್ ಅಲ್ಲಿ. ನೀವು ಟೋಪೋಗ್ರಫಿಗಳ ಬಗ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಓದಿರ್ತೀರಾ. ಸೊ ವರ್ಲ್ಡ್ ಮ್ಯಾಪ್ ಹಿಂಗಿದ್ರೆ ಸೊ ಯಾವ್ದಾದ್ರು ಗುಡ್ಡ ಪ್ರಗಾಢ ಪ್ರದೇಶ ಇದ್ರೆ ಸರ್ಕಲ್ ಹಾಕಿರ್ತಾರೆ ಅಲ್ಲಿ. ಟೋಪೋಗ್ರಫಿ ಮ್ಯಾಪ್ಗಳೇ ಒಂಥರ ವಿಚಿತ್ರ ಇರ್ತದೆ, ಅದನ್ನ ನಿಮ್ಗೆ ಗೊತ್ತಾಗಲ್ಲ. ಓಕೆನಾ? ನಾರ್ಮಲ್ ಆಗಿ ಸಡನ್ ಆಗಿ BA BCom ಸ್ಟೂಡೆಂಟ್ಸ್ ಗಳಿಗೆ ನೋಡಿದಾಗ ಟೋಪೋಗ್ರಫಿ ಇಮೇಜಸ್ ಗಳು ಗೊತ್ತಾಗಲ್ಲ. ಬಹಳ ಸ್ಪೆಸಿಫಿಕ್ ಆಗಿ ಒಂದೊಂದು ವಿಶೇಷ ರೀತಿಯಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ನಮ್ದು ನಾರ್ಮಲ್ ಮ್ಯಾಪ್ಗಳು ಇದ್ದಂಗಿರಲ್ಲ. ಓಕೆನಾ? ಇಲ್ಲಿ ಸಿಟಿ ಇದೆ, ಇಲ್ಲಿ ಗುಲ್ಬರ್ಗ ಇದೆ, ಇಲ್ಲಿ ಬೆಂಗಳೂರು ಇದೆ, ಇಲ್ಲಿ ಮೈಸೂರು ಇದೆ, ಇಲ್ಲಿ ಚಾಮರಾಜನಗರ ಇದೆ, ಇಲ್ಲಿ ಧಾರವಾಡ ಇದೆ, ಇಲ್ಲಿ ಬಿಜಾಪುರ ಇದೆ ಅಂತ ಆ ತರ ಕಾಣಲ್ಲ. ಓಕೆನಾ? ಸೊ ಟೋಪೋಗ್ರಫಿ ಮ್ಯಾಪೇ ಬೇರೆ ಇರ್ತದೆ. ಟೋಪೋಗ್ರಫಿ ಮ್ಯಾಪ್ ಅಲ್ಲಿ ಓನ್ಲಿ ಮೆನ್ಷನ್ ಆಗಿರುವಂತದ್ದು ನ್ಯಾಚುರಲ್ ಆಗಿರುವಂತದ್ದು. ಹಾಗಾದ್ರೆ ನ್ಯಾಚುರಲ್ ಏನೇನಿದೆ? ಓಕೆನಾ? ಸಾಗರಗಳಿದಾವೆ, ಸಮುದ್ರಗಳಿದಾವೆ, ಗುಡ್ಡಗಾಡು ಪ್ರದೇಶಗಳಿದಾವೆ, ಪರ್ವತಗಳಿದಾವೆ. ಓಕೆನಾ? ಸೊ ತಗ್ಗಾದ ಪ್ರದೇಶಗಳಿದಾವೆ, ಮಹಾ ಮೈದಾನಗಳಿದಾವೆ, ತದನಂತರ ನದಿಗಳ ಪ್ರದೇಶಗಳು, ಕೆರೆಗಳ ಪ್ರದೇಶಗಳು, ಕಾಡಿನ ಪ್ರದೇಶಗಳು ಮತ್ತು ಮಹಾನ್ ನಗರಗಳು. ಸೊ ಈ ತರ ಟೋಪೋಗ್ರಫಿಯಲ್ಲಿ ಮೆನ್ಷನ್ ಆಗಿರುವಂತದ್ದು. ಟೋಪೋಗ್ರಫಿ ಮ್ಯಾಪ್ ನ ಯಾರಾದ್ರೂ ನೋಡಿರ್ಲಿಲ್ಲ ಅಂದ್ರೆ ಸೊ ಕ್ರೋಮ್ ಹೋಗಿ ನೀವು ಟೋಪೋಗ್ರಫಿ ಮೀನ್ಸ್ ಎಲ್ಲರೂ ಕ್ರೋಮೆ ಅಂತಲ್ಲ, ಗೂಗಲ್ ಎಲ್ಲರೂ ಒಂದ್ ಕಡೆ ಹೋಗಿ ಹುಡುಕ್ರಿ ಟೋಪೋಗ್ರಫಿ ಮ್ಯಾಪಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆ ಹಾಕಿ. ಓಕೆನಾ? ಸೊ ನೀವು ಕಲೆ ಹಾಕಿರೋ ಮಾಹಿತಿನ ನಮ್ಮ ಇನ್ಸ್ಟಾ ಪೇಜ್ ಅಲ್ಲೂ ಕೂಡ ಶೇರ್ ಮಾಡಿ. ಈಶ್ವರ್ಗಳು ಎಜುಕೇಶನ್ ಅಂತ ಇನ್ಸ್ಟಾ ಪೇಜ್ ಇದೆ. ಸೊ ಅಲ್ಲಿನೂ ಕೂಡ ನಮಗೆ ಶೇರ್ ಮಾಡಿ. ನೋಡಿ, ನಮ್ಮಿಂದ ನೀವು ಕಲಿತಿದ್ದೀರಾ ಅನ್ನೋದಕ್ಕಿಂತ ಸ್ಟೂಡೆಂಟ್ಸ್ ಇಂದ ನಾವು ತುಂಬಾ ಕಲಿತಿರ್ತೀವಿ. ನಿಮಗೆ ಏನು ಬೇಕು ಅನ್ನೋದ್ರನ್ನ ನಾವು ನಿಮಗೆ ಏನ್ ಬೇಕು, ಓಕೆನಾ? ಎಜುಕೇಶನಲ್ ಪರ್ಪಸ್ ಆಗಿ ನಿಮಗೆ ಏನು ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆನೇ ನಾವು ಜಾಸ್ತಿ ರಿಸರ್ಚ್ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟ್ ಬಗ್ಗೆ ಬಿಟ್ಬಿಡಿ, ನಾವು ಓದಿರ್ತೀವಿ, ನಮಗೆ ನಾಲೆಡ್ಜ್ ಇರುತ್ತೆ ಸಬ್ಜೆಕ್ಟ್ ಅಂತ ಅಂದಾಗ ನಾವು ಏನೋ ಹೇಳ್ತಿರ್ತೀವಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಬಟ್ ವಿಶೇಷತೆಯಾಗಿ ನಿಮ್ಮ ನಡುವಿನ ಸಂವಾದದ ಮಧ್ಯೆ ನಾವು 10 ವಿಷಯಗಳನ್ನ ಕಲಿತಾ ಇರ್ತೀವಿ. ಹಾಗಾಗಿ ಒಬ್ರಿಗೊಬ್ರು ಏನ್ ಮಾಡ್ಬೇಕು? ಕನ್ವರ್ಸೇಷನ್ ಚೆನ್ನಾಗಿರ್ಬೇಕು. ಓಕೆನಾ? ಸೊ ನೀವು ಏನೇ ವಿಷಯದ ಬಗ್ಗೆ ಆಗಿರ್ಬೋದು, ಏನೋ 4 ವಿಚಾರಗಳು ನಿಮಗೆ ಗೊತ್ತಿದ್ದಷ್ಟು ನಮಗೂ ಶೇರ್ ಮಾಡಿ, ನಮಗೂ ಗೊತ್ತಿದ್ದಷ್ಟು ನಿಮಗೆ ಶೇರ್ ಮಾಡ್ತೀವಿ. ಓಕೆನಾ? ಸೊ ಸಬ್ಜೆಕ್ಟ್ ಬಿಟ್ಟು ನೆಕ್ಸ್ಟ್. ಸೊ ಇವಾಗ ಟೋಪೋಗ್ರಫಿಯ ನೋಡಿದ್ವಿ. ಏನ್ ನೋಡಿದ್ವಿ? ಇವೆಲ್ಲಾ ಪ್ರದೇಶಗಳು ಟೋಪೋಗ್ರಫಿಲಿ ಇರ್ತವೆ. ಇದನ್ನ ಟೋಪೋಗ್ರಫಿ ಅಂತ ಕರಿತೀವಿ. ಸ್ಟಡಿ ಮಾಡೋದನ್ನ, ಓವರ್ ವ್ಯೂ ಸ್ಟಡಿ ಮಾಡೋದನ್ನ ನಾವು ಟೋಪೋಗ್ರಫಿ ಅಂತ ಕರಿತೀವಿ. ಹಾಗಾದ್ರೆ ಸೊ ಸಡನ್ ಆಗಿ ನೋಡಿದಾಗ ಟೋಪೋಗ್ರಫಿ ಮೇಲಿಂದ ನೋಡಿದಾಗ ಇವೆಲ್ಲವೂ ಕಾಣಿಸ್ತದೆ. ಓಕೆ, ಬಟ್ ಭೂಮಿ ಮೇಲೆ ನಿಂತು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಭೂಮಿ ಮೇಲೆ ನಿಂತು ಅಧ್ಯಯನ ಮಾಡಬೇಕಾದ್ರೆ ಸೊ ನಮಗೆ ಮೂಲವಾಗಿ ಕಾಣೋದೇ ಮಣ್ಣು. ಹಾಗಾದ್ರೆ ಮೇಲ್ಮೈ ಪ್ರದೇಶ ಕಾಣಿಸುತ್ತೆ. ಹೌದಾ? ಭೂಮಿಯಲ್ಲಿ ಮೇಲ್ ನಿಂತು ನಾವು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ, ಒಂದು ಲ್ಯಾಂಡ್ ಸರ್ಫೇಸ್ ಅಲ್ಲಿ ನಿಂತು ನಾವು ಸ್ಟಡಿ ಮಾಡ್ಬೇಕಾದ್ರೆ ನಮಗೆ ಕಾಣುವಂಥದ್ದು ಮೊದಲನೇದಾಗಿ ಮಣ್ಣು ಕಾಣಿಸುತ್ತೆ. ಹೌದಾ? ಮೀನ್ಸ್ ಲ್ಯಾಂಡ್ ಕಾಣಿಸುತ್ತೆ. ಹಾಗಾದ್ರೆ ಅಲ್ಲಿ ಕಾಣುವಂಥದ್ದು ನಮಗೆ ಮಣ್ಣು ಕಾಣಿಸುತ್ತೆ. ಹಾಗಾದ್ರೆ ಮಣ್ಣು ಕೂಡ ಲ್ಯಾಂಡ್ ಸರ್ಫೇಸ್ ಅಲ್ಲಿ ಇರುವಂತದ್ದು, ಅದು ಕೂಡ ಅರ್ಥಕ್ಕೆ ಸಂಬಂಧಪಟ್ಟಂತದ್ದು. ಓಕೆನಾ? ಹೌದಲ್ವೇ? ಹಾಗಾದ್ರೆ ಸ್ಟಡಿ ಆಫ್ ಸಾಯಿಲ್ ನ ನಾವೇನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಡಾಲಜಿ. ಓಕೆನಾ? ಮಣ್ಣಿನ ಅಧ್ಯಯನವನ್ನು ನಾವೇನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಪೆಡಾಲಜಿ. ಇನ್ನೊಂದು ಪೆಡಾಗೋಜಿ ಅಂತ ಬರ್ತದೆ. ಓಕೆನಾ? BEd ಸ್ಟೂಡೆಂಟ್ಸ್ ಗಳಿಗೆ ಪೆಡಾಗೋಜಿ ಅಂತ. ಸೊ ಟೀಚಿಂಗ್ ಹೆಂಗ್ ಮಾಡ್ಬೇಕು ಅಥವಾ ಟೀಚಿಂಗ್ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ಹೇಳುವಂತದ್ದು ಪೆಡಾಗೋಜಿ. ಇದು ಬಂದ್ಬಿಟ್ಟು ಪೆಡಾಲಜಿ, ಸ್ಟಡಿ ಆಫ್ ಸಾಯಿಲ್ ಬಗ್ಗೆ. ಓಕೆನಾ? ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತದ್ದು ನಾವೇನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಟೀಚಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಸ್ಟಡಿ ಮಾಡ್ತಾರೆ BA BEd ಅಲ್ಲಿ. ಸೊ ಅದನ್ನ ಪೆಡಾಗೋಜಿ ಅಂತ ಕರಿತೀವಿ.
ಓಕೆನಾ, ಅದು ಬೇರೆ ಇದು ಬೇರೆ. ಸೊ ನೋಡಿ, ಇಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಓಕೆ, ಆ ಕಾನ್ಸೆಪ್ಟ್ ಅಲ್ಲೇ ಇಡು. ಇವಾಗ ನೆಕ್ಸ್ಟ್ ನೋಡಿ, ಸೊ ನಾವು ಓವರ್ ವ್ಯೂ ಆಗಿ ಸ್ಟಡಿ ಮಾಡ್ತಾ ಬಂದಾಗ ಟೋಪೋಗ್ರಫಿಯನ್ನ ಮೂಲವಾಗಿ 3 ಹಂತಗಳಾಗಿ ವಿಂಗಡಣೆ ಮಾಡ್ತೀವಿ. 3 ಹಂತವಾಗಿ ವಿಂಗಡಣೆ ಮಾಡ್ತೀವಿ. ಪ್ರಥಮವಾಗಿ ಪ್ರಥಮ ಶ್ರೇಣಿ ಅಂತ, ಪ್ರಥಮ ಶ್ರೇಣಿ. 3 ಶ್ರೇಣಿಗಳಾಗಿ ವಿಂಗಡಣೆ ಮಾಡ್ತೀವಿ. ಪ್ರಥಮ ಶ್ರೇಣಿ, ತದನಂತರ ದ್ವಿತೀಯ ಶ್ರೇಣಿ, ತದನಂತರ ತೃತೀಯ ಶ್ರೇಣಿ. ನೋಡಿ, ಅಕ್ಷರಗಳು ಒಂದ್ ಸ್ವಲ್ಪ ದೊಡ್ಡದು ಬರಿತಾ ಇದ್ದೀನಿ, ಸೊ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಇರೋರಿಗೆ ಕಾಣ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ತದನಂತರ ಬರುವಂತದ್ದು ತೃತೀಯ ಶ್ರೇಣಿ. ಓಕೆನಾ, ತೃತೀಯ ಶ್ರೇಣಿ ಬಗ್ಗೆ. ಸೊ ನೋಡಿ, ಹಾಗ ಪ್ರಥಮ ಶ್ರೇಣಿಯಲ್ಲಿ ಏನ್ ನೋಡ್ತೀವಿ? ಸೊ ಒಂದು ಅರ್ತ್ ಸರ್ಫೇಸ್ ಮೇಲೆ ನಾವು ನಿಂತಾಗ ಪ್ರಥಮ ಶ್ರೇಣಿಯಲ್ಲಿ ನಾವು ಮೂಲವಾಗಿ ನೋಡುವಂಥದ್ದೇ ಸಾಗರಗಳನ್ನ ನೋಡ್ತೀವಿ. ಏನಂತ ನೋಡ್ತೀವಿ? ಸಾಗರಗಳು ಮೀನ್ಸ್ ಮಹಾಸಾಗರಗಳು. ತದನಂತರ ಮಹಾದ್ವೀಪಗಳನ್ನು ನೋಡ್ತೀವಿ. ದ್ವೀಪಗಳನ್ನ ಏನಂತೀರಿ? ದ್ವೀಪಗಳು. ಓಕೆನಾ, ಮಹಾದ್ವೀಪಗಳನ್ನ ನೋಡ್ತೀವಿ. ಓಕೆನಾ, ಅಂಡಮಾನ್ ನಿಕೋಬಾರ್ ಅಂತದ್ದು. ಓಕೆನಾ, ಸೊ ಇವೆಲ್ಲ ದ್ವೀಪಗಳು, ಮಹಾದ್ವೀಪಗಳು. ಓಕೆನಾ, ದೊಡ್ಡದಾಗಿದ್ದಾವೆ, ಒಂದೊಂದು ರಾಜ್ಯದ ಲೆವೆಲ್ಗೆ ಇದಾವೆ. ಓಕೆನಾ, ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಮಹಾದ್ವೀಪಗಳನ್ನ ನೋಡ್ತೀವಿ. ಇನ್ನು ದ್ವಿತೀಯ ಶ್ರೇಣಿಯಲ್ಲಿ ಮಹಾಸಾಗರಗಳು ಮತ್ತು ಮಹಾದ್ವೀಪಗಳಲ್ಲಿ ನೋಡಿದಾಗ ನಾವು ದ್ವಿತೀಯ ಶ್ರೇಣಿಯಲ್ಲಿ ನೋಡುವಂಥದ್ದು ನದಿಗಳ ಬಗ್ಗೆ ನೋಡ್ತೀವಿ. ನದಿಗಳ ಬಗ್ಗೆ ನೋಡ್ತೀವಿ. ತದನಂತರದ ಪರ್ವತ ಶ್ರೇಣಿಗಳ ಬಗ್ಗೆ ನೋಡ್ತೀವಿ. ಓಕೆನಾ, ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಇರುವಂಥದ್ದು. ಓಕೆನಾ, ಗ್ಲೇಷಿಯರ್ ಲ್ಯಾಂಡ್ಸ್ ಅಲ್ಲಿ ನಾವು ಅದನ್ನೆಲ್ಲ ನೋಡ್ತೀವಿ. ತದನಂತರ ಮರುಭೂಮಿಗಳನ್ನು ನೋಡ್ತೀವಿ. ಇವೆಲ್ಲ ತೃತೀಯ ಶ್ರೇಣಿಗೆ ಸಂಬಂಧಪಟ್ಟ ಎಕ್ಸೆಟ್ರಾ ಅಂತ ಬರ್ಕೊಳ್ಳಿ. ಇನ್ನು ತೃತೀಯ ಶ್ರೇಣಿಗೆ ಅಂತ ಬಂದಾಗ ನೋಡಿ, ಸಾಗರಗಳನ್ನ ನೋಡಿದ್ವಿ, ಮಹಾದ್ವೀಪಗಳನ್ನ ನೋಡಿದ್ವಿ, ನದಿಗಳನ್ನ ನೋಡಿದ್ವಿ, ಪರ್ವತ ಶ್ರೇಣಿಗಳನ್ನ ನೋಡಿದ್ವಿ, ಮರುಭೂಮಿಗಳನ್ನ ನೋಡಿದ್ವಿ. ತದನಂತರದ ಹಂತದಲ್ಲಿ ಮಹಾ ಮೈದಾನಗಳನ್ನ ನೋಡಿದ್ವಿ. ಇವೆಲ್ಲವೂ ಕೂಡ ದ್ವಿತೀಯ ಶ್ರೇಣಿಗೆ ಸಂಬಂಧಪಟ್ಟಂತ. ಇನ್ನು ತೃತೀಯ ಶ್ರೇಣಿಯಲ್ಲಿ ನೋಡುವಂತದ್ದನ್ನಾದ್ರೆ ಆ ದ್ವಿತೀಯ ಶ್ರೇಣಿ ಮತ್ತು ತೃತೀಯ ಶ್ರೇಣಿಗೂ ಏನೂ ವ್ಯತ್ಯಾಸ ಇರಲ್ಲ, ಜಾಸ್ತಿ ಏನು ವ್ಯತ್ಯಾಸ ಇರಲ್ಲ. ಅದೊಂಥರ ಹೈ ಲೆವೆಲ್ ಅಲ್ಲಿ ಇರುತ್ತೆ, ಇದೊಂದು ಸ್ವಲ್ಪ ಲೋ ಲೆವೆಲ್ ಅಲ್ಲಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಅದೊಂದು ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರುತ್ತೆ, ಇದೊಂದು ಸ್ವಲ್ಪ ಲೋ ಲೆವೆಲ್ ಅಲ್ಲಿ. ಹೆಂಗಪ್ಪ ನೋಡ್ರಿ, ನದಿಗಳಿದಾವೆ, ಇಲ್ಲಿ ಕೆರೆಗಳನ್ನ ನೋಡ್ತೀವಿ. ಕೆರೆಗಳು. ಓಕೆನಾ, ಕೊಳ್ಳಗಳ ಬಗ್ಗೆ ನೋಡಿ, ಕೊಳ್ಳಗಳು ಅನ್ನೋ ಪದಗಳು ಜಾಸ್ತಿ ಜನರಿಗೆ ಗೊತ್ತೇ ಇಲ್ಲ. ಕೊಳ್ಳಗಳನ್ನ ನೋಡ್ತೀವಿ. ತದನಂತರದಲ್ಲಿ ನಾವು ಮೈದಾನಗಳನ್ನ ನೋಡ್ತಿರ್ತೀವಿ. ಅಲ್ಲಿ ಮಹಾ ಮೈದಾನಗಳನ್ನ ನೋಡಿದ್ರೆ ಇಲ್ಲಿ ನದಿಗಳ ಸಮನಾದ ಲ್ಯಾಂಡ್ ಸರ್ಫೇಸ್ ನ ನೋಡ್ತಿರ್ತೀವಿ. ಇಲ್ಲಿ ಪರ್ವತ ಶ್ರೇಣಿಗಳನ್ನ ನೋಡಿದ್ರೆ ಇಲ್ಲಿ ಗುಡ್ಡಗಾಡುಗಳನ್ನ ನೋಡ್ತಿರ್ತೀವಿ. ಗುಡ್ಡಗಾಡುಗಳು. ತದನಂತರ ತೃತೀಯ ಶ್ರೇಣಿಯಲ್ಲಿ ನಾವು ಕಣಿವೆಗಳನ್ನ ನೋಡ್ತೀವಿ. ಗೊತ್ತಾಗ್ತಿದ್ಯಾ? ಕಣಿವೆಗಳನ್ನ ನೋಡ್ತೀವಿ. ತದನಂತರದ ಇಲ್ಲಿ ನಾವು ಡೆಲ್ಟಾಸ್ಗಳನ್ನ ನೋಡ್ತೀವಿ. ನದಿ ಹಂತದಲ್ಲಿ ಡೆಲ್ಟಾಸ್ಗಳು ಎಕ್ಸೆಟ್ರಾ ಬರ್ಕೊಳ್ಳಿ. ಅದನ್ನ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಅಲ್ಲಿ ಜಾಗ ಇಲ್ವಲ್ಲ. ಇವೆಲ್ಲವೂ ನಾವು ದ್ವಿತೀಯ, ಪ್ರಥಮ ಮತ್ತು ತೃತೀಯ ಶ್ರೇಣಿಯಲ್ಲಿ ನೋಡುವಂಥದ್ದು. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ಗಳಂತ ಬರ್ತಾ ಇದ್ರೆ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಓಕೆನಾ, ನೋಡ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ. ಓಕೆ, ಕಮೆಂಟ್ಸ್ಗಳು ಯಾಕೆ ಬರ್ತಾ ಇಲ್ಲ? ಕಮೆಂಟ್ಸ್ಗಳು ಕಾಣಿಸ್ತಾ ಇಲ್ಲ. ಬಿಕಾಸ್ ಇಲ್ಲಿ ಯೂಟ್ಯೂಬ್ ಸೈನ್ ಇನ್ ಮಾಡ್ಬೇಕು. ಓಕೆ, ಇರ್ಲಿ, ಅದು ಸೈನ್ ಇನ್ ಮಾಡಿಲ್ಲ. ಓಕೆನಾ, ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಏನಿಲ್ವಾ? ಮುಂದಿನ ಹಂತಕ್ಕೆ ಹೋಗೋಣ. ನೋಡಿ, ಏನಾದ್ರು ಡೌಟ್ಸ್ಗಳು ಏನೇ ಇರಲಿ, ಕ್ವರೀಸ್ಗಳು ಏನೇ ಇರಲಿ, ಪ್ರಥಮ ಹಂತ, ದ್ವಿತೀಯ ಹಂತ ಮತ್ತು ತೃತೀಯ ಶ್ರೇಣಿಗಳಲ್ಲಾಗಿರ್ಬೋದು, ಟೊಪೋಗ್ರಫಿಕಲ್ ಓಲ್ಡ್ ಕ್ಲಾಸಸ್ಗಳಲ್ಲಿ ಏನಾದ್ರೂ ಡೌಟ್ಸ್ ಇರಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟ, ಓಕೆ, ರೈಸ್ ಮಾಡಿ. ಓಕೆ, ಇವಾಗ ಹಂತವಾಗಿ ನೋಡ್ತಾ ಬಂದಾಗ ಪ್ರಥಮ ಶ್ರೇಣಿಗಳಲ್ಲಂತೂ ನ್ಯಾಚುರಲಿ ಸಾಗರಗಳು ಮತ್ತು ದ್ವೀಪಗಳು. ಇದನ್ನ ಯಾರಾದ್ರೂ ನಾವು ಮಾಡಿದೀವ? ಇಲ್ವಲ್ಲ. ಇದು ಮೂಲ ಹಂತದಲ್ಲಿ ಮನುಷ್ಯಂದು ಕೈವಾಡ ಇಲ್ಲ. ನ್ಯಾಚುರಲಿ ಅದು ಆಗಿಲ್ಲ. ಬಿಕಾಸ್ ಲ್ಯಾಂಡ್ ಸರ್ಫೇಸ್ ಯಾವಾಗ ಕ್ರಿಯೇಟ್ ಆಯ್ತೋ ಅವಾಗಿಂದನೂ ಇದಾವೆ. ನಿನ್ನೆ ಮೊನ್ನೆ ಆಗಿರುವಂತದ್ದಲ್ಲ, 200-300 ವರ್ಷಗಳ ಹಿಂದೆ ಆಗಿರುವಂತದ್ದಲ್ಲ. ಓಕೆನಾ, ಅವುಗಳೇನಿದಾವೆ, ಸಾಗರಗಳಾಗಿರ್ಬೋದು ಮತ್ತು ಮಹಾದ್ವೀಪಗಳು ಮೂಲವಾಗಿ ಯಾವತ್ತು ನಾವು ಜಿಯೋಗ್ರಫಿ ಸ್ಟಡಿ ಮಾಡಕ್ ಶುರು ಮಾಡಿದೀವೋ ಅವತ್ತು ನಡೆದನು ಇದಾವೆ. ಓಕೆನಾ, ಇದು ಗೊತ್ತಾಗ್ತಿದ್ಯಾ? ಏನೋ ನಿನ್ನೆ ಮೊನ್ನೆ ಯಾರೋ ಒಂದು 5-10 ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಆದಂತದ್ದಲ್ಲ, ಇದು ಯಾವತ್ತಿಂದನೂ ಇರುವಂತದ್ದು. ಹಾಗಾಗಿ ಇದು ಪ್ರಥಮ ಶ್ರೇಣಿಗೆ ನಾವು ಧಕ್ಕೆ ಹಚ್ಚಲ್ಲ. ಓಕೆನಾ, ಇದಕ್ಕೆ ಟಚ್ ಮಾಡಬಾರದು.
ನೆಕ್ಸ್ಟ್ ಅದ್ರ ಬಗ್ಗೆ ನೋಡೋಣ, ಸಾಗರಗಳು ಮತ್ತು ಮಹಾದ್ವೀಪಗಳ ಬಗ್ಗೆ ಸ್ಟಡಿ ಮಾಡೋಣ. ಸೊ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್ ಎರಡನೇ ಹಂತದಲ್ಲಿ ನದಿಗಳಿದ್ವು. ನದಿಗಳ ಬಗ್ಗೆ ಏನಾದ್ರು ನದಿಗಳನ್ನ ನಾವು ಕ್ರಿಯೇಟ್ ಮಾಡಿದೀವ? ಇಲ್ವಲ್ಲ. ಬಟ್ ಸೊ ಇವುಗಳ ಮುಂದಿನ ಹಂತದಲ್ಲೇ ಇದಾವೆ. ನದಿಗಳನ್ನ ನಾವು ಕ್ರಿಯೇಟ್ ಮಾಡಿದೀವ? ಇಲ್ಲ. ಸೊ ನದಿಗಳಿಗೆ ನಾವು ಉಗಮವನ್ನು ಹುಡುಕಬಹುದು. ತದನಂತರದ ಹಂತದಲ್ಲಿ ಸೊ ಪರ್ವತ ಶ್ರೇಣಿಗೂ ನಾವು ಏಜ್ ಅನ್ನ ಹೇಳ್ಬೋದು. ಹೌದಾ? ಪರ್ವತ ಶ್ರೇಣಿಗಳನ್ನ ನಾವು ಏಜ್ ಗಳನ್ನ ಹೇಳ್ಬೋದು. ಸೊ ಲ್ಯಾಂಡ್ ಮಾಸ್ ಗಳು ಏನಾಯ್ತು, ಗೋಲ್ಡ್ವನ ಅದು ಇದು ಅಂತ ಎಲ್ಲ ಹೇಳ್ತಿರ್ತೀವಲ್ಲ. ಸೊ ಗೋಲ್ಡ್ವನ ಅದರದ ಬಗ್ಗೆ ಆಗಿರ್ಬೋದು. ಸೊ ಲ್ಯಾಂಡ್ ಮಾಸ್ ಆಫ್ರಿಕಾ ಖಂಡದ್ದು ಟಚ್ ಆಗಿರ್ಬೋದು. ರಷ್ಯನ್ ಮೇಲಿನ ಪ್ಲೇಟ್ ಗಳನ್ನ ಟಚ್ ಆಗಿ ಈ ಪರ್ವತ ಶ್ರೇಣಿಗಳಾದವು ಅಂತ ಹೇಳ್ತಿರ್ತೀವಿ. ಗೊತ್ತಾಗ್ತಿದ್ಯಾ? ಸಡನ್ ಆಗಿ ಎಲ್ಲ ಟಾಪಿಕ್ಗಳನ್ನ ಹೇಳಿದ್ರೆ ನಿಮ್ ತಲೆಗೆ ಹೋಗಲ್ಲ. ಓಕೆನಾ? ಸೊ ಈ ಹಂತದಲ್ಲಿ ನಮಗೆ ಹೇಳುವಂಥದ್ದು. ತದನಂತರ ಮಹಾ ಮೈದಾನಗಳ ಬಗ್ಗೆ. ಮೈದಾನಗಳು ದಕ್ಕನ್ ಪ್ರಸ್ಥಭೂಮಿ ಹೆಂಗಾಯ್ತು? ಓಕೆನಾ? ಅರಾವಳಿ ಪರ್ವತ ಶ್ರೇಣಿ ಬರ್ತಾ ಬರ್ತಾ ಕರಗಿದೆ ಅಂತ ಹೇಳ್ತಿರ್ತೀವಿ. ಅದು ಪೂರ್ತಿ ಒಂದು ನಾರ್ಮಲ್ ಗುಡ್ಡಗಾಡು ಪ್ರದೇಶದ ಲೆವೆಲ್ಗೆ ಬಂದಂಗ ಐತಿ ಅಂತ ಹೇಳ್ತೀವಿ. ವೆಸ್ಟರ್ನ್ ಘಾಟ್ಸ್ ಗಳು ಹೆಂಗ್ ಫಾರ್ಮೇಶನ್ ಆಯ್ತು, ಇವೆಲ್ಲವೂ ಕೂಡ ಇದಕ್ಕೆ ನಾವು ಮಾಹಿತಿ ಇದೆ. ಇದನ್ನ ಹೆಂಗಾದವು ಅನ್ನೋದ್ರ ಬಗ್ಗೆ ನಾವು ಇತ್ತೀಚೆಗೆ ಒಂದು ಸರ್ಟನ್ ಏಜ್ ಲಿಮಿಟ್ ಅಂತ ಕೊಡಬಹುದು. ಒಂದು 2000 ವರ್ಷ, 3000 ವರ್ಷ, 5000 ವರ್ಷ, 7000 ವರ್ಷ ಅಂತ ಒಂದು ಸರ್ಟನ್ ಏಜ್ ಲಿಮಿಟ್ ಕೊಡಬಹುದು. ಸೊ ಇಲ್ಲಿ ದ್ವಿತೀಯ ಶ್ರೇಣಿಯಲ್ಲಿ ಸಿಗುವಂಥದ್ದು. ಇನ್ನು ತೃತೀಯ ಶ್ರೇಣಿಯಲ್ಲಿ ಸಿಗುವಂಥದ್ದು ಏನಿದಪ್ಪ? ತೃತೀಯ ಶ್ರೇಣಿಯಲ್ಲಿ ಸಿಗುವಂಥದ್ದು ಕೆರೆಗಳಿದ್ವು, ಗುಡ್ಡಗಳಿದ್ವು, ಕಾಡು ಪ್ರದೇಶಗಳಿದ್ವು. ಓಕೆನಾ? ಸೊ ಇವುಗಳಲ್ಲಿ ಮನುಷ್ಯನ ಒಂದು ಸ್ವಲ್ಪ ವಹಿವಾಟುಗಳು ನಡೀತಾ ಇರ್ತದೆ ನೋಡಿ. ಸೊ ಕೆರೆಗಳ ಹಂತದಲ್ಲಿ ಅಂತ ಬಂದಾಗ, ಕೆರೆಗಳು ಹಂತದಲ್ಲಿ ಸೊ ಮನುಷ್ಯನ ಕೈವಾಡ ಇದೆ. ಸೊ ನ್ಯಾಚುರಲಿ ಆಗಿರತಕ್ಕಂಥ ಕೆರೆಗಳಿದಾವೆ. ಓಕೆನಾ? ಲೂನರ್ ಲೇಕ್ ಅಂತ ಕರಿತೀವಿ, ಮಹಾರಾಷ್ಟ್ರದಲ್ಲಿದೆ. ಆಸ್ಟ್ರಾಯ್ಡ್ಗಳು ಬಿದ್ದು ಆಗಿರುವಂಥದ್ದು. ಸೊ ಇಲ್ಲಿ ನ್ಯಾಚುರಲಿ ಏನೋ ಇದೆ, ಜೊತೆಗೆ ಮನುಷ್ಯನ ಕೈವಾಡನೂ ಇದೆ. ಓಕೆನಾ? ಮನುಷ್ಯ 10 ಕೆರೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಸೊ ಕೆರೆಗಳನ್ನು ಕೂಡ ನಾವು ನೋಡುವಂಥದ್ದು ದ್ವಿತೀಯ ಶ್ರೇಣಿಯಿಂದ ತೃತೀಯ ಶ್ರೇಣಿಗೆ. ನೆಕ್ಸ್ಟ್ ಸೊ ತದನಂತರದ ಹಂತದಲ್ಲಿ ಇಲ್ಲಿ ನ್ಯಾಚುರಲಿನೂ ಕೂಡ ಇರುತ್ತೆ, ಮನುಷ್ಯನ ಕೈವಾಡನೂ ಇರುತ್ತೆ. ನೆಕ್ಸ್ಟ್ ಫಾಲ್ಸ್ ಗಳಾಗಿರ್ಬೋದು, ವಾಟರ್ ಫಾಲ್ಸ್. ಓಕೆನಾ? ವಾಟರ್ ಫಾಲ್ಸ್ ಗಳಾಗಿರ್ಬೋದು. ನೆಕ್ಸ್ಟ್ ಜಾರ್ಜ್ ಗಳಂತ ಕರಿತೀವಿ, ಜಾರ್ಜಸ್. ಓಕೆನಾ? ಜಾರ್ಜ್ಗಳು ಅಂತ ಕಣಿವೆಗಳನ್ನ ನೋಡ್ತಾ ಇರ್ತೀವಿ. ಓಕೆನಾ? ಸೊ ರಾಕಿ ಪಾರ್ಟಿಕಲ್ ಗಳಿಂದ ಪಾಸ್ ಆದಂತದ್ನ ನಾವು ಜಾರ್ಜಸ್ ಅಂತೀವಿ. ಸೊ ಸಾಫ್ಟ್ ಲ್ಯಾಂಡ್ ಇಂದ ಪಾಸ್ ಆದಂತದ್ನ ಕಣಿವೆಗಳು ಅಂತೀವಿ. ಸೊ ಈ ಕಣಿವೆಗಳು ಹಿಂಗಿರ್ತದೆ ನೋಡ್ರಿ. ಸೊ ಹಿಂಗಿರ್ತದೆ ನೋಡ್ರಿರಾ, ಇದು ಒಂದು ಗುಡ್ಡ ಅನ್ನೋದಾದ್ರೆ ಈ ಪ್ರದೇಶವನ್ನ ನಾವು ಏನಂತ ಕರಿತೀವಿ? ಕಣಿವೆಗಳು ಅಂತ ಕರಿತೀವಿ. ಇಂಥ ಪ್ರದೇಶಗಳನ್ನ ನಾವು ಕಣಿವೆ ಪ್ರದೇಶಗಳು ಅಂತ ಕರಿತೀವಿ. ಸೊ ವೆಸ್ಟರ್ನ್ ಘಾಟ್ಸ್ ಹಿಂಗಿದಾವೆ ಕಂಟಿನ್ಯೂಸ್ಲಿ. ಸೊ ಈ ಪ್ರದೇಶಗಳನ್ನ ಕಣಿವೆಗಳು ಅಂತ ಕರಿತೀವಿ. ತದನಂತರದ ಘಾಟ್ ಸೆಕ್ಷನ್ಸ್ ಗಳಿದಾವೆ, ಘಾಟ್ ಸೆಕ್ಷನ್ಸ್ಗಳು. ಹೌದಾ? ಸೊ ಈ ಪರ್ವತಗಳ ಶ್ರೇಣಿಯಲ್ಲೇ ಘಾಟ್ ಸೆಕ್ಷನ್ಸ್ ಇದಾವೆ, ಘಾಟ್ಗಳಿದಾವೆ. ಸೊ ಕರ್ನಾಟಕದಲ್ಲಿ ಒಂದು 5-6 ಘಾಟ್ಗಳಿದಾವೆ. ಆಗುಂಬೆ ಘಾಟ್ ಆಗಿರ್ಬೋದು, ಶಿರಾಡಿ ಘಾಟ್ ಆಗಿರ್ಬೋದು, ಕುದುರೆಮುಖ ಅಲ್ಲಾಗಿರ್ಬೋದು, ಸಕಲೇಶ್ಪುರ ಘಾಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ಇಲ್ಲಿನೂ ಕೂಡ ಮನುಷ್ಯನ ಕೈವಾಡ ಇದೆ. ಓಕೆನಾ? ಸೊ ನ್ಯಾಚುರಲಿ ಏನಿದೆ ಇದೆ, ಬಟ್ ಅದರಲ್ಲೂ ಕೂಡ ಮನುಷ್ಯನ ಕೈವಾಡ ಇರುವಂಥದ್ದು. ಸೊ ಕೈವಾಡ ಅಂದ್ರೆ ಏನು ಪವಾಡ ಮಾಡಲ್ಲ, ಒಂದಿಷ್ಟು ಡೆವಲಪ್ಮೆಂಟ್ ಆಗಿರಬಹುದು, ಅದನ್ನ ಹಾಳು ಮಾಡೋದ್ರದ ಬಗ್ಗೆ ಆಗಿರಬಹುದು. ಇಲ್ಲಿ ಮನುಷ್ಯನ ವಹಿವಾಟುಗಳ ಮೇಲೆ ಲ್ಯಾಂಡ್ ಒಂದ್ ಸ್ವಲ್ಪ ನೋಡಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಆಗಿ ಘಾಟ್ ಸೆಕ್ಷನ್ ನ್ಯಾಚುರಲಿ ಇರುತ್ತೆ. ನ್ಯಾಚುರಲಿ ಒಂದು ಗುಡ್ಡ, ಸೊ ತದನಂತರ ಇನ್ನೊಂದು ಗುಡ್ಡದ ಮಧ್ಯೆ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಗ್ಯಾಪ್ ಇರುತ್ತೆ. ನ್ಯಾಚುರಲಿ ಇರುತ್ತೆ, ಮ್ಯಾನ್ ಮೇಡ್ ಇರಲ್ಲ. ಸೊ ಮನುಷ್ಯ ಏನ್ ಮಾಡ್ತಾನೆ, ಈ ಗುಡ್ಡದ ತುದಿಯಿಂದ ಆ ಕಡೆ ಇನ್ನೊಂದ್ ಸೈಡ್ ಹೋಗ್ಬೇಕಾದ್ರೆ ಸೊ ಇಲ್ಲಿ ಡೌನ್ ಇದೆಯಲ್ಲ, ಇಲ್ಲಿ ರೋಡ್ ಮಾಡ್ಕೊಂತಾನೆ. ಈ ಗ್ಯಾಪ್ ಅಲ್ಲಿ ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ರೋಡ್ ಮಾಡ್ಕೊಂತಾನೆ. ಈ ಗ್ಯಾಪ್ ಅಲ್ಲಿ ರೋಡ್ ಮಾಡ್ಕೊಂಡು ಆ ಸೈಡ್ ಭಾಗಕ್ಕೆ ಹೋಗ್ತಾನೆ. ಓಕೆನಾ? ಆ ಸೈಡ್ ಭಾಗಕ್ಕೆ. ಸೊ ಇಲ್ಲಿ ಮನುಷ್ಯನ ಕೈವಾಡ ಇದೆ. ಅಂತ ಸಂದರ್ಭದಲ್ಲಿ ಈ ಘಾಟ್ ಸೆಕ್ಷನ್ಸ್ ನ ಕಟ್ ಮಾಡ್ತಾರೆ. ಘಾಟ್ ಸೆಕ್ಷನ್ ಕಟ್ ಮಾಡಿ ಅಲ್ಲೊಂದ್ ಸ್ವಲ್ಪ ರೋಡ್ ಮಾಡ್ಕೊಂತಾರೆ. ಆ ರೋಡ್ ಹಂತದಲ್ಲಿ ಮಾಡ್ಕೊಂತಾರೆ, ಅಲ್ಲಿ ಮನುಷ್ಯನ ಕೈವಾಡ ಒಳಪಡ್ತಾ. ಸೊ ಅಂತ ಸಂದರ್ಭದಲ್ಲೂ ಕೂಡ ನ್ಯಾಚುರಲಿ ಒಂದ್ ಸ್ವಲ್ಪ ಎಫೆಕ್ಟ್ ಆಗುವಂಥದ್ದು. ಸೊ ಕಂಪ್ಲೀಟ್ ಆಗಿ ಟೋಪೋಗ್ರಫಿ ಮೀನ್ಸ್ ಇಟ್ಸ್ ಅನ್ ಅರ್ತ್ ಸ್ಟಡಿ, ಔಟರ್ ವ್ಯೂ ಸ್ಟಡಿ. ಓಕೆನಾ? ಸೊ ಹೆಂಗ್ ಫಾರ್ಮೇಟ್ ಆಯ್ತು ಅನ್ನೋದ್ರ ಬಗ್ಗೆ ಸ್ಟಡಿ. ಈ ಘಾಟ್ ಸೆಕ್ಷನ್ಸ್ ಅಲ್ಲಿ ಫಾರ್ಮೇಟ್ ಆಗಿರೋದಂತೂ ನಿಜ, ಘಾಟ್ ಸೆಕ್ಷನ್ಸ್ ಗಳು ನ್ಯಾಚುರಲಿ ಇರುವಂತದ್ದು ನಿಜ, ಬಟ್ ಅದರಲ್ಲಿ ಮನುಷ್ಯನ ಕೈವಾಡ ಕೂಡ ಇರುವಂತದ್ದು. ಓಕೆನಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಇವಾಗ ಅಸಲಿ ಟಾಪಿಕ್ಗೆ ಇಳಿಯುವಂಥದ್ದು ನೋಡಿ. ಸೊ ಸಂಪೂರ್ಣವಾಗಿ ಒಂದು ಲ್ಯಾಂಡ್ ಮಾಸ್ ಆಗಿದೆ ಅಂದ್ರೆ, ಲ್ಯಾಂಡ್ ಮಾಸ್ ಇವತ್ತಿನ ದಿನ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಲ್ಯಾಂಡ್ ಮಾಸ್ ಫಾರ್ಮೆಟ್ ಆಗಿದೆ ಅನ್ನೋದಾದ್ರೆ ಪ್ರಮುಖವಾಗಿ ಒಂದಿಷ್ಟು ಹಂತಗಳು ಬರ್ತವೆ. ಸೊ ಹಂತವಾಗಿರುವಂಥದ್ದು, ಹಂತವಾಗಿ. ಈಗ ಇಲ್ಲಿ ನೋಡಿದ್ವಿ, ನಾವು ಏನ್ ನೋಡಿದ್ವಿ? ಸೊ ಸಾಗರಗಳು, ನದಿಗಳಾಗಿರ್ಬೋದು, ಕೆರೆಗಳು ಅಂತ ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿ, ತೃತೀಯ ಶ್ರೇಣಿ ಹಂತಗಳನ್ನ ನಾವು ನೋಡಿದಾಗ, ಸೊ ಈ ಪ್ರಥಮ ಶ್ರೇಣಿಗಳು ದ್ವಿತೀಯ ಶ್ರೇಣಿ ಹಂತಗಳಾಗಿರ್ಬೋದು, ತೃತೀಯ ಶ್ರೇಣಿಗಳ ಹಂತದಲ್ಲಿ ಅಂತ ಬಂದಾಗ ಸೊ ನಾವು ಮೂಲವಾಗಿ ನೋಡ್ಬೇಕಾದದ್ದು ಇವು ಹೆಂಗ್ ಫಾರ್ಮೇಟ್ ಆದವು ಅನ್ನೋದನ್ನ ನೋಡ್ಬೇಕು. ಇವು ಹೆಂಗ್ ಫಾರ್ಮೇಟ್ ಆದವು ಮೂಲವಾಗಿ. ಸೊ ಸಾಗರಗಳು, ಮಹಾಸಾಗರಗಳನ್ನ ನೋಡುವಂತದಕ್ಕಿಂತ ಮುಂಚೆ ಸೊ ಇಲ್ಲಿ ನದಿಗಳಂತೂ ಅದನ್ನು ಮೂಲತವಾಗಿದ್ದಾವೆ
ನದಿಗಳಂತೂ ನಾನು ಕ್ರಿಯೇಟ್ ಮಾಡಿಲ್ಲ, ಓಕೆನಾ, ನಮ್ಮ ಸರ್ರು ಕ್ರಿಯೇಟ್ ಮಾಡಿಲ್ಲ, ನಮ್ಮ ಗುರುಗಳು ಕ್ರಿಯೇಟ್ ಮಾಡಿಲ್ಲ, ನೀವು ಕಲಿತಾ ಇರೋರು ಕ್ರಿಯೇಟ್ ಮಾಡಿಲ್ಲ, ಸೊ ಹಿರಿಯರು ಕೂಡ ಕ್ರಿಯೇಟ್ ಮಾಡಿಲ್ಲ. ಇವೆಲ್ಲವೂ ನ್ಯಾಚುರಲಿ ಇರುವಂತದ್ದು. ಸೊ ಇನ್ನು ಇಲ್ಲಿ ಹಂತದಲ್ಲಿ ಬಂದಾಗ, ಕೆರೆಗಳ ಹಂತದಲ್ಲಿ ಅಂತ ಬಂದಾಗ, ಫಾಲ್ಸ್ಗಳ ಹಂತದಲ್ಲಿ ಬಂದಾಗ ಕೆಲವೊಂದೊಂದು ನ್ಯಾಚುರಲ್ ಫಾಲ್ಸ್ಗಳಿದಾವೆ, ಓಕೆನಾ, ಕೆಲವೊಂದೊಂದು ಈಗೀಗ ಇತ್ತೀಚಿನ ಹಂತಗಳಲ್ಲಿ ಆಗಿರುವಂತದ್ದಾಗಿರ್ಬೋದು, ಓಕೆನಾ, ಕೆಲವೊಂದೊಂದು ಮ್ಯಾನ್ ಮೇಡ್ ಫಾಲ್ಸ್ಗಳಿದಾವೆ. ಸೊ ಅವುಗಳನ್ನೆಲ್ಲ ನೋಡ್ತಾ ಬರೋಣ, ಏನ್ ಹೆಂಗಾಗುತ್ತೆ ಆ ಅರ್ಥಲ್ಲಿ ಇದೊಂಥರ ನ್ಯಾಚುರಲಿ ಹೆಂಗಾಗ್ತದೆ ಅನ್ನೋದನ್ನ ನೋಡ್ತಾ ಬಂದಾಗ. ಸೊ ಮೂಲವಾಗಿ ಸೊ ಈ ಎಲ್ಲಾ ಫಾರ್ಮೇಶನ್ಸ್ ಲ್ಯಾಂಡ್ ಮಾಸ್ ಅಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಸೊ ಒಂದು ಪ್ರಕೃತಿಯ ಭೂಮಿಯ ಮೇಲ್ಮೈ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಆಕಾರ ವಿಕಾರಗಳು ವೇರಿಯೇಷನ್ಸ್ ಆಗ್ತಾ ಇದೆ. ಮೂಲವಾಗಿ ನ್ಯಾಚುರಲಿ ಹೆಂಗಿತ್ತು, ಆ ಬ್ರಹ್ಮ ಹೆಂಗ್ ಹುಟ್ಟಿಸಿದ್ನೋ, ಸೊ ಆ ಲ್ಯಾಂಡ್ ಮಾಸ್ ಹೆಂಗಿತ್ತು ಅದಕ್ಕಿಂತ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆಯಲ್ಲ, ಈ ಹಂತ ಯಾವ ಮಧ್ಯದ ಗ್ಯಾಪ್ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ, ಓಕೆನಾ. ಸೊ ಮೂಲವಾಗಿ ಪ್ರಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿತೀವಲ್ಲ, ಆ ಹಂತದಲ್ಲಿಂದ ಹಿಡಿದು ಸೊ ಇತ್ತೀಚಿನ ಹಂತದಲ್ಲಿ ಏನು ಬದಲಾವಣೆ ಆಯ್ತು, ಸೊ ನಡುವೆ ಫಾಲ್ಸ್ ಗಳು ಹೆಂಗ್ ಕ್ರಿಯೇಟ್ ಆಯ್ತು, ನದಿಗಳು ಹೆಂಗ್ ಕ್ರಿಯೇಟ್ ಆಯ್ತು, ಆ ಮರಳಿನ ಪ್ರದೇಶ ಹೆಂಗ್ ಕ್ರಿಯೇಟ್ ಆಯ್ತು, ಭೂಮಿ ಮೇಲೆ ಮಣ್ಣು ಹೆಂಗ್ ಕ್ರಿಯೇಟ್ ಆಯ್ತು, ಆ ಎಲ್ಲಾ ಹಂತಗಳನ್ನ ಸ್ಟಡಿ ಮಾಡ್ತಾ ಬರೋಣ. ಟೋಪೋಗ್ರಫಿ ಅನ್ನೋದಂದ್ರೆ ಇದೇ ಮೇನ್ ಕಾನ್ಸೆಪ್ಟ್. ಹಾಗಾದ್ರೆ ಸೊ ಭೂಮಿಯ ಮೇಲೆ ಮಣ್ಣು ಹೆಂಗ ಕ್ರಿಯೇಟ್ ಆಯ್ತು, ಲ್ಯಾಂಡ್ ಮಾಸ್ ಲ್ಯಾಂಡ್ ಮಾಸ್ ಇವಾಗ ನಾವು ನಿಂತ್ಕೊಂಡಿದೀವಲ್ಲ, ಈ ಮಣ್ಣು ಹೆಂಗ ಕ್ರಿಯೇಟ್ ಆಯ್ತು, ಈ ಸಾಯಿಲ್ ಹೆಂಗ್ ಫಾರ್ಮೇಟ್ ಆಯ್ತು, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬರೋಣ. ಈ ಮತ್ತೆ ತದನಂತರ ಗುಡ್ಡಗಾಡ ಪ್ರದೇಶಗಳಲ್ಲಿ ರಾಕ್ಸ್ ಗಳ ಹೆಂಗ್ ಕ್ರಿಯೇಟ್ ಆಯ್ತು. ನ್ಯಾಚುರಲಿ ಒಂದು ನದಿ ಹರಿಬೇಕಾದ್ರೆ ನದಿ ಹಿಂಗೆ ಬೆಂಡಾಗಿ ಹರಿತದೆ. ಸೊ ಯಾಕೆ ಹರಿತದೆ, ಓಕೆನಾ. ಯಾವುದೋ ಒಂದು ಪ್ರದೇಶದಲ್ಲಿ ತಗ್ಗುಗಳನ್ನ ಕ್ರಿಯೇಟ್ ಮಾಡಿದೆ, ಸೊ ಯಾಕೆ ಕ್ರಿಯೇಟ್ ಆಯ್ತು. ಸೊ ಮರುಭೂಮಿಗಳು ಅದೇ ಭಾಗದಲ್ಲಿ ಯಾಕಾದವು, ಮರುಭೂಮಿಯಲ್ಲಿ ಬರೀ ಮರಳೇ ಯಾಕಿರ್ತದೆ, ಬೇರೆ ಏನಾದ್ರು ಇರ್ಬೋದಿತ್ತಲ್ಲ. ಅಂತ ದೊಡ್ಡ ಪ್ರದೇಶದಲ್ಲಿ ಮರಳು ಮೀನ್ಸ್ ಮರಳು ಅಂದ್ರೆ ಗೊತ್ತಾಗ್ತದಲ್ಲ, ಮಣ್ಣೆ ಬೇರೆ ಮರಳೆ ಬೇರೆ, ಓಕೆನಾ. ಆ ಮರಳು ಯಾಕೆ ಉಸುಕು ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಉಸುಕ್ ಅಂತ, ಓಕೆನಾ. ಗುಲ್ಬರ್ಗ, ಬಿಜಾಪುರ, ಬೀದರ್ ಡಿಸ್ಟಿಕ್ ಅಲ್ಲಿ ನಾವು ಉಸುಕ್ ಅಂತ ಕರಿತೀವಿ, ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ, ಓಕೆನಾ. ಸೊ ಆ ಮರಳು ಯಾಕೆ ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಯಾಕೆ ಇಲ್ಲ, ಇಲ್ಲಿ 60,000 ರೂಪಾಯಿ 70,000 ರೂಪಾಯಿ 80,000 ರೂಪಾಯಿ ಟಿಪ್ಪರ್ ಗಂಟ್ಲೆ ಹಾಕಿಸ್ಕೊಂಡು ಮನೆ ಕಟ್ತಾರೆ, ಅದನ್ನ ಯಾಕೆ ನಾವು ಬಳಕೆಗೆ ಬಳಸಲ್ಲ. ಜೋಗ್ ಫಾಲ್ಸ್ ಅಲ್ಲೇ ಯಾಕಾಯ್ತು, ನದಿಗಳು ಹಂಗೆ ಯಾಕೆ ಹರಿಲಿಕ್ಕೆ ಶುರು ಮಾಡಿದ್ವು, ಓಕೆನಾ. ಸೊ ಈ ಎಲ್ಲಾ ಹಂತಗಳನ್ನ ನೋಡ್ತಾ ಬರುವಂತದ್ದು, ಗೊತ್ತಾಗ್ತಿದ್ಯಾ. ಹಾಗಾದ್ರೆ ಸೊ ಈ ನದಿಗಳು ಇರುವಂತ ಪ್ರದೇಶದಲ್ಲಿ ಒಂದಿಷ್ಟು ಸಮತಟ್ಟಾದ ಫಾರೆಸ್ಟ್ ಗಳಿದಾವೆ, ತದನಂತರದ ಒಂದಿಷ್ಟು ಗುಡ್ಡಗಾಡದ ಫಾರೆಸ್ಟ್ ಗಳಿದಾವೆ, ಒಂದಿಷ್ಟು ಈಕ್ವಲ್ ಲ್ಯಾಂಡ್ ಇದೆ, ಇನ್ನೊಂದಿಷ್ಟು ಎಲ್ಲೋ ನದಿಗಳು ನೋಡಿ. ಒಂದು ಕಾವೇರಿ ನದಿ ಹರಿತಾ ಇರ್ತದೆ, ಕಾವೇರಿ ನದಿ ಬಗ್ಗೆ ಒಂದ್ ಸ್ವಲ್ಪ ಚೆನ್ನಾಗಿ ಮೈಂಡ್ ಅಲ್ಲಿ ಇರಬೇಕು ಕರ್ನಾಟಕದವರಾಗಿ, ಓಕೆನಾ. ಸೊ ಕಾವೇರಿ ನದಿಯಲ್ಲಿ ಮೇಕೆದಾಟು ಹತ್ರನೇ ಯಾಕೆ ಜಾರ್ಜಸ್ ಗಳ ಫಾರ್ಮೇಶನ್ಸ್ ಆಗಿದೆ. ಜಾರ್ಜಸ್ ಅಂದ್ರೆ ಏನು, ಲ್ಯಾಂಡ್ ಮಾಸ್ ಅಲ್ಲಿ ಆ ರಾಕಿ ಪಾರ್ಟಿಕಲ್ಗಳನ್ನ ಕಲ್ಲುಗಳನ್ನ ಕಟ್ಟ ಆಗುವಂತದ್ದು, ಓಕೆನಾ. ಸೊ ಇನ್ನು ಕಾಳಿ ರಿವರ್ ಬೆಳಗಾವಲ್ಲಿ ದಾಂಡೇಲಿ ಹತ್ರ, ಓಕೆನಾ, ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ, ಓಕೆನಾ. ಕಾಳಿ ರಿವರ್ ರಾಫ್ಟಿಂಗ್ ಅಲ್ಲೇ ಮಾಡ್ತೀವಿ ನಾವು, ಹಿಂಗೆ ಹೆಲ್ಮೆಟ್ ಹಾಕೊಂಡು ನದಿಲಿ ಹಿಂಗ್ ಮಾಡ್ತಿರ್ತಾರೆ ಗೊತ್ತಾ. ಸೊ ನೋಡಿದೀರಾ, ಹಿಂಗ್ ನೀರ್ ಹಿಂಗ್ ಏರಿ ಇಳಿ ಆಗ್ತಾ ಇರ್ತದೆ, ಓಕೆನಾ. ರಾಫ್ಟಿಂಗ್ ಅಂತ ಕರಿತೀವಿ, ಅದನ್ನ ಇಂಗ್ಲಿಷ್ ಅಲ್ಲಿ ರ್ಯಾಪಿಡ್ ಅಂತ ಕರಿತೀವಿ. ರಾಫ್ಟಿಂಗ್ ಇಂಗ್ಲಿಷ್ ಪದನೇ, ಬಟ್ ರ್ಯಾಪಿಡ್ ಅಂತ ಜಿಯೋಗ್ರಫಿ ಪದಗಳಲ್ಲಿ ಬಳಸ್ತೀವಿ, ಓಕೆನಾ. ಆ ರ್ಯಾಪಿಡ್ ಲ್ಯಾಂಡ್ ಅಲ್ಲೇ ಯಾಕೆ ಕ್ರಿಯೇಟ್ ಆಯ್ತು. ಸೊ ಬೇರೆ ಕಡೆ ಎಲ್ಲೂ ನದಿಗಳಿಲ್ವೇ. ಸೊ ನಮ್ಮ ಉತ್ತರ ಕನ್ನಡದಲ್ಲಿ ಬಂದಾಗ ಭೀಮಾ ಇದೆ, ತುಂಗಭದ್ರಾ ಇದೆ, ಓಕೆನಾ. ಸೊ ಕೃಷ್ಣ ಇದೆ. ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಶಿವಮೊಗ್ಗ ಅಂತ ಬರ್ತದೆ, ಕೂರ್ಗ್ ಪ್ರದೇಶದಲ್ಲಿ, ಓಕೆನಾ. ಸೌತ್ ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಕಾವೇರಿ ಇದೆ, ಕಬಿನಿ ಇದೆ ಚಾಮರಾಜನಗರದ ಪ್ರದೇಶದ ಕಡೆ ಬಂದಾಗ. ಸೊ ಹಿಂಗ 10 ನದಿಗಳಿದ್ದಾಗಲೂ ಕೂಡ ಅದು ಅಲ್ಲೇ ಯಾಕೆ ಕ್ರಿಯೇಟ್ ಆಯ್ತು, ಅಲ್ಲೇ ಏನು ವಿಶೇಷತೆ, ಓಕೆನಾ, ಗೊತ್ತಾಗ್ತಿದ್ಯಾ. ಫಾಲ್ಸ್ ಗಳು ಅಂತ ಬಂದಾಗ ಜೋಗ್ ಫಾಲ್ಸ್ ಅಲ್ಲೇ ಯಾಕೆ ಫಾರ್ಮೇಟ್ ಆಯ್ತು, ಓಕೆನಾ. ಅಷ್ಟು ಮೇಲ್ದಿಂದ ನೀರು ಬೀಳುವಂತ ಹಂತಕ್ಕೆ ಏನಂತೀವಿ. ಸೊ ಆ ಹಂತ ಬಿದ್ದು ಆ ಗುಡ್ಡಗಾಡ ಪ್ರದೇಶಗಳಿಂದ ನೀರು ಹರ್ಕೊಂಡು ಹೋಗ್ತದಲ್ಲ. ಸೊ ಕಾವೇರಿ ನದಿ ಇಲ್ಲಿ ಮೈಸೂರು ಹತ್ತತ್ರ ಬಂದಾಗ, ಓಕೆನಾ, ಎಡಮುರಿ ಬಲಮುರಿ ಅಂತ ಕರಿತೀವಿ. ಆ ಪ್ರದೇಶದಲ್ಲಿ ವೈಡ್ ಆಗಿದೆ ಕಾವೇರಿ ನದಿ. ಡ್ಯಾಮ್ ಕಟ್ಟಿದೀವಿ ಅಂತಲ್ಲ, ಆ ಡ್ಯಾಮ್ ಕಟ್ಟಬೇಕಾದ್ರೆ ವೈಡ್ ಲ್ಯಾಂಡ್ ಅಲ್ಲೇ ಕಟ್ಟಿದ್ದಾರೆ. ಯಾಕೆ ಅಲ್ಲೇ ಯಾಕೆ ಕಟ್ಟಿದ್ರು, ಆ ಈಕ್ವಲ್ ಲ್ಯಾಂಡ್ ಹೆಂಗಿತ್ತದು, ಹೌದಾ. ಸೊ ಈ ಹೊಸಪೇಟೆ ಡ್ಯಾಮ್ ನ ನೋಡ್ತೀವಿ, ಅಲ್ಲೇ ಯಾಕೆ ಕಟ್ಟಿದ್ರು, ಬೇರೆ ಕಡೆ ಕಟ್ಟಬಹುದಿತ್ತಲ್ಲ. ಸೊ ಆಂಧ್ರ ಬಾರ್ಡ್ರಿಗೆ ತಂದು ಕಟ್ಟಬಹುದಿತ್ತಲ್ಲ, ಪೂರ್ತಿ ಕರ್ನಾಟಕದ ಹಿಂದೆಲ್ಲ ನೀರ್ ನಿಂದ್ರಿಸ್ಕೋಬಹುದಿತ್ತು, ಆಂಧ್ರ ಬಾರ್ಡ್ರಿಗೆ ತಂದು ಕಟ್ಟಿ ಅಲ್ಲೇ ಯಾಕೆ ಕಟ್ಟಿಸಿದ್ರು, ಓಕೆನಾ, ಗೊತ್ತಾಗ್ತಿದ್ಯಾ. ಸೊ ಕೆಲವೊಂದೊಂದಿಷ್ಟು ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡಿ ಅದನ್ನ ಸ್ಟಡಿ ಮಾಡೋ ಹಂತ ಕಂಪ್ಲೀಟ್ ಆಗಿ ಟೋಪೋಗ್ರಫಿಯಲ್ಲೇ ಕಲಿಬೇಕು ನಾವು. ಯಾಕೆ ಅದು ಏನಾಗ್ತದೆ, ಅಲ್ಲೇ ಯಾಕೆ ಮಾಡ್ತೀವಿ, ಅಲ್ಲೇ ಏನ್ ಹಂತ ಇರುತ್ತೆ, ಇದನ್ನೆಲ್ಲ ಕಲಿಯುವಂಥದ್ದು ನಾವು ಟೋಪೋಗ್ರಫಿಯಲ್ಲಿ, ಗೊತ್ತಾಗ್ತಿದ್ಯಾ. ಸೊ ಹಾಗಾದ್ರೆ ಸೊ ಒಂದು ಲ್ಯಾಂಡ್ ಮಾಸ್ ಫಾರ್ಮೇಶನ್ಸ್ ಅಲ್ಲಿ ನಾವು ನೋಡುವಂಥದ್ದು ಮೊದಲನೇದಾಗಿ ಸಾಯಿಲ್ ಮೀನ್ಸ್ ಮಣ್ಣನ್ನ ನೋಡ್ತೀವಿ, ಓಕೆನಾ. ಸೊ ಈ ಮಣ್ಣನ್ನ ಸ್ಟಡಿ ಮಾಡ್ಬೇಕಾದ್ರೆ ಮೂಲವಾಗಿ ಮಣ್ಣು ಕ್ರಿಯೇಟ್ ಆಗುವಂಥದ್ದು, ಓಕೆನಾ. ಮೂಲವಾಗಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಾಗ ಸೊ ಈ ಅರ್ತ್ ಫಾರ್ಮೇಶನ್ಸ್ ಆಗುವಂತಲ್ಲಿ ಮಣ್ಣು ಕ್ರಿಯೇಟ್ ಆಗ್ಲಿಕ್ಕೆ ಮೂಲವಾಗಿ ಕಾರಣವಾಗುವಂಥದ್ದು ವೆದರ್, ಓಕೆನಾ. ಮಣ್ಣು ಕ್ರಿಯೇಟ್ ಆಗ್ಲಿಕ್ಕೆ ಮೂಲವಾಗಿ ಕಾರಣವಾಗುವಂಥದ್ದು ವೆದರ್, ಏನ್ರಿ ವೆದರ್ ಅಂತ ಕರಿತೀವಿ.
ಸೊ ವೆದರಿಂಗ್ ಅಂತ ಕರಿತೀವಿ. ಹವಾಮಾನ ಚಲನೆ ಅಂತ ಕರಿತೀವಿ. ಹವಾಮಾನದ ಚಲನೆ. ನೋಡಿ, ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಗುಡ್ಡಗಾಡಿನ ಪ್ರದೇಶದಲ್ಲಿ ಸೊ ಮಣ್ಣು ವೆದರಿಂಗ್ ಕಂಡೀಷನ್ಸ್ ಅಲ್ಲಿ ವೆದರಿಂಗ್ ಆಗ್ತದೆ. ಅಲ್ಲಿ ಏನಾಗ್ತದೆ, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಓಕೆನಾ, ಫಿಸಿಕಲಿ ಎಫೆಕ್ಟ್ ಅಂತ ಕರಿತೀವಿ. ತದನಂತರ ಸೊ ಬಯೋಲಾಜಿಕಲಿ ಅಂತ ಕರಿತೀವಿ. ಓಕೆನಾ, ಮಣ್ಣು ಫಾರ್ಮೆಟ್ ಆಗ್ಲಿಕ್ಕೆ ಮೂಲ ಕಾರಣಗಳು. ಫಾರ್ ಎಕ್ಸಾಂಪಲ್, ಮಣ್ಣಂತೂ ಆಟೋಮೆಟಿಕಲಿ ನಾನೇ ಕಂಡುಹಿಡಿಯಲ್ಲ. ಓಕೆನಾ, ಮಣ್ಣಂತೂ ಮೂಲವಾಗಿ ನಾನೇ ಮಾಡಲ್ಲ. ಸೊ ಮಣ್ಣಂತ ನಾನು ಮೂಲವಾಗಿ ನಾನೇ ಮಾಡಲ್ಲ. ಓಕೆನಾ, ಈ ಮಣ್ಣು ಫಾರ್ಮೆಟ್ ಆಗ್ಲಿಕ್ಕೆ ಮೂಲವಾಗಿ ಕಲ್ಲಿಂದನೇ ಫಾರ್ಮೆಟ್ ಆಗ್ತದೆ, ರಾಕ್ಸ್ ಗಳಿಂದನೇ ಫಾರ್ಮೆಟ್ ಆಗ್ತದೆ. ಹೌದಾ, ರಾಕ್ಸ್ ಗಳಿಂದ, ದೊಡ್ಡ ದೊಡ್ಡ ರಾಕ್ಸ್ ಗಳಿಂದನೇ ಮಣ್ಣು ಫಾರ್ಮೆಟ್ ಆಗುವಂಥದ್ದು. ಓಕೆನಾ, ಸೊ ಅದು ಹರಿದು ಸಣ್ಣ ಆಗಿ. ಹಾಗಾದ್ರೆ ಒಂದು ದೊಡ್ಡ ಕಲ್ಲಿನಿಂದ ಮಣ್ಣು ಫಾರ್ಮೆಟ್ ಆಗ್ಲಿಕ್ಕೆ ಸೊ ಏನೇನ್ ರೀಸನ್ಗಳು ಬರ್ತವೆ? ಒಂದನೇದಾಗಿ ವೆದರಿಂಗ್ ಅಂತ ಕರಿತೀವಿ. ವೆದರಿಂಗ್ ಹವಾಮಾನ ಚಲನಾಗುಣದ ಮುಖಾಂತರ ಸೊ ಏನಾಗ್ತದೆ, ವೆದರಿಂಗ್ ಮುಖಾಂತರ ಆಗುವಂಥದ್ದು. ಹಾಗಾದ್ರೆ ಈ ವೆದರಿಂಗ್ ಅಲ್ಲಿ ಏನೇನಾಗ್ತದೆ? ಕ್ಲೈಮೇಟ್ ಏನ್ ಎಫೆಕ್ಟ್ ಆಗ್ತದೆ, ವೆದರ್ ಏನ್ ಎಫೆಕ್ಟ್ ಆಗ್ತದೆ? ಒಂದು ದೊಡ್ಡ ಕಲ್ಲಿನ ಮೇಲೆ ಆ ಕಲ್ಲಿದ್ದು ಮಣ್ಣಾಗಬೇಕಾದ್ರೆ ವೆದರ್ ಏನ್ ಎಫೆಕ್ಟ್ ಆಗ್ತದೆ? ಇವತ್ತು ನಾವು ಮಣ್ಣು ಹಿಂಗ್ ಕೈಯಲ್ಲಿ ಹಿಡಿತೀವಲ್ಲ, ಅದು ಒಂದೇ ದಿನಕ್ಕೆ ಆಗಿರುವಂತದ್ದಲ್ಲ, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳು. ನೋಡಿ, ಒಂದು ಬಿದ್ದ ಪೇಪರ್ ಕೊಳೆಯಕ್ಕೇನೆ 15-20 ದಿನ ತಗಂತದೆ. ಅದ್ರ ಮೇಲೆ ನೀರು ಸಿಂಪಡಣೆ ಮಾಡ್ಬೇಕು. ಹಂಗ ಬಿಟ್ರೆ ಕ್ಲೈಮೇಟಿಗೆ ಆಗದೇ ಇಲ್ಲ. ಒಂದು ಕಬ್ಬಣ ಕೂಡ ತುಕ್ಕಿ ಹಿಡಿಬೇಕಂದ್ರೆ ಒಂದು ವೆದರ್ ಕಂಡೀಷನ್ ಬೇಕು. ಓಕೆನಾ, ಗೊತ್ತಾಗ್ತಿದ್ಯಾ? ಒಂದು ವೆದರ್ ಕಂಡೀಷನ್ ಬೇಕು. ಮಾಯಿಶ್ಚರ್ ಇರ್ಬೇಕು, ಗಾಳಿಲಿ ಮಾಯಿಶ್ಚರ್ ಇರ್ಬೇಕು. ಹಾಗೆ ಒಂದು ಕಲ್ಲು ಇದ್ದಿದ್ದು ಮಣ್ಣಾಗಬೇಕಂದ್ರೆ ಮೂಲವಾಗಿ ವೆದರ್ ಕಂಡೀಷನ್ ಇರಬೇಕು. ಈ ವೆದರ್ ಕಂಡೀಷನ್ 3 ತರವಾಗಿ ಆಗ್ತದೆ. ಒಂದು ಫಿಸಿಕಲಿ ಮೀನ್ಸ್ ಭೌತಿಕ ಅಂತ ಕರಿತೀವಿ. ಭೌತಿಕವಾಗಿ ಮೀನ್ಸ್ ಫಿಸಿಕಲಿ ಆಗ್ತದೆ. ಓಕೆನಾ, ಮನುಷ್ಯನ ಅಲ್ಲಿ ಆಗಿರ್ಬೋದು, ಫಿಸಿಕಲಿ ರೈನ್ ಇಂದ ಆಗಿರ್ಬೋದು. ಓಕೆನಾ, ಸೊ ರೈನ್ ಇಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಅಲ್ಲಿ ಆಗುವಂಥದ್ದು. ತದನಂತರ ಇನ್ನೊಂದು ಬಂದಾಗ ಸೊ ಕೆಮಿಕಲಿ ಅಂತ ಕರಿತೀವಿ. ರಾಸಾಯನಿಕವಾಗಿ ಆಗುವಂಥದ್ದು. ಓಕೆನಾ, ಫಿಸಿಕಲಿ ಆಗುವಂಥದ್ದು, ತದನಂತರ ಕೆಮಿಕಲಿ ಆಗುವಂಥದ್ದು, ಇನ್ನೊಂದು ಬಯೋಲಾಜಿಕಲಿ ಮೀನ್ಸ್ ಜೈವಿಕವಾಗಿ ಆಗುವಂಥದ್ದು. ಓಕೆನಾ, ಮೊದಲನೇ ಅಂತ ಬಂದಾಗ ರಾಸಾಯನಿಕವಾಗಿ, ತದನಂತರ ಎರಡನೇದು ಬಂದಿದ್ದು ಭೌತಿಕವಾಗಿ, ಮೂರನೇದು ಸೊ ಜೈವಿಕವಾಗಿ. ಒಂದು ಬೃಹದಾಕಾರದ ದೊಡ್ಡ ಬಂಡೆಗಲ್ಲು ಅದು ಒಡೆದು ತುಂಡು ಸಣ್ಣ ಪುಡಿ ಆಗಿ ಒಂದು ಕೊನೆಯ ಹಂತದಲ್ಲಿ ಒಂದಿಷ್ಟು ದೊಡ್ಡದ ಬಂಡೆ 50 ವರ್ಷ 60 ವರ್ಷ 100 ವರ್ಷದ ಹಿಂದೆ ಅದು ಒಡೆದು ಹಂತವಾಗಿ ಸಣ್ಣದಾಗಿರುವಂಥದ್ದು. ಓಕೆನಾ, ಎಲ್ಲಾದ್ರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅಥವಾ ಒಂದು ವಿಡಿಯೋ ಎಲ್ಲಾದ್ರೂ ನೋಡಿರ್ತೀರ, ಕನ್ಸಿಸ್ಟೆನ್ಸಿಯಿಂದ ಒಂದು ದೊಡ್ಡ ಬಂಡೆ ಮೇಲೆ ಹನಿ ನೀರು ಬಿಟ್ಟರು ಕೂಡ ಆ ಹನಿ ನೀರಿಂದ ಆ ಕಲ್ಲು ಸೌದಿರ್ತದೆ. ನೋಡಿರ್ತೀರಾ? ಓಕೆನಾ, ಯಾಕೆ ಸೌದಿರ್ತದೆ? ಅದು ಸೌದಿರೋದು ಏನಾದ್ರೂ ಮಾಯ ಆಗಿರುತ್ತಾ? ಇಲ್ಲ, ಅದು ಏನಾಗ್ತದೆ, ಕನ್ಸಿಸ್ಟೆನ್ಸಿಯಿಂದ ಬಿದ್ದು ಪುಡಿ ಆಗಿ ಹೋಗಿರ್ತದೆ. ಅಂತದ್ದೇ ಇಲ್ಲಿ ಏನಾಗ್ತದೆ, ರಾಸಾಯನಿಕವಾಗಿ ಸೊ ವೆದರಿಂಗ್ ಕಂಡೀಷನ್ಸ್ ಅಲ್ಲಿ ಏನಾಗ್ತದೆ, ರಾಸಾಯನಿಕವಾಗಿ ಫಾರ್ ಎಕ್ಸಾಂಪಲ್ ಆಸಿಡ್ ರೈನ್ ಅಂತ ಅನ್ಕೊಳ್ಳಿ. ಓಕೆನಾ, ಆಸಿಡ್ ರೈನ್ ಅಂದ್ರೆ ಮಳೆನೇ ಅದನ್ನು ಕೂಡ, ಬಟ್ ಆಸಿಡ್ ಏನ್ ಬೀಳಲ್ಲ ಅದ್ರ ಮೇಲೆ. ಓಕೆನಾ, ದಡ ಮಕದ ಮೇಲೆ ಬಿದ್ರೆ ಮಕ ಎಲ್ಲ ಸುಟ್ಟೋಗುತ್ತೆ ಅನ್ನೋಂಥದ್ದು ಆಸಿಡ್ ಇರಲ್ಲ. ಓಕೆನಾ, ಸಲ್ಫರ್ ಆಕ್ಸೈಡ್ ಇರ್ತದೆ, ಇಲ್ಲ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ ಇರ್ತದೆ. ಸೊ ಈ ಹಂತದಲ್ಲಿ ಜಾಸ್ತಿ ಹಂತದಲ್ಲಿ ಇರ್ತದೆ, ಮೀನ್ಸ್ pH ವ್ಯಾಲ್ಯೂ ಕಮ್ಮಿ ಇರುವಂತ ಆ ಮಳೆಯ ಹಂತದಲ್ಲಿ ಏನಾಗ್ತದೆ, ಒಂದು ದೊಡ್ಡ ಬಂಡೆ ಮೇಲೆ ಬಿದ್ದಾಗ ಆ ಕಂಡೀಷನ್ಸ್ ಹಾಳಾಗ್ತದೆ. ಕೆಲವೊಂದೊಂದ್ ಕಡೆ ನೋಡಿರ್ಬೋದು ನೀವು. ಓಕೆನಾ, ಸೊ ಕೆಮಿಕಲಿ ಸನ್ ಎಫೆಕ್ಟ್ ಇಂದನೂ ಆಗುತ್ತೆ. ಸನ್ ಎಫೆಕ್ಟ್ ಇಂದನೂ ಕೂಡ ಬಂಡೆಗಳು ಕರಗ್ತವೆ ಅಂದ್ರೆ ನೀರಾಗಲ್ಲ, ಆ ಬಂಡೆಗಳೇನಾಗ್ತವೆ, ಪೊದರಾಗಿ ಉದುರ್ಕೊಳ್ಳುತ್ತೆ. ನೋಡಿರ್ಬೋದು ನೀವು, ಯಾವ್ದಾದ್ರು ಹಿಟ್ಟುಗಲ್ಲು ಅಂತ ನಾವು ಉತ್ತರ ಕನ್ನಡದ ಭಾಷೆಯಲ್ಲಿ ಕರಿತೀವಿ, ಹಿಟ್ಟುಗಲ್ಲು ಅಂತ. ಓಕೆನಾ, ಸೊ ಆ ಬಂಡೆಗಳೇನಾಗ್ತವೆ, ಬಿಸಿಲಿಂದ ಕನ್ಸಿಸ್ಟೆನ್ಸಿಯಿಂದ ಲಾರ್ಜ್ ಅಮೌಂಟ್ ಅಲ್ಲಿ ನೂರಾರು ವರ್ಷಗಳಿಂದ ಬಿಸಿಲುಗಳನ್ನ ತಿಂದು ಒಂದು ಕಲ್ಲುನ ಏಜ್ ಕಮ್ಮಿ ಆಗ್ತಾ ಬಂದಾಗ ಆ ಬಂಡೆಗಳು ಪೊದರಾಗಿ ಉಚ್ತಾ ಇರ್ತಾವೆ. ನೋಡಿದಿರಾ? ಸೊ ಹಂತದಲ್ಲಿ ಕೂಡ ರಾಸಾಯನಿಕವಾಗಿ ಎಫೆಕ್ಟ್ ಆಗುವಂಥದ್ದು, ಆಸಿಡ್ ಎಫೆಕ್ಟ್ ಇಂದ ಆಗುವಂಥದ್ದು, ಆಸಿಡ್ ರೈನ್ ಎಫೆಕ್ಟ್ ಆಗಿ ಆಗುವಂಥದ್ದು. ಇನ್ನು ಭೌತಿಕವಾಗಿ ಅಂತ ಬಂದಾಗ ನ್ಯಾಚುರಲಿ ರೈನ್ ಆಗುವಂಥದ್ದು. ಓಕೆನಾ, ಮಳೆಯಿಂದಾಗಿರ್ಬೋದು, ಗಾಳಿಯಿಂದಾಗಿರ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ದೊಡ್ಡ ಕಲ್ಲು ಒಡೆದಿದೆ ಅಂತ ಅನ್ಕೊಳ್ಳಿ, ಹಂತವಾಗಿ ಒಡೆದಿದೆ. ತದನಂತರ ನದಿಗಳ ಮುಖಾಂತರ ಆಗಿರ್ಬೋದು, ಆ ಬಂಡೆ ಮೇಲೆ ಮಳೆ ಬಿದ್ದಾಗ ಒಂದು ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ರಾಕು, ಸೊ ಏನಾಗಿದೆ, ರಾಸಾಯನಿಕ ಎಫೆಕ್ಟ್ ಇಂದಾಗಿ ಅದೇನಾಗಿದೆ, ಸೊ ಆಸಿಡ್ ರೈನ್ ಇಂದಾಗಿ ಸ್ಪ್ಲಿಟ್ ಆಗಿ ಪೊದರಾಗಿದೆ ಅಂತ ಅನ್ಕೊಳ್ಳಿ. ಅಂದಾಜು ಕಲ್ಪನೆ ಮಾಡ್ಕೊಳ್ಳಿ ಜಸ್ಟ್.
ಸೊ ಕಾನ್ಸೆಪ್ಟ್ ಮತ್ತೆ ಬರ್ತೀನಿ. ಒಂದು ದೊಡ್ಡ ಬಂಡೆ ಏನಾಗಿದೆ, ಕಲ್ಪನೆ ಮುಖಾಂತರ ಅದೇನಾಗಿದೆ, ಪೊದ್ರ ಆಗಿದೆ ರಾಸಾಯನಿಕವಾಗಿ. ಆಸಿಡ್ ರೈನ್ ಇಂದ ಆಗಿರ್ಬೋದು, ಬಿಸಿಲಿನಿಂದ ಆಗಿರ್ಬೋದು, ಅದರದ ಡ್ಯೂರಬಿಲಿಟಿ ಏಜ್ ಕಮ್ಮಿ ಆಗಿರೋದ್ರಿಂದಾಗಿರ್ಬೋದು ಆಗಿದೆ. ತದನಂತರ ಎರಡನೇ ಹಂತದಲ್ಲಿ ಆ ಪೊದರು ಇರುವಂತದ್ರ ಮೇಲೆ ಮಳೆ ಬೀಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮಳೆ ಬೀಳುತ್ತೆ ಬರ್ರ ಅಂತ. ಇವಾಗ ಮಳೆ ಬಿದ್ದ ಮೇಲೆ ಆ ಕಲ್ಲು ಪೊದರಾಗಿರುವಂತದ್ದು ಏನಾಗ್ತದೆ, ಇಷ್ಟಿಷ್ಟೇ ಸಿಪ್ಪೆಗಳಾಗ್ತದೆ, ಓಕೆನಾ, ಇಷ್ಟಿಷ್ಟೇ ಚಿಪ್ಗಳ ತರ ಆಗ್ತದೆ. ಸೊ ಆ ಚಿಪ್ಗಳಾಗಿರುವಂತದ್ದು ಏನಾಗ್ತದೆ, ಮಳೆಯಲ್ಲಿ ಹರ್ಕೊಂಡು ಹೋಗ್ತದೆ. ಸೊ ಮಳೆಯಲ್ಲಿ ಹರ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಟೈರ್ ಕೆಳಗಡೆ ಸಿಗ್ತದೆ, ಇಲ್ಲ ಯಾವ್ದೋ ಒಂದು ಕಲ್ಲಿನ ಕೆಳಗಡೆ ಸಿಗ್ತದೆ. ಸೊ ಮತ್ತೊಂದು ಎಲ್ಲೋ ಕಡೆ ಒಂದು ಗುಡ್ಡೆ ಬೀಳುತ್ತದೆ, ತಗ್ಗಲ್ಲಿ ಎಲ್ಲೋ ಬೀಳುತ್ತೆ. ತದನಂತರ ಕ್ಲೈಮೇಟ್ ಚೇಂಜ್ ಆಗಿ 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 ಆ ಪೊದರು ಇರುವಂತದ್ದು ಕೂಡ ಮಣ್ಣಾಗುವಂಥದ್ದು, ಪೊದರು ಇರುವಂತದ್ದು ಕೂಡ ಮಣ್ಣಾಗುವಂಥದ್ದು. ಇನ್ನೊಂದು, ಆ ಗಾಳಿಯಲ್ಲೂ ಕೂಡ ಮಣ್ಣಿನ ಅಂಶಗಳನ್ನ ಎಳ್ಕೊಂಡು ಹೋಗ್ತದೆ. ವಿಂಡ್ ಎಫೆಕ್ಟ್ ಇಂದ ಆಗಿರ್ಬೋದು, ವಿಂಡ್ ಎಫೆಕ್ಟ್ ಇಂದ ಕೆಲವೊಂದೊಂದ್ ಕಡೆ ನೋಡಿರ್ಬೋದು ನೀವು, ಮರುಭೂಮಿಗಳಲ್ಲಿ ಒಂದು ದೊಡ್ಡ ಹಿಂಗ್ ಗುಡ್ಡ ಇರುತ್ತೆ ಅಂತ ಅನ್ಕೊಳ್ಳಿ, ಮರುಭೂಮಿಯಲ್ಲಿ ಒಂದು ದೊಡ್ಡದಾಗಿ ಎತ್ತರದಾಗ ಯಾವ್ದೋ ಒಂದು ಪ್ರದೇಶ ಇದೆ ಅಂತ ಅನ್ಕೊಳ್ಳಿ. ಸೊ ಗಾಳಿ ಹಿಂಗ್ ಬೀಸ್ತಾ ಇರ್ತದೆ, ಒಂದು ದೊಡ್ಡ ಗುಡ್ಡದ ಮೇಲೆ ಗಾಳಿ ಹಿಂಗ್ ಬೀಸ್ತಾ ಇರ್ತದೆ. ಈ ಭಾಗ ಹಿಂಗೆ ಚಪ್ಪಟೆ ಆಗ್ತಾ ಬರ್ತದೆ, ಈ ಭಾಗ ಏನಾಗ್ತದೆ, ಚಪ್ಪಟೆ ಆಗ್ತಾ ಬರ್ತದೆ. ಈ ಮಣ್ಣು ಮುಂದೆ ಎಲ್ಲೋ ಒಂದ್ ಕಡೆ ಕ್ಲೈಮೇಟ್ ಅಲ್ಲಿ ಸೇರ್ತಾ ಇರ್ತದೆ, ಓಕೆನಾ, ಲ್ಯಾಂಡ್ ಮಾಸ್ ಅಲ್ಲಿ ಎಲ್ಲೋ ಸೇರ್ತಾ ಇರ್ತದೆ. ಸೊ ಇಲ್ಲೇನಾಗ್ತದೆ, ಗುಡ್ಡಗಾಡು ಪ್ರದೇಶದಿಂದನೂ ಕೂಡ ಏನಾಗ್ತವಂಥದ್ದು, ಲ್ಯಾಂಡ್ ಮಾಸ್ ಫಾರ್ಮೇಟ್ ಆಗುವಂಥದ್ದು. ಗೊತ್ತಾಗ್ತಿದ್ಯಾ? ಇನ್ನೊಂದು ಜೈವಿಕ ಹಂತದಲ್ಲಿ ಅಂತ ಬಂದಾಗ ಮೀನ್ಸ್ ಬಯೋಲಾಜಿಕಲಿ ಅಂತ ಬಂದಾಗ ನೋಡಿ, ಒಂದು ದೊಡ್ಡ ಬಂಡೆ ಇರುತ್ತೆ, ಅದು ಸೀಳಿ ಪುಡಿ ಆಗ್ಬೇಕಾ, ಓಕೆನಾ. ಒಂದು ಇಷ್ಟು ದೊಡ್ಡ ಬಂಡೆ ಮಧ್ಯದಲ್ಲಿ ಗಿಡ ಎದ್ದಿರ್ತದೆ, ಮಧ್ಯದಲ್ಲಿ ಏನಾಗಿರ್ತದೆ, ಗಿಡ ಎದ್ದಿರ್ತದೆ. ಸಸ್ಯಗಳಿಂದ ಜೈವಿಕ ಎಫೆಕ್ಟ್ ಆಗುವಂಥದ್ದು. ಸಸ್ಯಗಳಿಂದ ದೊಡ್ಡ ಬಂಡೆ ಏನಾಗ್ತದೆ, 2 ಹೋಳಾಗ್ತದೆ. ಮುಂದೆ ಕ್ಲೈಮೇಟ್ ಆಗಿ ಮತ್ತೆ ಅದು ಏನಾಗ್ತದೆ, ಅದಾಗಿ ಪುಡಿ ಆಗುವಂಥದ್ದು, ಓಕೆನಾ. ಅಸೆಟ್ಸ್ ಇಂದ ಆಗಿರ್ಬೋದು, ಓಕೆನಾ, ಸಣ್ಣ ಸಣ್ಣ ಅಸೆಟ್ಸ್ ಗಳಿಂದ, ಓಕೆನಾ, ಸಣ್ಣ ಸಣ್ಣ ಕೀಟಗಳಿಂದ ಆಗಿರ್ಬೋದು. ಇಲ್ಲಿ ಆ ಕಲ್ಲಿನ ಹಂತದಲ್ಲಿ ಒಂದ್ ಸ್ವಲ್ಪ ಭಾಗ ಆಗುವಂಥದ್ದು. ತದನಂತರ ಈ ವೆದರಿಂಗ್ ಕಂಡೀಷನ್ ಆದ್ಮೇಲೆ ಸೊ ಇಲ್ಲೇನಾಗ್ತದೆ, ಮಣ್ಣಿನ ಫಾರ್ಮೆಟ್ ಆಗುವಂಥದ್ದು. ಇವಾಗ ನೋಡಿ, ಸೊ ಯಾವಾಗ ಮಣ್ಣಿನ ಫಾರ್ಮೆಟ್ ಆಗುತ್ತೋ, ವೆದರಿಂಗ್ ಕಂಡೀಷನ್ ಅಲ್ಲಿ ಮಣ್ಣಿನ ಫಾರ್ಮೆಟ್ ಆಗುತ್ತೋ, ಮುಂದೆ ಆ ಮಣ್ಣು ಒಂದೇ ಜಾಗದಲ್ಲಿ ನಿಲ್ಲುತ್ತಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಣ್ಣು ಪುಡಿ ಆಗಿ ಇಲ್ಲಿದೆ, ಇಲ್ಲಿ ಲ್ಯಾಂಡ್ ಮಾಸ್ ಅಲ್ಲಿ ಇದೆ. ಸೊ ಇವಾಗ ಏನಾಗ್ತದೆ, ಈ ಜಾಗದ ಮೇಲೆ ಮಳೆ ಬರುತ್ತೆ, ಈ ಜಾಗದ ಮೇಲೆ ಮಳೆ ಬರುತ್ತೆ. ಆ ಹಿಟ್ಟುಗಲ್ಲಿನ ಪದರಗಳು ಇಲ್ಲಿದ್ದಾವೆ, ಓಕೆನಾ. ಲ್ಯಾಂಡ್ ಮಾಸ್ ಅಲ್ಲಿ ಹಿಟ್ಟುಗಲ್ಲು ಅಂತ ನಾನು ಜಸ್ಟ್ ಉದಾಹರಣೆ ತಗೊಳ್ತಾ ಇರೋದು, ಓಕೆನಾ. ಸೊ ನೀವು ಯಾವ್ದಾದ್ರು ರಾಕ್ ತಗೊಳ್ಳಿ, ಕನ್ಸಿಸ್ಟೆನ್ಸಿಯಿಂದ ಅಲ್ಲಿ ಎಫೆಕ್ಟ್ ಆಗ್ತಾ ಇದ್ರೆ, 100 ವರ್ಷಗಳಿಂದ ಅಲ್ಲಿ ಎಫೆಕ್ಟ್ ಆಗ್ತಾ ಇದ್ರೆ ಅದು ಮತ್ತೆ ಪುಡಿ ಆಗುವಂಥದ್ದೇ, ಓಕೆನಾ. ಸೊ ಇವಾಗ ಏನಾಗ್ತಾ ಇದೆ, ಸೊ ಇಲ್ಲಿ ರಾಸಾಯನಿಕವಾಗಿ ಒಂದು ದೊಡ್ಡ ಬಂಡೆ ಒಡೆದು ಪುಡಿ ಆಗಿದೆ. ಇವಾಗ ನೋಡಿ, ಈ ಎರಡನೇ ಹಂತದಲ್ಲಿ ಏನಾಗ್ತದೆ, ಆ ಕಲ್ಲಿನ ಮೇಲೆ ಮಳೆ ಬೀಳುತ್ತೆ, ಜಾಸ್ತಿ ನೀರು ಬೀಳುತ್ತೆ, ಓಕೆನಾ. ಸೊ ಇನ್ನೊಂದು ಯಾವ್ದೋ ಗುಡ್ಡದ ಮೇಲೆ ಇರುವಂತ ಕಲ್ಲಿಗೆ ನೋಡಿ, ಫಾರ್ ಎಕ್ಸಾಂಪಲ್ ಹಿಂಗ್ ಒಂದು ದೊಡ್ಡದು ಗುಡ್ಡೆ ಇದೆ, ಇಲ್ಲೊಂದು ದೊಡ್ಡದು ಕಲ್ಲಿದೆ ಅಂತ ಅನ್ಕೊಳ್ಳಿ. ಈ ದೊಡ್ಡದು ಒಂದು ಗುಡ್ಡ ಇದೆ, ಗುಡ್ಡದ ಮೇಲೆ ಒಂದು ದೊಡ್ಡದು ಕಲ್ಲಿದೆ, ಮಳೆ ಬೀಳುತ್ತೆ. ಈ ಕಡೆಯಿಂದ ಗುಡ್ಡ, ಈ ಗುಡ್ಡದಿಂದ ಎಲ್ಲಾ ಗುಡ್ಡದಿಂದ ನೀರು ಬಿದ್ದು ಒಂದು ದಿನ ಮಾಡುತ್ತೆ, ಈ ಕಲ್ಲು ಉರುಳಿ ಬಿದ್ದಾಗ ಸುಮ್ಮನೆ ಬೀಳ್ಬೇಕಾದ್ರೆ ದಡಲ್ ಅಂತ ಬಿದ್ದು ಇಷ್ಟು ದೊಡ್ಡ ಬಂಡೆ ಇರೋದು ಇಷ್ಟು ಸಣ್ಣದಾಗಿ ಒಂದು 50-60 ಚಿಪ್ಪುಗಳಾಗಿ ಬರ್ತದೆ. ಈ ಚಿಪ್ಪುಗಳು ಸುಮ್ಮನೆ ಇರ್ತದ. ಸೊ ಈ ಚಿಪ್ಪುಗಳು ನದಿಯ ನೀರಿನ ಹೊಡೆತಕ್ಕಿದು ಮುಂದೆ ಹರ್ಕಂತ ಹೋಗ್ತದೆ. ಗೊತ್ತಾಗ್ತಿದ್ಯಾ? ಸೊ ಒಂದಲ್ಲ ಒಂದು ರೀತಿಲಿ ಸೊ ಅದು ಸಣ್ಣ ಆಗುವಂಥದ್ದೇ. ಹಾಗಾದ್ರೆ ಎರಡನೇ ಹಂತದಲ್ಲಿ ನಾವು ನೋಡಿದಾಗ ಎರೋಜನ್ ಅಂತ ನೋಡ್ತೀವಿ. ಏನಂತ ನೋಡ್ತೀವಿ? ಎರಡನೇ ಹಂತವನ್ನ ನಾವು ಎರೋಜನ್ ಅಂತ ನೋಡ್ತೀವಿ. ಎರೋಜನ್ ಹಂತವನ್ನ ನೋಡ್ತೀವಿ. ಸೊ ಎರೋಜನ್ ಮೀನ್ಸ್ ಅಲ್ಲಿ ಫ್ಲೋ ಆಗುವಂಥದ್ದು ಆ ನದಿಗಳ ಮುಖಾಂತರವಾಗಿರ್ಬೋದು, ಗಾಳಿಯ ಮುಖಾಂತರವಾಗಿರ್ಬೋದು, ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗುವ ಹಂತವನ್ನ ನಾವು ಎರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಎರೋಜನ್ ಆಗಿರುವಂಥದ್ದು ಮೂರನೇದಾಗಿ ಎಲ್ಲೋ ಒಂದ್ ಕಡೆ ಡೆಪಾಸಿಟ್ ಆಗುತ್ತೆ. ಹೌದಾ? ಡೆಪೋಸಿಷನ್ ಅಂತ ಕರಿತೀವಿ ನಾವು ಅದನ್ನ. ಏನಂತ ಕರಿತೀವಿ? ಮೂರನೇ ಹಂತವನ್ನ ಡೆಪೋಸಿಷನ್ ಅಲ್ಲಿ ಏನಾಗ್ತದೆ, ಕೂಡಿ ಹಾಕತ್ತೆ. ಓಕೆ, ಕೂಡುವಿಕೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೂಡ್ ಬೀಳುತ್ತದೆ. ಓಕೆನಾ? ಸೊ ಈಗ ನದಿಗಳಲ್ಲಿ ಹರಿದಿರುವಂತದ್ದು ಒಂದು ದೊಡ್ಡ ಗುಡ್ಡ ಇತ್ತು, ಹಿಂಗೆ 2 ಗುಡ್ಡ ಇದ್ವು, ಗುಡ್ಡದ ಮೇಲೆ ಒಂದು ಕಲ್ಲಿತ್ತು, ಬಟ್ ಮಳೆ ಗಿಳೆ ಆಗಿ ಈ ಕಲ್ಲು ಜಾರ್ಕೊಂಡ್ ಬಂತು. ಸೊ ಇಲ್ಲಿ ಈ ಕಡೆ ಫ್ಲೋ ಆಗ್ತಾ ಇದೆ, ಈ ದೊಡ್ಡ ಕಲ್ಲು ಹಿಂಗೆ ಬಡದು ನದಿಗಳ ಹತ್ರ ಅಲ್ಲಿ ಇಲ್ಲಿ ಬಡದು ಸೊ ಇದೇನಾಗಿದೆ, ಪುಡಿ ಆಗಿದೆ. ಸೊ ಇದು ಮುಂದೆ ಒಂದು ಹಂತದಲ್ಲಿ ಬಂದ್ ನಿಲ್ಲುತ್ತೆ. ಈ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಸಮತಟ್ಟಾದ ಪ್ರದೇಶದ ಮೇಲೆ ಬಂದ್ ನಿಲ್ಲುತ್ತೆ. ಇದು ಡೆಪೋಸಿಟ್ ಪಾರ್ಟ್ ಅಂತ ಕರಿತೀವಿ. ಇದನ್ನು ಡೆಪೋಸಿಷನ್ ಪಾರ್ಟ್ ಅಂತ ಕರಿತೀವಿ. ನೋಡಿ, ಸೊ ಇವಾಗ ಈ ಹಂತದಲ್ಲಿ ಇರ್ತಕ್ಕಂಥದ್ದು ಕಾನ್ಸ್ಟಂಟ್ ಆಗಿ ನಿಂತಿತ್ತು, ಇದ್ರ ಮೇಲೆ ಮಳೆ ಬೀಳುವಂಥದ್ದು. ಸೊ ಇಲ್ಲಿ ಮಳೆ ಬಿದ್ದು ಇದು ಒಂದ್ ಸ್ವಲ್ಪ ದೊಡ್ಡ ಬಂಡೆ ಇತ್ತು, ಇಲ್ಲಿ ಲ್ಯಾಂಡ್ ಅಲ್ಲಿ ಸೇರ್ಕೊಂಡಿತ್ತು. ಮಳೆ ಬಿದ್ದು ಈ ಮಣ್ಣು ಸೌದು ಇದೇನಾಯ್ತು, ವೆದರಿಂಗ್ ಕಂಡೀಷನ್ ಅಲ್ಲಿ ರೈನ್ ಇಂದಾಗಿ ಇದು ಏನಾಯ್ತು, ಲೂಸ್ ಆಗಿ ಗುಡ್ಡದಿಂದ ಹೊರಗಡೆ ಬಂದಾಗ ಎರಡನೇ ಹಂತದಲ್ಲಿ ಮಳೆಯಿಂದಾಗಿ ಎರೋಜನ್ ಆಯ್ತು. ಮೀನ್ಸ್ ಜಾರ್ಕೊಂಡ್ ಬಿತ್ತು, ಉಜ್ಕೊಂಡ್ ಬಿತ್ತು, ಲ್ಯಾಂಡ್ ಮಾಸ್ಗೆ ಗುಡ್ಡಕ್ಕೆ ತಿಕ್ಕೊಂಡ್ ಬಿತ್ತು. ಸೊ ಇದು ಎರಡನೇ ಹಂತದಲ್ಲಿ. ಮೂರನೇ ಹಂತದಲ್ಲಿ ಏನಾಯ್ತು, ಅದು ಕಲ್ಲುಗಳಾಗಿ ಪುಡಿ ಎಲ್ಲೋ ಗುಡ್ಡದಲ್ಲಿ ಹರಕಂತ ಬಡಕಂತ ಎಲ್ಲೋ ಲ್ಯಾಂಡ್ ಮಾಸಿಗೆ ಬಂದು ಒಂದು ಲ್ಯಾಂಡ್ ಅಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ
ಅದೇನಾಯ್ತು, ಡೆಪಾಸಿಟ್ ಆಯ್ತು. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ಸ್? ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದಾವ? ಓಕೆ. ಸೊ ಎರಡನೇ ಹಂತದಲ್ಲಿ ನಾವು ನೋಡ್ತಾ ಬಂದ್ವಿ. ಹಾಗಾದ್ರೆ ಮೂಲವಾಗಿ ಒಂದು ಸಾಯಿಲ್ ಫಾರ್ಮೇಟ್ ಆಗಬೇಕು ಅಥವಾ ಮೂಲವಾಗಿ ಒಂದು ಲ್ಯಾಂಡ್ ಮಾಸ್ ಫಾರ್ಮೇಟ್ ಆಗಬೇಕು ಅಂದ್ರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವುದೇ ನದಿಗಳು. ಹಾಗಾದ್ರೆ ಪ್ರಮುಖ ಪಾತ್ರಕ್ಕೆ ಉದಾಹರಣೆಯಾಗಿ ಹೊರಡುವಂಥದ್ದೇ ನದಿಗಳು. ನದಿಗಳು ಬಹುಮುಖ್ಯದ ಪಾತ್ರವನ್ನು ವಹಿಸ್ತವೆ. ಓಕೆನಾ. ಸೊ ನೀರಿನಿಂದಾಗಿ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು. ಓಕೆನಾ. ಸೊ ನೀರಿನಿಂದಾಗಿ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಆಸ್ಟ್ರಾನಮಿಗೆ ಸಂಬಂಧಪಟ್ಟಂತೆ. ಓಕೆ ಸಾರಿ, ಸೊ ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ. ತದನಂತರ ಗಾಳಿಗಳಾಗಿದೆ. ಓಕೆನಾ. ನೀರಿನಿಂದ ಅಂತ ಬಂದಾಗ ಇದು ಆಯ್ತು, ಗಾಳಿಯಿಂದ ಅಂತ ಬಂದಾಗ ವಿಂಡ್ಗಳಾಯ್ತು. ಓಕೆನಾ. ಸೊ ನದಿಗಳು ಮಹವಾದ ಪಾತ್ರವನ್ನು ವಹಿಸ್ತವೆ. ಹಾಗಾದ್ರೆ ನದಿಗಳಿಂದ ಹೇಗೆ ಲ್ಯಾಂಡ್ ಮಾಸ್ ಫಾರ್ಮೇಟ್ ಆಗ್ತದೆ, ನದಿಗಳಿಂದ ಮಣ್ಣು ಹೆಂಗೆ ಫಾರ್ಮೇಟ್ ಆಗ್ತದೆ, ಈ ಹಂತವನ್ನ ಸ್ಟಡಿ ಮಾಡ್ತಾ ಬರೋಣ ಇವತ್ತು. ಓಕೆನಾ. ಸೊ ಹಾಗಾದ್ರೆ ನದಿಗಳ ಹಂತವನ್ನ ಸ್ಟಡಿ ಮಾಡೋಣ. ನದಿಗಳಿಂದ, ನಾನು ನದಿಗಳ ಬಗ್ಗೆ ಹೇಳ್ತಾ ಇಲ್ಲ, ನದಿಗಳಿಂದಾಗಿ ಲ್ಯಾಂಡ್ ಮಾಸ್ ಹೆಂಗ್ ಕ್ರಿಯೇಟ್ ಆಗ್ತದೆ. ಓಕೆನಾ. ನದಿಗಳು, ನಾನು ನದಿಗಳ ಬಗ್ಗೆ ಹೇಳ್ತಾ ಇಲ್ಲ, ಈಗಲೂ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಕಾವೇರಿ ನದಿ ಆಯ್ತು, ಗಂಗಾ ಆಯ್ತು, ಗೋದಾವರಿ ಆಯ್ತು, ಕೃಷ್ಣ ಆಯ್ತು, ಬ್ರಹ್ಮಪುತ್ರ ಆಯ್ತು, ಓಕೆನಾ, ಭೀಮಾ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ನಾನು ನದಿಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ನದಿಗಳ ಉಗಮ, ಫ್ಲೋ, ಡ್ಯಾಮು, ಕೆರೆ, ಕಟ್ಟೆ, ಮೈದಾನಗಳ ಬಗ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಲ್ಯಾಂಡ್ ಮಾಸ್ ಹೆಂಗ್ ಕ್ರಿಯೇಟ್ ಆಗ್ತದೆ, ಸಾಯಿಲ್ ಹೆಂಗ್ ಕ್ರಿಯೇಟ್ ಆಗ್ತದೆ ಅನ್ನೋದ್ರ ಬಗ್ಗೆ ನದಿಗಳ ಪ್ರಮುಖ ಪಾತ್ರವನ್ನ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ನದಿ ಅಂತ ಹಂತವಾಗಿ ಇಟ್ಕೊಂಡಾಗ ನದಿ ಒಂದು ಹರಿಯುತ್ತೆ, ಹಿಂಗರಿತದ ನದಿ? ಇಲ್ಲ. ಸೊ ನದಿಯ ಹರಿವಿಕೆನೆ ಬೇರೆ ಇರುತ್ತೆ. ನದಿ ಹರಿವಿಕೆ ಒಂದು ಉಗಮ ಬಿದ್ದು ಅಂತ ನಾವು ಕರೆಯೋಣ. ಸೊ ಇದೊಂದು ಬೆಟ್ಟ, ಒಂದು ಪರ್ವತ ಶ್ರೇಣಿ ಅಂತ ಕರ್ಕೊಳ್ಳೋಣ. ಗೊತ್ತಾಗ್ತಿದ್ಯಾ? ಇದು ಒಂದು ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿಯಲ್ಲಿ ಸೊ ಈ ಕಡೆನೂ ಗುಡ್ಡಗಳಿದೆ, ಈ ಕಡೆನೂ ಗುಡ್ಡ ಇದೆ. ಸೊ ಇಲ್ಲೇನಾಗ್ತದೆ, ಮಳೆ ಬೀಳುತ್ತೆ. ಈ ಭಾಗದಲ್ಲಿ ಮಳೆ ಬೀಳುತ್ತೆ, ರೈನ್ ಆಗುತ್ತೆ. ಇಲ್ಲ ಅಂದ್ರೆ ಈ ಗುಡ್ಡ ಏನಿದೆ ಹಿಮದ ಗುಡ್ಡ ಆಗಿದೆ. ಸೊ ಉತ್ತರಾಂಚಲ ಪ್ರದೇಶದ ಭಾಗದಲ್ಲಿ ಆಗಿರ್ತಕ್ಕಂಥದ್ದು, ಜಮ್ಮು ಕಾಶ್ಮೀರದ ಪ್ರಾಂತ್ಯದಲ್ಲಿ ಆಗಿರ್ಬೋದು, ಕೈಲಾಶ ಪರ್ವತದಲ್ಲಿ ಅಂತ ಆಗಿರಬಹುದು. ಓಕೆನಾ. ಹಿಮಾಲಯದ ಪರ್ವತಗಳಲ್ಲಿ ಆಗಿರ್ಬೋದು, ಗ್ಲೇಷಿಯರ್ಸ್ ಅಂತ ಕರಿತೀವಿ ನಾವು ಅದನ್ನು. ಓಕೆನಾ. ಸೊ ಅಥವಾ ಒಂದು ದೊಡ್ಡ ಪರ್ವತ ಶ್ರೇಣಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಗಳಾಗಿರ್ಬೋದು. ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಹಲವಾರು ನದಿಗಳು ಹುಟ್ಕೊಂತವೆ. ಓಕೆನಾ. ಶರಾವತಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ಅಂಡರಲ್ಲಿ ಬರುವಂಥದ್ದು. ಓಕೆ. ಸೊ ಇಲ್ಲಿ ಒಂದು ಪರ್ವತ ಶ್ರೇಣಿಯ ಅಂತರದಲ್ಲಿ ಎತ್ತರದಲ್ಲಿ ಮಳೆ ಬಿದ್ದಾಗ ಆಗಿರ್ಬೋದು, ಗ್ಲೇಷಿಯರ್ಸ್ಗಳು ಕರಗಿ ಆಗಿರ್ಬೋದು. ಕರಗಿದಾಗ ಇಲ್ಲಿ ಏನಾಗ್ತದೆ, ಜಾಸ್ತಿ ನೀರಿನ ಫಾರ್ಮೇಟ್ ಆಗ್ತದೆ. ಸೊ ಇಲ್ಲಿಂದ ಶುರು ಆಗ್ತದೆ, ಇಲ್ಲಿ ನದಿಗಳು ಶುರುವಾಗುವಂಥದ್ದು. ಇಲ್ಲಿ ಶುರುವಾದಾಗ ಈ ನದಿ ಫ್ಲೋ ಆಗ್ತದೆ. ಈ ನದಿ ಏನ್ ಮಾಡ್ತದೆ, ಫ್ಲೋ ಆಗ್ತದೆ. ಇಲ್ಲಿಂದ ಫ್ಲೋ ಆಗುವಂಥದ್ದು. ಇಲ್ಲಿಂದ ಫ್ಲೋ ಆಗ್ತದೆ. ತದನಂತರದ ಫ್ಲೋ ಆಗ್ತದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಸಮುದ್ರವನ್ನ ಸೇರುವಂಥದ್ದು. ಇದು ಸಮುದ್ರವನ್ನ ಸೇರುವಂಥದ್ದು. ಸಮುದ್ರಗಳೇ ಸೇರುತ್ತಾ ಅಥವಾ ಯಾರ ಮನೆಗಾರು ಹೋಗುತ್ತಾ ನದಿ? ಇಲ್ಲಲ್ಲ, ಸಮುದ್ರವನ್ನೇ ಸೇರುತ್ತೆ. ಓಕೆನಾ. ಸಮುದ್ರವನ್ನ ಸೇರುತ್ತೆ. ಸರ್ ಒಂದು ನದಿ ಹಂತದಲ್ಲಿ ಸೊ ಸಂಪೂರ್ಣವಾಗಿ ಎಂಟರ್ ವರ್ಲ್ಡ್ ತುಂಬಾ ನದಿಗಳು ಹರ್ಕೊಂಡು ಓಡಾಡಿದವು, ವರ್ಲ್ಡ್ ತುಂಬಾ. ಓಕೆನಾ. ಅದು ಇವತ್ತು ಹರಿದಿರ್ಲಿಲ್ಲ ಅಂದ್ರೂ ಹಿಂದೆ ಒಂದು 500 ಸಾವಿರಾರು ವರ್ಷದಿಂದನಾರು ಹರಿದಿದೆ. ಒಟ್ಟು ನದಿಗಳದು ಬಹಳ ಕೈವಾಡ ಇದೆ. ಹಾಗಾದ್ರೆ ಈ ನದಿಗಳಿಂದ ಲ್ಯಾಂಡ್ ಮಾಸ್ ಒಂದಿಷ್ಟು ವೇರಿಯೇಷನ್ಸ್ ಕೂಡ ತಗೊಂಡಿದೆ. ನೋಡಿ, ನಾವು ಈ ಉತ್ತರ ಭಾಗದಲ್ಲಿ ಅಂತ ನೋಡಿದಾಗ, ಉತ್ತರ ಭಾರತದ ಪ್ರದೇಶದಲ್ಲಿ ಅಂತ ನೋಡಿದಾಗ ಮಹಾ ಮೈದಾನಗಳು ಅಂತ ನೋಡ್ತೀವಿ. ಮಹಾ ಮೈದಾನಗಳಲ್ಲಿ ಮುಖ್ಯವಾಗಿ 3 ನದಿಗಳ ಮಹಾ ಮೈದಾನಗಳನ್ನ ನೋಡ್ತೀವಿ. ಸಿಂಧು ನದಿಯ ಮಹಾ ಮೈದಾನ, ತದನಂತರದ ಗಂಗಾ ನದಿಯ ಮಹಾ ಮೈದಾನ, ತದನಂತರದಲ್ಲಿ ಬ್ರಹ್ಮಪುತ್ರ ನದಿಯ ಮಹಾ ಮೈದಾನಗಳನ್ನ ನೋಡ್ತೀವಿ. ಸೊ ಈ ನದಿಗಳು ಕೂಡ ಮಹಾ ಮೈದಾನಗಳನ್ನ ಕ್ರಿಯೇಟ್ ಮಾಡಿದೆವು. ದಕ್ಕನ್ ಪ್ರಸ್ಥಭೂಮಿ ಅಂಡರ್ವರೆಗೂ ಗಂಗಾ ನದಿಯನ್ನು ಹೊತ್ಕೊಂಡ್ ಬಂದಿದೆ. ಗಂಗಾ ನದಿಯ ಮಹಾ ಮೈದಾನ ಎಲ್ಲಿಗೆ, ದಕ್ಕನ್ ಪ್ರಸ್ಥಭೂಮಿಯವರೆಗೂ ಎತ್ಕೊಂಡ್ ಬಂದಿದೆ. ಮಧ್ಯಪ್ರದೇಶದ ಭಾಗದವರೆಗೂ ಹೊತ್ಕೊಂಡ್ ಬಂದಿದೆ. ಆ ಕಡೆ ಪಶ್ಚಿಮ ಬಂಗಾಳದಲ್ಲಂತೂ ಸಂಪೂರ್ಣವಾಗಿ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು ತಗೊಂಡ್ಬಂದಿದೆ. ಓಕೆನಾ. ಸೊ ಈ ಹಂತವನ್ನ ನೋಡ್ತೀವಿ. ಎಲ್ಲಿ ನದಿ ಉಗಮ ಆಗುತ್ತೋ, ಮೀನ್ಸ್ ಈ ನದಿ ನೀರು ಹರಿದು ಇಲ್ಲಿ ಬಂದು ಬೀಳುತ್ತೋ, ಇಲ್ಲಿಂದ ಶುರುವಾಗುವಂಥದ್ದು ನದಿ, ಇದನ್ನ ನಾವು ಆರಿಜಿನ್ ಪಾಯಿಂಟ್ ಅಂತ ಕರಿತೀವಿ. ಆರಿಜಿನ್ ಪಾಯಿಂಟ್ ಮೀನ್ಸ್ ನದಿಯ ಉಗಮ ಅಂತ ಕರಿತೀವಿ. ನದಿಯ ಉಗಮ ಬಿಂದು ಮೀನ್ಸ್ ನದಿಯ ಉಗಮ ಸ್ಥಾನ ಅಂತ ಕರಿತೀವಿ. ಉದಾಹರಣೆಯಾಗಿ ಕಾವೇರಿ ಎಲ್ಲಿರ್ತದೆ, ತಲಕಾವೇರಿಯಲ್ಲಿ ಹರಿಯುವಂಥದ್ದು. ಓಕೆನಾ. ಅದೆಲ್ಲಿ ಸೇರುತ್ತೆ, ಬೇ ಆಫ್ ಬೆಂಗಾಳಲ್ಲಿ ಸೇರುತ್ತೆ. ಓಕೆನಾ. ಮುಂದೆ ಹೋಗುವಂಥದ್ದು. ನೆಕ್ಸ್ಟ್, ಸೊ ಈ ನದಿ ಏನ್ ಮಾಡುತ್ತೆ, ಈ ಗುಡ್ಡಗಳ ಮಧ್ಯದಲ್ಲಿ ಹರಿಯುತ್ತೆ. ಗುಡ್ಡಗಳ ಮಧ್ಯದಲ್ಲಿ ಹರಿಯುವಂಥದ್ದು. ಓಕೆನಾ. ನದಿ ಏನ್ ಮಾಡುತ್ತೆ, ಗುಡ್ಡಗಳ ಮಧ್ಯದಲ್ಲಿ ಹರಿಯುವಂಥದ್ದು. ಓಕೆನಾ. ಓಕೆ, ಗುಡ್ಡಗಳ ಮಧ್ಯದಲ್ಲಿ ಹರಿಯುವಂಥದ್ದು. ಸೊ ಇದನ್ನ, ಈ ಪಾಯಿಂಟ್ ಅನ್ನು ನಾವೇನಂತ ಕರೆಯೋಣ, ಆರಿಜಿನ್ ಪಾಯಿಂಟ್ ಅಂತ ಕರೆಯೋಣ. ಸೊ ಈ ಎರಡು ಇದರಗಳ ಮಧ್ಯೆ ಹರಿಯುತ್ತಲ್ಲ,
ಎರಡು ಕಣಿವೆಗಳ ಮಧ್ಯೆ ಹರಿಯುವಂಥದ್ದು. ಎರಡು ಕಣಿವೆಗಳ ಹಿಂಗೆ ಎರಡು ಗುಡ್ಡಗಳಿದಾವೆ, ಈ ಕಡೆ ಒಂದು ಗುಡ್ಡ, ಈ ಕಡೆ ಒಂದು ಗುಡ್ಡ. ಫಾರ್ ಎಕ್ಸಾಂಪಲ್ ಇವೆರಡು ಗುಡ್ಡ ಹಿಂಗಾಗಿದ್ದಾವೆ ಇವಾಗ, ಓಕೆನಾ. ಈ ಮಧ್ಯದ ಭಾಗದಲ್ಲಿ ಹರಿಯುವಂಥದ್ದು, ಮಧ್ಯದ ಭಾಗದಲ್ಲಿ ಹರಿಯುವಂಥದ್ದು. ಫಾರ್ ಎಕ್ಸಾಂಪಲ್ ಗೊತ್ತಾಗ್ತಿದೆಯಾ ಇಲ್ವಾ? ಓಕೆನಾ. ಫಾರ್ ಎಕ್ಸಾಂಪಲ್ ಎರಡು ಇವು ಇದಾವೆ, ಎರಡು ಗುಡ್ಡಗಳು ಅಂತ ಅನ್ಕೊಳ್ಳಿ. ಈ ಎರಡು ಗುಡ್ಡಗಳ ಮಧ್ಯದ ಭಾಗದಲ್ಲಿ ಇಲ್ಲಿಂದ ಹರಿತದೆ. ಫಾರ್ ಎಕ್ಸಾಂಪಲ್ ಇಲ್ಲಿನೂ ಮಳೆ ಬೀಳುತ್ತದೆ, ಇಲ್ಲಿನೂ ಮಳೆ ಬೀಳ್ತದೆ, ನೀರು ಜಾಸ್ತಿ ಆಗಿದೆ ಅಥವಾ ಗ್ಲೇಷಿಯರ್ಸ್ಗಳು ಹಿಮಗಡ್ಡೆಗಳು ಕರಗಿ ಇಲ್ಲಿಂದ ನದಿ ಫಾರ್ಮೇಟ್ ಆಗ್ತದೆ. ಮುಂದೆ ಬರ್ತಾ ಬರ್ತಾ ಆ ಕಡೆ ಈ ಕಡೆ ಲ್ಯಾಂಡ್ ಮಾಸ್ ಎಲ್ಲಾ ಕಡೆದು ನೀರು ಎಳ್ಕೊಂಡು ನದಿ ಕ್ರಿಯೇಟ್ ಆಗುವಂಥದ್ದು, ಓಕೆನಾ. ಯಾರು ಚಮ್ ತಗೊಂಡು ನೀರೇನು ಹಾಕಲ್ಲ ನದಿಗಳಿಗೆ, ಓಕೆ. ಇಲ್ಲಿ ನೋಡಿ, ಸೊ ಇಲ್ಲಿ ಬಿದ್ದಿರ್ತಕ್ಕಂಥ ನೀರು ಹರಿತಾ ಇದೆ, ಇಲ್ಲಿ ಬಿದ್ದಿರ್ತಕ್ಕಂಥ ನದಿಯ ನೀರು ಹರಿತಾ ಇದೆ. ಇದು ಒಂದು ಗುಡ್ಡ, ಇದು ಹಿಂಗೋಗಿ ಹಿಂಗಿದೆ, ಇದು ಹಿಂಗೋಗಿ ಹಿಂಗಿದೆ. ಈ ಗುಡ್ಡದ ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ನದಿ ಹರಿತಾ ಇದೆ. ಇಲ್ಲಿ ಭಾಗದಲ್ಲಿ, ಈ ಭಾಗದಲ್ಲಿ ನದಿ ಹರಿತದಲ್ಲ, ಇದನ್ನ ಕಣಿವೆ ಭಾಗದ ನದಿಗಳು ಅಂತ ಕರಿತೀವಿ, ಕಣಿವೆಯಲ್ಲಿ ಹರಿಯುವಂತ ನದಿಗಳು. ಸೊ ಹಾಗಾಗಿ ಆ ಯಾವ ಬಿಂದುವಿನಲ್ಲಿ ಶುರು ಆಗ್ತದೋ ಅದನ್ನ ಆರಿಜಿನ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಕಣಿವೆಯ ಭಾಗ ಅಂತ ಕರಿತೀವಿ. ಏನಂತ ಕರಿತೀವಿ? ಕಣಿವೆಯ ಭಾಗ. ಕಣಿವೆಯ ಭಾಗ. ಈ ಕಣಿವೆಯ ಭಾಗ ಹಂತದಲ್ಲಿ ನೋಡಿ, ಸೊ ನದಿಯನ್ನು ಹರಿತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹಿಂಗ್ ನದಿ ಹರಿತಾ ಇದೆ, ನದಿ ಹರಿತಾ ಇದೆ ಅಂದಾಗ ಈ ಗುಡ್ಡದಿಂದ ಬಂದಾಗ ನದಿ ಆ ಕಣಿವೆನ, ಈಕ್ವಲ್ ಆಗಿರುವಂತ ಕಣಿವೆನ, ಆ ಇಕ್ಕಟ್ಟಾದ ಎರಡು ಗುಡ್ಡಗಳ ಮಧ್ಯದಲ್ಲಿ ಹರಿದು ಬರುವಂತ ನೀರು, ಸೊ ಆ ಕಡೆಯಿಂದನೂ ಬಹಳ ಹರಿತಾ ಇದೆ, ಈ ಕಡೆಯಿಂದನೂ ಗುಡ್ಡದ ಮಳೆ ಜಾಸ್ತಿ ಹರಿತಾ ಇದೆ. ಸೊ ಇವಾಗ ನೀರು ವೇಗವಾಗಿರುತ್ತಾ ಅಥವಾ ಸ್ಲೋ ಆಗಿರುತ್ತಾ? ವೇಗವಾಗಿರುತ್ತೆ. ವೇಗವಾಗಿರುತ್ತಾಗ ಆಕ್ಚುಲಿ ಗುಡ್ಡ ಇರ್ಬೇಕಾಗಿದ್ದ ಹೆಂಗೆ? ಸೊ ಗುಡ್ಡಗಳು, ಎರಡು ಗುಡ್ಡಗಳು ಜಾಯಿಂಟ್ ಆಗಿದಾವೆ, ಎರಡು ಗುಡ್ಡಗಳು ಜಾಯಿಂಟ್ ಆಗಿದಾವೆ, ಹಿಂಗೊಂದು ಗುಡ್ಡ, ಹಿಂಗೊಂದು ಗುಡ್ಡ. ಬಟ್ ಇವೆರಡು ಗುಡ್ಡಗಳು ಜಾಯಿಂಟ್ ಆಗಿರೋದು ನ್ಯಾಚುರಲಿ, ನದಿ ಇಲ್ಲ ಈ ಜಾಗದಲ್ಲಿ. ಈಗ ಅಂದಾಜು ನೋಡ್ಕೊಳ್ಳಿ, ಇಲ್ಲೇನಾಗಿದೆ, ಎರಡು ಗುಡ್ಡಗಳ ನಡುವೆ ನದಿ ಇಲ್ಲ ಅಂದಾಗ ಇಲ್ಲಿ ಮಳೆ ಆದಾಗ ಈ ಕಡೆನೂ ಜಾಸ್ತಿ ನೀರು ಬೀಳ್ತಾ ಇದೆ, ಈ ಕಡೆನೂ ಜಾಸ್ತಿ ನೀರು ಬೀಳ್ತಾ ಇದೆ. ಬಟ್ ಇಲ್ಲಿ ನದಿ ಏನ್ ಮಾಡುತ್ತೆ, ಇವೆರಡು ಗುಡ್ಡಗಳ ಮಧ್ಯದಲ್ಲಿ ದಾರಿಯನ್ನು ಹುಡುಕೊಂಡು ಹೋಗ್ತದೆ. ಹಿಂಗೆ ಇಳಿಜಾರಿನ ಪ್ರದೇಶದಲ್ಲಿ ನೀರಿನ ಒತ್ತಡಕ್ಕೆ, ನೀರಿನ ವೇಗಕ್ಕೆ ದಾರಿಯನ್ನ ಹುಡುಕೊಂಡು, ಇಳಿಜಾರಿನ ಭಾಗವನ್ನು ಹುಡುಕೊಂಡು ಹೋಗುವಾಗ ಇಲ್ಲಿ ಲ್ಯಾಂಡ್ ಮಾಸ್ ನ ಕಟ್ ಮಾಡುತ್ತೆ. ಈ ಭಾಗವನ್ನ ನಾವು ಕಣಿವೆಗಳು ಅಂತ ಕರಿತೀವಿ. ಕಣಿವೆಗಳು. ಇವಾಗ ಗೊತ್ತಾಗ್ತಿದ್ಯಾ ಕಣಿವೆಗಳು ಅಂತ ಯಾವ ಭಾಗವನ್ನ ಕರಿತೀವಿ ಅಂತ? ಈ ಭಾಗವನ್ನ ನಾವು ಕಣಿವೆಗಳು ಅಂತ ಕರಿತೀವಿ. ಸೊ ತದನಂತರದ ಹಂತದಲ್ಲಿ ಕಣಿವೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಈ ಭಾಗದಲ್ಲಿ ನಾವು ಏನಂತ ಕರಿತೀವಿ? ಕಣಿವೆಗಳು ಅಂತ ಕರಿತೀವಿ. ಈ ಕಣಿವೆಗಳಿಂದ ಮುಂದೆ ಬಂದಕ್ಕಂತ ನದಿ, ಸೊ ಕಣಿವೆಯಿಂದ ಬಂದಂತ ನದಿ ಏನ್ ಮಾಡ್ತದೆ ಮುಂದೆ, ಸೊ ಹಂಗೆ ನಾರ್ಮಲ್ ಆಗಿ ಇಳಿಜಾರಿಂದ ಬರ್ತದೆ 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 ಬರುವ ಹಂತದಲ್ಲಿ ಒಂದು ಯಾವುದೋ ಲ್ಯಾಂಡ್ ಮಾಸ್ ಅಲ್ಲಿ ಯಾವುದೋ ಒಂದು ಭಾಗಕ್ಕೆ ಬರುತ್ತದೆ. ಮುಂದೆ ಒಂದು ಹಿಂಗೆ ಇಳಿಜಾರಿಂದ ಬಂದಾಗ ನೋಡಿ, ಉದಾಹರಣೆಗೆ ನೋಡ್ತಾ ಬನ್ನಿ. ನೋಡಿ 2013 ಸೊ ನಮ್ ಕೇದಾರ್ನಾಥದ ಫ್ಲಡ್ ಆಯ್ತು, ಗೊತ್ತಾಗ್ತಿದ್ಯಾ? ಓಕೆನಾ. ಭೀಮಶಿಲೆ ಅಂತ ಅನ್ನೋದು ಒಂದು ಕೇದಾರನಾಥದ ದೇವಸ್ಥಾನದ ಹಿಂದ್ಗಡೆ ನೀರನ್ನು ಹಿಡಿದಿಡ್ತು ಅಂತ. ಸೊ ಆ ಇಮೇಜ್ ನ ನೋಡ್ತಾ ಬನ್ನಿ ನೀವು. ಸೊ ಅಲ್ಲಿ ಏನಾಗ್ತಾ ಇದೆ, ಹಿಂದ್ಗಡೆ ಗುಡ್ಡದಿಂದ ನೀರು ಬರ್ತಾ ಇದೆ, ಗುಡ್ಡದಿಂದ ನೀರು ಬರ್ತಾ ಇದೆ. ಇಮೇಜ್ ನ ನೋಡಿ, ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ದು ರೀಸೆಂಟ್ಲಿ ವಾಯ್ನಾಡ್ದೊಂದು ಸೊ ಫ್ಲಡ್ ಆಯ್ತು, ಅದನ್ನಾರು ನೋಡ್ಕೊಳ್ಳಿ. ಆ ಗುಡ್ಡದಿಂದ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಗುಡ್ಡದಿಂದ ಹಿಂದೆ ನೀರು ಒತ್ತಡವಾಗಿ ಬರ್ತಾ ಇದೆ, ಇಳಿಜಾರಿಂದ ಬರ್ತಾ ಇದೆ. ಬರ್ಬೇಕಾದ್ರೆ ಏನ್ ಮಾಡ್ತಾ ಇದೆ, ಸುಮ್ಮನೆ ಬರೀ ನೀರು ಬರ್ತದ, ಕೆಸರಿನ ನೀರನ್ನ ತಗೊಂಡ್ಬರ್ತದೆ. ಕೆಸರಿನ ನೀರು ಅಂದ್ರೆ ಏನು ಅರ್ಥ? ಆ ನೀರಲ್ಲಿ ಮಣ್ಣನ್ನ ಎಳ್ಕೊಂಡು ಬರ್ತಾ ಇದೆ, ದೊಡ್ಡ ದೊಡ್ಡ ಬಂಡೆಗಳನ್ನ ಎಳ್ಕೊಂಡ್ ಬರ್ತಾ ಇದೆ. ನೋಡಿ 2013 ಆದಂತ ಕೇದಾರ್ನಾಥದ ಫ್ಲಡ್ ಅಲ್ಲಿ ಅಂತ ದೊಡ್ಡ ಭೀಮಾಶಿಲೆಯನ್ನ ಎಳ್ಕೊಂಡು ಬಂದು ದೇವಸ್ಥಾನದ ಹತ್ರ ನಿಂತಿತ್ತಂತೆ. ಹಂಗೆ ವಯನಾಡ್ದ ಫ್ಲಡ್ ಅಲ್ಲಿ ಅಂತ ದೊಡ್ಡದು ತಂದು ಕೆಸರನ್ನ ತಂದು ಒಂದು ಸಿಟಿ ಒಳಗಡೆ ಒತ್ತಿತ್ತು, ಒಂದು ಊರಿನ ಒಳಗಡೆ ಒತ್ತಿತ್ತು. ಎಷ್ಟೋ ಜನ ಸತ್ತೋಗಿದ್ರು ಅಲ್ಲಿ. ಆ ಊರಿಂದ ಒಂದು ಅರ್ಧ ಎದೆಯಷ್ಟು ಮನುಷ್ಯನಷ್ಟು ಹೈಟಿಗೆ ಕೆಸರನ್ನ ತಂದು ಆ ಊರ ಒಳಗಡೆ ಹಾಕಿತ್ತು ನೀರು. ಅದನ್ನ ನೀರು ಹಂತ ಸ್ಲೋ ಆದಾಗ ತದನಂತರ ಮಳೆ ನಿಂತಾಗ ನೀರು ಕಮ್ಮಿ ಆಗುತ್ತೆ. ತದನಂತರ ಅಲ್ಲಿ ಎಷ್ಟು ನಾಯಿ ಕುನಿ ಸತ್ವೋ, ಎಷ್ಟು ಜನ ಸತ್ರೋ ನೋಡಿರ್ತೀರ ನೀವು ರೀಸೆಂಟ್ಲಿ, ಗೊತ್ತಾಗ್ತಿದ್ಯಾ? ಸೊ ಆ ಹಂತದಲ್ಲಿ ಫ್ಲಡ್ ಫಾರ್ಮೇಶನ್ ಆಗುವಂಥದ್ದು. ಲ್ಯಾಂಡ್ ಮಾಸ್ ನೋಡಿ, ಒರಿಜಿನಲ್ ಲ್ಯಾಂಡ್ ಹೆಂಗೋ ಇತ್ತು, ಜನವಾಸ ಇರ್ತಕ್ಕಂಥದ್ದು, ಇವಾಗ ಚೇಂಜ್ ಆಗಿದೆ. ಆ ಲ್ಯಾಂಡ್ ಮಾಸ್ ಚೇಂಜ್ ಆಗುವಲ್ಲಿ ಕೂಡ ನದಿಗಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ತದನಂತರದ ಹಂತದಲ್ಲಿ. ಸೊ ನೆಕ್ಸ್ಟ್ ಈ ಫ್ಲಡ್ ಏನ್ ಮಾಡ್ತದೆ, ಮುಂದೆ ಈ ನೀರು ಫ್ಲೋ ಆಗ್ತಾ ಒಂದು ಹಂತದಲ್ಲಿ ಬರುತ್ತೆ, ಒಂದು ಹಂತಕ್ಕೆ ಬರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ತದನಂತರದ ಒಂದೇ ಸಲ ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ನದಿ ಏನ್ ಮಾಡ್ತದೆ, ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ, ಹೌದಾ? ಜಲಪಾತವನ್ನ ಕ್ರಿಯೇಟ್ ಮಾಡುತ್ತೆ. ಜಲಪಾತದಿಂದ ಮತ್ತೆ ಹಿಂಗ್ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಕಲ್ಲುಗಳು ಇದ್ದಂಗೆ ಇರ್ತದೆ ಈ ಜಾಗದಲ್ಲಿ. ಸೊ ಇಲ್ಲಿಂದ ಮತ್ತೆ ಹಿಂಗ್ ಹರ್ಕೊಂಡು ಹಿಂಗ್ ಬರ್ತದೆ. ಸೊ ಸೀದಾ ಹೋಗಲ್ಲ. ಈ ಕಲ್ಲುಗಳು ಇರೋ ಜಾಗದಲ್ಲಿ ಒಂಥರ ಬೇರೆನೇ ಇದೆ, ಓಕೆನಾ? ಸೊ ಯಾವ್ದೋ ಒಂದು ನಡಿ ನಮ್ ತುಂಗಭದ್ರಾ ನದಿ ಅಂತ ಇದೆ, ಓಕೆನಾ? ತುಂಗಭದ್ರಾ ನದಿ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು, ಓಕೆನಾ? ಸೊ ಕರ್ನಾಟಕದ ರಿವರ್ ಸಿಸ್ಟಮ್ಸ್ ಅಲ್ಲಿ ನೋಡ್ತಾ ಬರೋಣ. ಈ ತುಂಗಭದ್ರಾ ನದಿಗೆ ರಾಫ್ಟಿಂಗೇ ನಡೆಯಲ್ಲ, ಎಲ್ಲೂ ನಾವು ರಾಫ್ಟಿಂಗೇ ಮಾಡಲ್ಲ, ಜಾಸ್ತಿ ಅಲ್ಲ, ಒಟ್ಟೆ ರಾಫ್ಟಿಂಗೇ ಇಲ್ಲ ತುಂಗಭದ್ರಾ ನದಿಗೆ. ಅಂದ್ರೆ ಕಲ್ಲಿನ ಮಧ್ಯದಲ್ಲಿ ನಾವು ತೆಪ್ಪಗಳನ್ನ ತಗೊಂಡು ತಲೆಗೆ ಹೆಲ್ಮೆಟ್ ಹಾಕೊಂಡು ಹಿಂಗ ಫಿಲಮ್ ಅಲ್ಲೆಲ್ಲ ನೋಡಿರ್ತೀರ, ಹಿಂಗ ದಾಂಡೇಲಿ ಸೈಡ್ ಹೋಗ್ತಾ ಇರ್ತಾರೆ, ದಾಂಡೇಲಿಗೆ ಹೋಗ್ತಾರೆ, ಓಕೆನಾ? ದಾಂಡೇಲಿ ಫೇಮಸ್ ಫಾರ್ ರಾಫ್ಟಿಂಗಿಗೆ ಫೇಮಸ್ ಅದು, ಓಕೆನಾ? ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಆ ಕಾಳಿ ನದಿ ಗಾಡುವ ಅಲ್ಲೇ ಯಾಕೆ ಆ ತರ ಫಾರ್ಮೆಟ್ ಆಗ್ತಾ ಇದೆ, ನಮ್ ಕಡೆ ಯಾಕಿಲ್ಲ? ಅದೆಲ್ಲವೂ ನೋಡುವಂಥದ್ದು ಇಲ್ಲೇ.
ಅಲ್ಲಿ ಲ್ಯಾಂಡ್ ಮಾಸ್ ಬೇರೆ ಇದೆ, ಇಲ್ಲಿ ಲ್ಯಾಂಡ್ ಮಾಸ್ ಬೇರೆ ಇದೆ. ಆ ನದಿಗಳಲ್ಲಿ ಕಲ್ಲುಗಳ ಪ್ರಮಾಣ ಇಲ್ಲಿದೆ, ಇಲ್ಲಿಲ್ಲ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಸೊ ಇನ್ನೊಂದು ರಾಫ್ಟಿಂಗ್ ಫಾರ್ಮೇಟ್ ಆಗ್ತಾ ಇದೆ. ಇನ್ನೊಂದು, ಕೆಲವು ನದಿಗಳು ಹಿಂಗ್ ಎಲ್ಲಾ ನದಿಗಳು ಹಿಂಗೆ ಫ್ಲೋ ಆಗ್ತಾವೆ. ಈ ಎಸ್ ಆಕಾರದಲ್ಲಿ ಫ್ಲೋ ಆಗುವಂತ ನದಿಗಳಿದಾವೆ, ಕೆಲವೊಂದೊಂದು ಯು ಆಕಾರದಲ್ಲಿ ಫಾರ್ಮೇಟ್ ಆಗುವಂಥದ್ದು. ಈ ನದಿಗಳು ಮುಂದೆ ಹೋಗ್ತಾ ಹೋಗ್ತಾ ನದಿಗಳೇನ್ ಮಾಡ್ತವೆ, ಓಕೆನಾ? ಸೊ ಇದೊಂದು ಓವರ್ ವ್ಯೂ, ಆರಿಜಿನ್ ಪಾಯಿಂಟ್ ಅಂತ ಕರೆದಿದ್ವಲ್ಲ. ನೆಕ್ಸ್ಟ್, ಈ ಕಡೆ ನದಿಗಳೇನ್ ಮಾಡ್ತಾ ಇದಾವೆ, ಆರಿಜಿನ್ ಪಾಯಿಂಟ್, ಓಕೆನಾ? ಈ ಭಾಗವನ್ನ ಕಣಿವೆ ಅಂತ ಕರೆದೆ. ಇಲ್ಲಿ ನದಿಗಳ ಹರಿತಾ ಹರಿತಾ ಏನ್ ಮಾಡಿದ, ಜಲಪಾತವನ್ನ ಕ್ರಿಯೇಟ್ ಮಾಡಿದ. ಹಿಂಗೆ ಜಲಪಾತವನ್ನ ಕ್ರಿಯೇಟ್ ಮಾಡಿದಾವೆ, ಇಲ್ಲಿಂದ ಬಿದ್ದು 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 ಜಲಪಾತಗಳಾದ್ಮೇಲೆ ನದಿಗಳೇನ್ ಮಾಡಿದಾವೆ, ರಾಫ್ಟಿಂಗ್, ಈ ಸೆಡಿಮೆಂಟ್ ಗಳನ್ನೆಲ್ಲ ತಂದು ಇಲ್ಲಿ ರಾಫ್ಟಿಂಗ್ ಗಳಾಗಿದಾವೆ. ರಾಫ್ಟಿಂಗ್ ಲ್ಯಾಂಡ್ ಆದ್ಮೇಲೆ ಈ ನದಿ ಹಿಂಗೆ ಹರಿತಾ ಬರ್ತಾ ಇದೆ ಮುಂದೆ. ಇದು ಇಲ್ಲೇ ರಿಟರ್ನ್ ಬಂದಿಲ್ರಿ, ಇದು ಬಹಳ ದೂರದಲ್ಲಿದೆ, ಓಕೆನಾ? ಹರಿತಾ ಹರಿತಾ ಬಂದು ಸೊ ಡೆಲ್ಟಾಗಳನ್ನ ಕ್ರಿಯೇಟ್ ಮಾಡಿದೆ. ಎಲ್ಲಿ ಡೆಲ್ಟಾಗಳು ಕ್ರಿಯೇಟ್ ಆಗಿದಾವೋ ಆ ಭಾಗದ ಮುಂದಿನ ಹಂತದಲ್ಲಿ ಸಮುದ್ರವನ್ನ ಸೇರುವಂಥದ್ದು. ನದಿಗಳೇನು ಮುಂದಿನ ಹಂತದಲ್ಲಿ ಸಮುದ್ರವನ್ನ ಸೇರುವಂಥದ್ದು. ಸೊ ಸಮುದ್ರವನ್ನ ಸೇರುವಂಥದ್ದು. ಈ ಡೆಲ್ಟಾ ಫಾರ್ಮೇಶನ್ ಆದಾಗ ಮುಂದೆ ಆಸ್ಚುರೀಸ್ಗಳು ಫಾರ್ಮೇಟ್ ಆಗಿದಾವೆ, ಆಸ್ಚುರೀಸ್ಗಳು. ಸೊ ಹಾಗಾದ್ರೆ ಈ ಇಲ್ಲಿ ಸಮುದ್ರಕ್ಕೆ ಬಂದು ನದಿ ಸೇರುತ್ತಲ್ಲ, ಇದನ್ನ ಮೌತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೌತ್. ಯಾವ್ದರದ ಮೌತ್? ರಿವರ್ ಮೌತ್. ರಿವರ್ ಮೌತ್ ಅಂತ ಕರೆಯುವಂಥದ್ದು ಸಮುದ್ರವನ್ನ ಸೇರುವ ಭಾಗವನ್ನ ನಾವು ರಿವರ್ ಮೌತ್ ಅಂತ ಕರಿತೀವಿ. ತದನಂತರ ಈ ನದಿಗಳಿಗೆ ಮತ್ತೊಂದು ನದಿಗಳು ಬಂದ ಜಾಯಿಂಟ್ ಆಗ್ತವೆ, ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಸೊ ಆ ನದಿಗಳ ಉಪನದಿಗಳನ್ನ ನಾವು ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಕಾನ್ಫ್ಲುಯೆನ್ಸ್ ಅಂತ ಕರಿತೀವಿ, ಸಂಗಮಗಳನ್ನು ಅಂತ ಕರಿತೀವಿ. ಕೂಡಲ್ ಸಂಗಮದಾಗಿದೆ, ಹೌದಾ? ಟಿ ನರಸೀಪುರದ ಹತ್ರ ಒಂದು ಸಂಗಮ ಇದೆ, ಟಿ ನರಸೀಪುರ, ತಲಕಾಡು ತಾಲೂಕು, ಓಕೆನಾ? ಸೊ ಟಿ ನರಸೀಪುರ ಇದೆ, ಮೈಸೂರು ಜಿಲ್ಲೆ ಅದು, ಓಕೆನಾ? ತದನಂತರದ ಒಂದೊಂದು ಭಾಗದಲ್ಲಿ ಒಂದೊಂದು ಸಂಗಮಗಳಾಗಿದ್ದಾವೆ, ಓಕೆನಾ? ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಘಟಪ್ರಭಾದಾಗಿರ್ಬೋದು, ಕೃಷ್ಣದಾಗಿರ್ಬೋದು, ಘಟಪ್ರಭಾ ಮಲಪ್ರಭಾದಾಗಿರ್ಬೋದು. ಗೊತ್ತಾಗ್ತಿದ್ಯಾ? ಚಾಮರಾಜನಗರದ ಹಂತದಲ್ಲಿ ಅಂತ ಬಂದಾಗ ಸೊ ಯಾವುದು, ಕಾವೇರಿ ಮತ್ತು ಕಬಿನಿ ನದಿದಾಗಿರ್ಬೋದು, ಮತ್ತು ತುಂಗಭದ್ರ ಮತ್ತು ಕೃಷ್ಣದಾಗಿರ್ಬೋದು. ಸೊ ಈ ಹಂತಗಳನ್ನ ನೋಡ್ತಾ ಬರ್ಬೇಕು. ಸೊ ಈ ಎಲ್ಲಾ ಹಂತಗಳನ್ನ ನದಿಗಳಿಂದಾದ ಲ್ಯಾಂಡ್ ಮಾಸ್ ಫಾರ್ಮೇಶನ್ಸ್ ಅಲ್ಲಿ ಸಂಪೂರ್ಣವಾಗಿ ಏನೇನು ಬದಲಾವಣೆ ಆಗ್ತಾ ಇದೆ, ನದಿಗಳಿಂದ ಕಣಿವೆಗಳು ಹೆಂಗ್ ಫಾರ್ಮೇಟ್ ಆಗ್ತಾ ಇದೆ, ನದಿಗಳಿಂದ ರಾಫ್ಟಿಂಗ್ ಲ್ಯಾಂಡ್ ಹೆಂಗ್ ಫಾರ್ಮೇಟ್ ಆಗ್ತಾ ಇದೆ, ನದಿಗಳಿಂದ ಜಲಪಾತಗಳು ಹೆಂಗ್ ಫಾರ್ಮೇಟ್ ಆಗ್ತಾ ಇದೆ, ಆ ಜಲಪಾತಗಳ ಫಾರ್ಮೇಟ್ ಆಗುವ ಹಂತವನ್ನ ಏನಂತ ಕರಿತೀವಿ, ಪ್ಲಂಜ್ ಪೂಲ್ ಅಂದ್ರೆ ಏನು, ರ್ಯಾಪಿಡ್ ಅಂದ್ರೆ ಏನು, ಜಾರ್ಜ್ ಅಂದ್ರೆ ಏನು, ಡೆಲ್ಟಾ ಅಂದ್ರೆ ಏನು, ಆಸ್ಚುರೀಸ್ ಅಂದ್ರೆ ಏನು, ಗುಡ್ಡಗಳು ಯಾವ ಕಡೆ ಇದ್ದಾಗ ಆಸ್ಚುರೀಸ್ ಗಳು ಫಾರ್ಮೇಟ್ ಆಗ್ತದೆ, ಯಾವ ಕಡೆಗಳು ನದಿಗಳಿದ್ದಾಗ ಗುಡ್ಡಗಳ ಹಂತದಲ್ಲಿ ಸೊ ಯಾವ ಕಡೆ ನಮಗೇನಾಗ್ತದೆ, ಡೆಲ್ಟಾ ಫಾರ್ಮೇಟ್ ಆಗ್ತದೆ, ಯಾವ ಕಡೆ ಆಸ್ಚುರೀಸ್ ಫಾರ್ಮೇಟ್ ಆಗ್ತದೆ, ಉಪ ಬಂದರುಗಳು ಹೆಂಗ್ ಫಾರ್ಮೇಟ್ ಆಗ್ತದೆ, ತದನಂತರದ ಹಂತದಲ್ಲಿ ನಾವು ನೋಡಿದಾಗ ರಾಫ್ಟಿಂಗ್ ಲ್ಯಾಂಡ್ ಹೆಂಗ್ ಫಾರ್ಮೇಟ್ ಆಗ್ತದೆ. ಇವೆಲ್ಲವೂ ಹಂತವನ್ನ ನಾವು ಎಲ್ಲಿ ನೋಡ್ತಾ ಬರೋಣ, ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಬರೋಣ, ಓಕೆನಾ? ಸೊ ಮೇಕೆದಾಟುವಿನ ಲ್ಯಾಂಡೇ ಹಂಗೆ ಹಾಕಿದೆ. ಸೊ ಜೋಗ್ ಫಾಲ್ಸ್ ಬೇರೆ ತರದಲ್ಲಿದೆ, ಗಗನ ಚುಕ್ಕಿ ಬರ ಚುಕ್ಕಿ ಲ್ಯಾಂಡ್ ಮಾಸ್ ಬೇರೆ ತರ ಇದೆ. ನೋಡಿ, ಜೋಗ್ ಫಾಲ್ಸ್ ಲ್ಯಾಂಡೇ ಬೇರೆ ತರ ಇದೆ, ಗಗನ ಚುಕ್ಕಿ ಬರ ಚುಕ್ಕಿದ ಲ್ಯಾಂಡ್ ಮಾಸ್ ಬೇರೆ ಇದೆ. ಅದಕ್ಕೆ ಏನ್ ಚೇಂಜು, ಅದಕ್ಕೆ ಏನ್ ಚೇಂಜು. ಇನ್ನು ಗೋಕಾಕ್ ಫಾಲ್ಸ್ ಅದರದ್ದು ಲ್ಯಾಂಡ್ ಮಾಸ್ ಬೇರೆ ಇದೆ, ಓಕೆನಾ? ಅಲ್ಲಿನೂ ಕೂಡ ಫಾಲ್ಸ್ ಕ್ರಿಯೇಟ್ ಆಗ್ತಾ ಇದೆ, ಈ ಕಡೆನೂ ಕೂಡ ಫಾಲ್ಸ್ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲಿ, ಗಗನ ಚುಕ್ಕಿ ಬರ ಚುಕ್ಕಿಲಿ. ತದನಂತರದ್ದು ಜೋಗ್ ಫಾಲ್ಸ್ ಅಲ್ಲೂ ಕೂಡ ಲ್ಯಾಂಡ್ ಮಾಸ್ ಬೇರೆ ಆಗ್ತಾ ಇದೆ. ಸೊ ಆ ವೇರಿಯೇಷನ್ಸ್ ಮೂರು ಫಾಲ್ಸ್ ಅಂದ್ಮೇಲೆ ಒಂದೇ ತರ ಇರ್ಬೋದಿತ್ತಲ್ಲ, ಯಾಕೆ ಬೇರೆ ಬೇರೆ ಕಾಣಿಸ್ತಾ ಇದೆ? ತದನಂತರದಲ್ಲಿ ಆಕ್ಸ್ಬೋ ಲೇಕ್ ಅಂದ್ರೇನು, ಇವೆಲ್ಲ ಹಂತಗಳನ್ನ, ಮಿಂಡರಿಂಗ್ ಅಂದ್ರೇನು, ಎಸ್ ಆಕಾರದಲ್ಲಿ ನದಿಗಳು ಯಾಕೆ ಫ್ಲೋ ಆಗ್ತವೆ, ಯು ಆಕಾರದಲ್ಲಿ ಯಾಕೆ ಟರ್ನ್ ತಗಂತವೆ, ಈ ಯು ಆಕಾರದಲ್ಲಿ ಇದ್ದ ನದಿಗಳು ಸಡನ್ ಆಗಿ ಮತ್ತೆ ಸ್ಟ್ರೈಟ್ ಲೈನ್ ಯಾಕೆ ಬರ್ತವೆ, ಎಲ್ಲಾ ಹಂತವನ್ನ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಸೊ ಇಲ್ಲಿವರೆಗೂ ಇವತ್ತಿನ ಕ್ಲಾಸಸ್ ಬಗ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಓಕೆನಾ? ಸೊ ತುಂಬಾ ಲೇಟ್ ಆಗ್ಬಾರ್ದಲ್ವೇ, ಓಕೆ? ಸೊ ಮುಂದಿನ ಹಂತದಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಫಾರ್ ಈಶ್ವರ್ಗಳು ಎಜುಕೇಶನ್ಸ್ ಅಲ್ಲಿ ಜಿಯೋಗ್ರಫಿ ಪರ್ಪಸ್ ಆಗಿ ಕರ್ನಾಟಕದ ಮುಂಬರುವ ಎಲ್ಲಾ ಎಕ್ಸಾಮ್ಸ್ ಗಳಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ನ ಎಲ್ಲಾ ಎಕ್ಸಾಮ್ಸ್ ಗಳಾಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಅಂತಾನೆ ಹೇಳ್ಬೋದು, ಓಕೆನಾ? ಜಸ್ಟ್ 49 rupeesಗೆ, ಜಸ್ಟ್ 49 rupeesಗೆ, ಓಕೆನಾ? ಸೊ ನಿಮ್ಮ ಒಂದು ದಿನದ ಖರ್ಚಿನ ಬೆಲೆ ಅಲ್ಲ, ನಿಮ್ಮ ಒಂದು ದಿನದ ಊಟ, ಒಂದು ಹೊತ್ತಿನ ಊಟದ ಬೆಲೆನೂ ಕೂಡ ಅದಾಗೋದಿಲ್ಲ ಅಂತ ಅನ್ಕೊಂಡಿದೀನಿ, ಓಕೆನಾ? ಸೊ ಅದು ಕೂಡ ಕಾಸ್ಟ್ಲಿ ಆಗ್ತಾ ಇದ್ರೆ ಸೊ ಬ್ಯಾಚ್ ಪರ್ಚೇಸಿಂಗ್ ಬಿಟ್ಬಿಡ್ಬೋದು. ಯೂಟ್ಯೂಬ್ ಅಲ್ಲೂ ಕೂಡ ನಿಮಗೆ ಕ್ಲಾಸಸ್ ಗಳು ಸಿಗ್ತವೆ. ಸೊ ನೋಡಿ, ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ PDF ಗಳಾಗಿರ್ಬೋದು, PPT ಗಳಾಗಿರ್ಬೋದು, ಸೊ ಈಶ್ವರ್ಗಳು ಎಜುಕೇಶನ್ ಅಪ್ಲಿಕೇಶನ್ಸ್ ಅಲ್ಲಿ ಸಂಪೂರ್ಣವಾಗಿ ಟೆಸ್ಟ್ ಸೀರೀಸ್ ಗಳು ಫ್ರೀ ಆಗಿದಾವೆ, ನೋಟ್ಸ್ ಗಳು ಫ್ರೀ ಆಗಿದಾವೆ. ಯಾರಿಗಾದ್ರೂ ನೋಟ್ಸ್ ಗಳು ಸಿಗ್ತಾ ಇರ್ಲಿಲ್ಲ ಅಂದ್ರೆ ನೇರವಾಗಿ ಕರೆ ಮಾಡಿ, ನಾನು ನಂಬರ್ ಕೊಟ್ಟಿದ್ದೀನಿ, ಓಕೆನಾ? ಸೊ ಕೆಲವೊಬ್ಬರಿಗೆ ಅಪ್ಲಿಕೇಶನ್ಸ್ ಅಲ್ಲಿ ತೊಂದರೆ ಆಗ್ತಾ ಇದೆ, ಯಾರಿಗಾದ್ರೂ ಅಪ್ಲಿಕೇಶನ್ಸ್ ಅಲ್ಲಿ ನೋಟ್ಸ್ ಗಳು ಸಿಗ್ತಾ ಇರ್ಲಿಲ್ಲ ಅಂದ್ರೆ ನೇರವಾಗಿ ಕರೆ ಮಾಡಿ, ಓಕೆನಾ? 2 ನಂಬರ್ಗಳಿದಾವೆ. ಸೊ ಕರೆ ಬರ್ಲಿಲ್ಲ ಅಂದ್ರೆ ನೀವು ಏನೋ ಮಾಡ್ರಿ, ಅಟ್ಲೀಸ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ, ಅಪ್ಲಿಕೇಶನ್ಸ್ ಅಲ್ಲಿ ಚಾಟ್ ಸೆಕ್ಷನ್ ಅಂತ ಇದೆ, ಅಲ್ಲಾದ್ರೂ ನೀವು
ನಿಮ್ಗೆ ಏನೇ ಕ್ವರೀಸ್ಗಳಿದ್ರು ಕೇಳಿ, ಯೂಟ್ಯೂಬ್ ಅಲ್ಲಿ ಕೇಳಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಾದ್ರೂ ಕೇಳಿ. ಎಜುಕೇಶನಲ್ ಪರ್ಪಸ್ ಆಗಿರ್ಬೋದು, ನಮ್ಮ ಬ್ಯಾಚಸ್ ಗಳ ಬಗ್ಗೆ ಆಗಿರ್ಬೋದು, ನಮ್ಮ ನಡುವಿನ ಯಾವ್ದಾದ್ರು ಓಲ್ಡ್ ಕ್ವಶನ್ಸ್ ಗಳ ಬಗ್ಗೆ ಆಗಿರ್ಬೋದು. ಸೊ ಏನಾದ್ರೂ ಇರ್ಲಿ, ಏನಾದ್ರೂ ಡೌಟ್ಸ್ ಗಳಿದ್ರೆ ಈಶ್ವರ್ ಗೌಳಿ ಸೊ ನಿಮ್ಮ ಜೊತೆಗೆ ಇರ್ತಾರೆ. ಓಕೆನಾ? ಸೊ ಮತ್ತೆ ನಿಮ್ಮ ಭೇಟಿ ಮುಂದಿನ ಕ್ಲಾಸಸ್ ಅಲ್ಲಿ. ಸೊ ಮತ್ತೆ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.